ನಾಮ ಇವತ್ತಿನ ನಾಮ ಬಂದು ವಸುಮನಾಹ ಅನ್ನುವಂತಹ ಒಂದು ನಾಮ. ವಸುಮನಾಹ ಅಂತಂದ್ರೆ ವಸು ಅಂತ ಅಂದ್ರೆ ಸಾಮಾನ್ಯವಾಗಿ ಆ ವೆಲ್ತ್ ಅಥವಾ ಮನಿ ಅಥವಾ ಶ್ರೀಮಂತಿಕೆ ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಯಾವುದು ಸತ್ವವಾಗಿರುತ್ತೋ, ಯಾವುದು ಧರ್ಮಯುತವಾಗಿರುತ್ತೋ ಅವೆಲ್ಲವಕ್ಕೂ ಕೂಡ ನಾವು ವಸು ಅನ್ನುವಂತಹ ಒಂದು ಅರ್ಥವನ್ನ ಕೊಡ್ಬೋದು. ಇನ್ನು ಮನಾಹ ಅಂತ ಅಂದ್ರೆ ಮನಸ್ಸು ಅಥವಾ ಚಿಂತನೆ ಅಥವಾ ಧ್ಯಾನವನ್ನ ಮಾಡುವಂಥದ್ದು. ಯಾವುದರ ಮೇಲೆ ಧ್ಯಾನವನ್ನು ಮಾಡುವಂಥದ್ದು? ಅಂತಹ ಸಾತ್ವಿಕ ಯೋಚನೆಗಳ ಬಗ್ಗೆ ಧ್ಯಾನವನ್ನ ಅಥವಾ ಚಿಂತನೆಯನ್ನ ಮಾಡುವಂಥದ್ದಕ್ಕೆ ಮನಾಹ ಅಂತ ಕರೀತಾರೆ. ಮನಸ್ಸು ಅಂತ ಕೊಡುವಂಥದ್ದು ಅಂತ. ಸೊ ಇಲ್ಲಿ ವಿಷ್ಣುವಿನ ನಾಮಕ್ಕೆ ಯಾಕೆ ವಸುಮನಾಹ ಅಂತ ಕರೀತಾರೆ ಅಂತ ಅಂದ್ರೆ, ವಿಷ್ಣು ಸದಾ ಸಾತ್ವಿಕ ಮನಸ್ಸನ್ನ ಉಳ್ಳಂಥವನು, ಸದಾ ಶ್ರೀಮಂತನು. ಯಾವುದರಲ್ಲಿ ಶ್ರೀಮಂತನು? ಸತ್ವಗುಣದಲ್ಲಿ ಶ್ರೀಮಂತನು, ಎಲ್ಲಾ ವೈಭವದಲ್ಲಿ ಶ್ರೀಮಂತನು, ಸತ್ಯದಲ್ಲಿ ಶ್ರೀಮಂತನು, ಧರ್ಮದಲ್ಲಿ ಶ್ರೀಮಂತನು. ಅವನಿಗೆ ನಾವು ಮನಸ್ಸನ್ನ ಕೊಟ್ರೆ, ಅವನಿಗೆ ನಾವು ಧ್ಯಾನವನ್ನ ಮಾಡಿದ್ರೆ ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ಏನ್ ಕರಿತೀವಲ್ಲ, ಅವೆಲ್ಲರೂ ಕೂಡ ಅವನ ಒಂದು ಅನುಗ್ರಹದಲ್ಲಿ ಇರ್ತೀವಿ ಅನ್ನುವಂಥ ಅರ್ಥದಲ್ಲಿ ಭಕ್ತರು ಅವನಿಗೆ ವಸುಮನಾಹ ಅಂತ ಕರೆದರು. ಷಡ್ ರಿಪುಗಳು ಅಂತ ಹೇಳ್ತಾ ಇದ್ದ. ಏನು ಷಡ್ ರಿಪುಗಳು ಅಂತ ಅಂದ್ರೆ, ನಮ್ಮ ಮನಸ್ಸನ್ನ ಸಾತ್ವಿಕವಾದ ಕಡೆಗೆ ಹೋಗಕ್ಕೆ ಆಗದೆ ಇರೋ ತರ ಮಾಡುವಂಥ 6 ರಿಪು ಅಂತಂದ್ರೆ ವೈರಿಗಳು ಅನ್ನುವಂಥ ಅರ್ಥದಲ್ಲಿ, 6 ಕ್ಲೇಶಗಳು ಅನ್ನೋ ಅರ್ಥದಲ್ಲಿ. ಯಾವುದು ಅವ 6 ಕ್ಲೇಶಗಳನ್ನು ಮನಸ್ಸನ್ನ ತುಂಬಾ ತೊಂದರೆ ಮಾಡುತ್ತೆ ಅಥವಾ ದುರ್ಗುಣಗಳಿಗೆ ಉತ್ತೇಜನ ಕೊಡುತ್ತೆ, ಮನಸ್ಸನ್ನ ಕಲ್ಮಶ ಮಾಡುತ್ತೆ ಅನ್ನುವಂತಾದ್ರೆ, ಸಾಮಾನ್ಯ ನಿಮ್ಗೆ ಇದು ಗೊತ್ತೇ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6 ಷಡ್ ರಿಪುಗಳು ಏನಿದೆ ಅಥವಾ ಕ್ಲೇಶಗಳು ಏನಿದೆ, ಮನುಷ್ಯನನ್ನ ಅವನು ಸಾತ್ವಿಕತೆ ಕಡೆಗೆ ಹೋಗ್ಬೇಕು ಅಂದ್ರೂ ಕೂಡ ಅವನ್ನ ಎಳೆದು ತಾಮಸದ ಕಡೆಗೆ ಹಾಕ್ಬಿಡತ್ತೆ. ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಕಾಮ ಅಂತ ಅಂದ್ರೆ ಈ ಅನಾವಶ್ಯಕವಾದಂತಹ ವಾಂಛೆಗಳು ಅಥವಾ ಭೌತಿಕ ಆಸೆಗಳಿಗೆ ನಾವು ಕಾಮ ಅಂತ ಕರಿತೀವಿ. ಯಾವುದೋ ನನಗೆ ಬೇಕು, ಅದು ನನಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ಉಳ್ಳಂತ. ಅದು ಅನವಶ್ಯಕವಾಗಿರುತ್ತೆ, ಅವಶ್ಯಕತೆ ಇರೋದಿಲ್ಲ ಅದು ನಮ್ಮ ಜೀವನದಲ್ಲಿ, ಅದು ಅವಶ್ಯಕತೆ ಇರೋದಿಲ್ಲ. ಆದ್ರೂ ಕೂಡ ಅದನ್ನು ಪಡಿಬೇಕು ಅನ್ನುವಂತಹ ಒಂದು ಆಸೆ ಇರುತ್ತಲ್ಲ, ಭೌತಿಕವಾದದ್ದು, ಅದಕ್ಕೆ ನಾವು ಕಾಮ ಅಂತ ಕರೆಯುವಂಥದ್ದು. ಇನ್ನು ಕ್ರೋಧ ಅಂತ ಅಂದ್ರೆ ಆಸೆಗಳು. ಆಸೆಗಳು ಪರಿಪೂರ್ಣವಾಗದೇ ಇದ್ದಾಗ ಬರುವಂತಹ ಕೋಪಕ್ಕೆ ನಾವು ಕ್ರೋಧ ಅಂತ ಕರಿತೀವಿ. ಭಗವದ್ಗೀತೆಯ 2ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದಲ್ಲಿ ಕೃಷ್ಣ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾನೆ. ಯಾವಾಗ ಕಾಮನೆಗಳು ಪೂರ್ತಿ ಆಗೋದಿಲ್ವೋ ನಮಗೆ ಬರುವಂಥದ್ದು ಕ್ರೋಧ. ಯಾವಾಗ ಕ್ರೋಧ ಬರುತ್ತೋ ಅವಾಗ ಲೋಭ ಬರುತ್ತೆ, ಲೋಭದಿಂದ ಮೋಹ ಬರುತ್ತೆ, ಮೋಹದಿಂದ ಮದ ಮಾತ್ಸರ್ಯ ಬರುತ್ತೆ, ಕಡೆಗೆ ನಮ್ಮ ವಿನಾಶವೇ ಆಗೋಗುತ್ತೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾ ಕೊಟ್ಟಿದ್ದಾನೆ. ಸೊ ಇನ್ನು ಲೋಭ ಅಂದ್ರೆ ಆಸೆಗೆ ಮೀರಿದಂತಹ ಸ್ವಾರ್ಥ ಮನೋಭಾವನ ಉಳ್ಕೊಳ್ಳುವಂತ, ನನಗೇ ಬೇಕು ಅನ್ನುವಂಥ ಆಸೆಯನ್ನ ಯಾರು ಪಡ್ಕೊಂಡಿರ್ತಾರೆ ಅವರಿಗೆ ಲೋಭಿಗಳು ಅಂತ ಕೂಡ ಕರಿತೀವಿ. ಇನ್ನು ಮೋಹ ಅಂತ ಅಂದ್ರೆ ಅಜ್ಞಾನದಿಂದ ಬರುವಂತಹ ಬಂಧನ. ಜ್ಞಾನದ ಕೊರತೆನೇ ಮೋಹ ಅಂತ ಹೇಳ್ಬೋದು. ಬರೀ ಅಜ್ಞಾನವನ್ನೇ ತುಂಬಿಕೊಂಡು ದೇವರಿಲ್ಲ, ಶಾಸ್ತ್ರಗಳು ತಪ್ಪು, ರಥಗಳು ತಪ್ಪು ಅನ್ನುವಂತಹ ಒಂದು ಮಂಡತನದ ಒಂದು ಸ್ವಭಾವ ಏನಿರುತ್ತೆ, ಇವೆಲ್ಲವೂ ಕೂಡ ಅಜ್ಞಾನದ ಪರಮಾವಧಿ ಅಂತಾನೆ ನಾವು ಕರೆಸ್ಕೊಬಹುದು ಅವೆಲ್ಲ. ಇನ್ನು ಮದ ಅಂತ ಅಂದ್ರೆ ಸಾಂಸಾರಿಕ ಸಾಧನೆಗಳಲ್ಲಿ ಗರ್ವನ್ನ ಉಂಟು ಮಾಡುವಂಥದ್ದು. ಎಲ್ಲವೂ ಕೂಡ ನನ್ನಿಂದನೇ ನಡೀತಾ ಇದೆ, ನಾನೇ ಎಲ್ಲದಕ್ಕೂ ಕಾರಣಕರ್ತ, ನಾನಿಲ್ಲ ಅಂತ ಅಂದ್ರೆ ಏನೂ ಆಗೋದಿಲ್ಲ, ಈ ಪ್ರಪಂಚನೇ ನಡೆಯೋದಿಲ್ಲ ಅನ್ನುವಂಥ ಮದದಿಂದ ಎಷ್ಟೋ ಜನ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಸಾತ್ವಿಕ ದಾರಿಗೆ ಹೋಗದೇ ಇರುವಂತೆ ಮಾಡುವಂತಹ ವೈರಿಗಳು ಇವೆಲ್ಲವೂ ಕೂಡ. ನಮ್ಮ ಮಾತ್ಸರ್ಯ ಅಂತ ಅಂದ್ರೆ ನಮ್ಗೆಲ್ಲರೂ ಕೊಡುತ್ತೆ. ಬೇರೆಯವರ ಪ್ರಗತಿಯನ್ನ ಆಗೋದೇ ಇರೋದೇ ಮಾತ್ಸರ್ಯ ಅನ್ನುವಂಥದ್ದು. ಸೊ ಈ 6 ಶತ್ರುಗಳು ಏನಿವೆ ನಮಗೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯನ, ಇದನ್ನ ಯಾರು ಜಯಿಸ್ತಾನೆ, ಈ ಕ್ಲೇಶಗಳನ್ನ ಯಾರು ಜಯಿಸ್ತಾನೆ, ಅವನು ಶ್ರೀಮಂತನಾಗ್ತಾನೆ ಅಂತ ಅರ್ಥ. ಶ್ರೀಮಂತ ಅಂದ್ರೆ ವಸುಮನಾಹ ಆಗ್ತಾನೆ ಅನ್ನೋ ಅರ್ಥ. ಇವು 6 ಕ್ಲೇಶಗಳಾದ್ರೆ ಅದಕ್ಕೆ ಉಪಕ್ಲೇಶಗಳು ಅಂತಲೂ ಕೂಡ ಕರೀತಾರೆ. ಏನದು ಉಪಕ್ಲೇಶಗಳು ಅಂತಂದ್ರೆ, ಈ ಅಸೂಯೆ, ಈರ್ಷೆ, ಭಯ, ಶೋಕ, ಆಲಸ್ಯ, ನಿದ್ರೆ, ಇವೆಲ್ಲವೂ ಕೂಡ ಉಪಕ್ಲೇಶಗಳು. ನಮಗೆ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿನಿಂದನೋ, ಜೀನ್ಸಿಂದನೋ ಅಥವಾ ನಮ್ಮ ವಾತಾವರಣದಿಂದನೋ ಬಂದ್ರೆ, ಇನ್ನು ಈ ಉಪಕ್ಲೇಶಗಳಿರ್ತಾವಲ್ವಾ, ಅಸೂಯೆ ಪಡ್ಕೊಳ್ಳೋದು, ಅಸೂಯೆಯೂ ಕೂಡ ಮಾತ್ಸರ್ಯದಲ್ಲೇ ಬರುವಂತಹ ಒಂದು ಅಂಶನೇ, ಇಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಅದರ ಹೆಚ್ಚಿನ ಪ್ರಮಾಣದಲ್ಲಿ ಈರ್ಷೆ ಅಂತಂದ್ರೆ ಪರಸ್ಪರ ಸ್ಪರ್ಧೆಗೆ ಹೋಗೋದು, ಹಗೆತನವನ್ನು ಮಾಡೋದು. ನಮ್ಮಲ್ಲಿರುವಂತಹ ಭಯ, ಅಯ್ಯೋ ನಾನು ವಿಷ್ಣು ಸಹಸ್ರನಾಮವನ್ನ ಹೇಳಿದ್ರೆ ತಪ್ಪು ಹೇಳ್ಬಿಟ್ರೆ ಏನ್ ಅನ್ಕೊಂತಾರೋ,
ನಾನು ಎಲ್ಲರ ಮುಂದ್ಗಡೆ ನಾನು ತುಂಬಾ ಕೀಳಾಗ್ಬಿಡ್ತೀನಲ್ಲ ಅನ್ನುವಂಥದ್ದು ಇರಬಾರ್ದು. ಹೆದರಿಕೆ ಇಲ್ಲದಲ್ಲೇ ನಾನು ಹೀಗೆ ಇರೋದು ಅನ್ನುವಂತಹ ಒಂದು ಆ ಸ್ವೇಚ್ಛತನದಿಂದ ನಾನಿರೋದೇ ಹೇಗೆ, ನನ್ನ ಒಪ್ಕೊಳ್ಳೋಕಾಗಿದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಯಾರಿರ್ತಾರೆ ಅವರು ಭಯರಹಿತರಾಗಿರ್ತಾರೆ. ಸೊ ಅದು ಕೂಡ ಉಪಕ್ಲೇಶಗಳಲ್ಲಿ ಬರುವಂಥದ್ದು, ಅವನ್ನ ತಡೆಗಟ್ಟಬೇಕು ನಾವು. ಇನ್ನ ಶೋಕ, ಡಿಪ್ರೆಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಇವೆಲ್ಲರಿಂದ ನಾವು ದೂರ ಇರ್ಬೇಕಾಗತ್ತೆ. ಬಂದಿದ್ದು ಬರ್ಲಿ, ಗೋವಿಂದನ ದಯೆ ಹೊಂದಿರಲಿ ಅನ್ನುವಂಥ ರೀತಿಯಲ್ಲಿ ಏನೇ ಕಷ್ಟಗಳನ್ನು ಕೊಟ್ಟರು ಕಷ್ಟಗಳನ್ನ ಕೊಡೋದು ಬೇಡ ನನಗೆ, ಅಥವಾ ಕಷ್ಟಗಳನ್ನ ಕೊಡಬೇಡ ಅಂತ ನಾವು ಕೇಳ್ಕೊಂಬಾರ್ದು ಪರಮಾತ್ಮನ. ಕಷ್ಟಗಳನ್ನ ಕೊಡು, ಅದರ ಜೊತೆಗೆ ಅದನ್ನ ಸಾಧಿಸುವಂತಹ ಅಥವಾ ಅದನ್ನ ಧೈರ್ಯವಾಗಿ ಎದುರಿಸುವಂತಹ ಶಕ್ತಿನೂ ಕೂಡ ಕೊಡಪ್ಪ ಅಂತ ನಾವು ಬೇಡ್ಕೊಬೇಕಾಗತ್ತೆ. ಸೊ ಆ ಶೋಕವನ್ನ ನಿವಾರಣೆ ಮಾಡುವಂಥದ್ದು, ಆಲಸ್ಯವನ್ನ ನಿವಾರಣೆ ಮಾಡುವಂಥದ್ದು, ನಿದ್ರೆಯನ್ನ ನಿವಾರಣೆ ಮಾಡೋದು, ಇವೆಲ್ಲವೂ ಕೂಡ ಉಪಕ್ಲೇಶಗಳು. ನಮಗೆ ಬರದೇ ಇರೋ ಟೈಮಲ್ಲಿ ನಿದ್ರೆ ಬರುತ್ತೆ, ಏನೋ ಕೂತ್ಕೊಂಡು ಓದ್ಬೇಕು, ಜ್ಞಾನಾರ್ಜನೆ ಮಾಡ್ಬೇಕು ಅಂದಾಗ ಅದು ಬಂದು ನಿದ್ರೆ ಬಂದು ಆವರಿಸ್ಕೊಂಡ್ಬಿಡತ್ತೆ. ಸೊ ನಾವು ನಮ್ಮ ಮನಸ್ಥಿತಿಯನ್ನ ಇಷ್ಟರ ಮಟ್ಟಿಗೆ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ಎಲ್ಲಾ ಉಪಕ್ಲೇಶಗಳು ನಮಗೆ ವೈರಿಗಳಾಗಿ ನಮಗೆ ನಮ್ಮ ಒಂದು ಶ್ರೀಮಂತಿಕೆಯನ್ನ ಬೆಳೆಸ್ಕೊಳ್ಳೋದ್ರಲ್ಲಿ, ವಸುಗಳಾಗುವುದರಲ್ಲಿ ನಮಗೆ ಅಡ್ಡಿಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಈ ವಿಷ್ಣುವಿನ ನಾಮ ವಸುಮನಾಹ ಅಂತ ಅಂದ್ರೆ, ಯಾವುದು ಶ್ರೀಮಂತವೋ, ಯಾವುದು ಧರ್ಮವೋ, ಯಾವುದು ಸತ್ವಯುತವೋ ಅಂತಹದ್ದನ್ನ ಯಾರು ಚಿಂತನೆಯನ್ನು ಮಾಡ್ತಾರೆ, ಮನಸ್ ಅಂದ್ರೆ ಯಾರು ಚಿಂತನೆಯನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಅವರೆಲ್ಲರೂ ಕೂಡ ವಸುಮನಾಹ ಅನ್ನುವಂಥ ಒಂದು ವಿಷ್ಣುವಿನ ನಾಮಕ್ಕೆ ಅರ್ಥವನ್ನ ಕೊಟ್ಟಂಗಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ನಾಮಕ್ಕೂ ನಾನು ಕಥೆಗಳನ್ನ ಹೇಳುವಂಥದ್ದು ರೂಢಿಯಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಅದಕ್ಕೋಸ್ಕರ ಇವತ್ತು ಕೂಡ ಸತ್ಯಯುಗದಲ್ಲಿ ನಡೆದಂತಹ ಒಂದು ಕಥೆಯನ್ನ ಈ ಒಂದು ನಾಮಕ್ಕೆ ನಾನು ತಗೊಂಡಿದ್ದೀನಿ. ಸತ್ಯಯುಗದಲ್ಲಿ ಪೃಥು ಅನ್ನುವಂಥ ಒಬ್ಬ ಮಹಾರಾಜನಿರ್ತಾನೆ. ಪೃಥು ಅನ್ನೋ ಮಹಾರಾಜ, ಪೃಥ್ವಿ ಅಂತ ನಾವೇನು ಕರಿತೀವಲ್ವಾ, ಭೂಮಿಗೆ ಪೃಥ್ವಿ ಅಂತಲೂ ಕರಿತೀವಿ. ಸೊ ಆ ಪೃಥ್ವಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಪೃಥು ಅನ್ನುವಂತಹ ಒಬ್ಬ ಮಹಾರಾಜ ಈ ಒಂದು ಭೂಮಂಡಲವನ್ನ ಆಳ್ತಾ ಇದ್ದ. ಬಹಳ ಧರ್ಮನಿಷ್ಠನು, ಪ್ರಜೆಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದ್ಕೊಂಡು ಎಲ್ಲವನ್ನೂ ಕೂಡ ನಿಷ್ಠೆಯಿಂದ ರಾಜಧರ್ಮವನ್ನ ಮಾಡಿಕೊಂಡು ಬರ್ತಾ ಇದ್ದ. ರಾಜ ಎಷ್ಟರ ಮಟ್ಟಿಗೆ ಸಾತ್ವಿಕನಾಗಿದ್ರು, ಅವನ ಒಂದು ಕರ್ತವ್ಯವನ್ನ ಅವನು ಚೆನ್ನಾಗಿ ಮಾಡ್ತಿದ್ರು ಕೂಡ ಪ್ರಜೆಗಳು ಎಲ್ಲರೂ ಸರಿಗಿರ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ. ಇವತ್ತು ಮೋದಿಯವರು ಎಲ್ಲನೂ ಬದಲಾವಣೆ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕ್ಲೇಶಗಳು ಅಂತ ನಾನು ಅವಾಗಲೇ ಹೇಳೋಲ್ಲ, ಅದು ಎಲ್ಲರಲ್ಲೂ ಕೂಡ ಇದ್ದಿದ್ದೆ. ನಾ 100% ಎಲ್ಲರನ್ನೂ ಕೂಡ ನಾನು ಬದಲಾಯಿಸ್ಬಿಡ್ತೀನಿ ಅಥವಾ ಅವ್ರನ್ನ ಸಾತ್ವಿಕನಾಗಿ ಮಾಡ್ಬಿಡ್ತೀನಿ ಅಂತ ಯಾವ್ದನ್ನ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ಆಗುವಂತಹ ಕೆಲಸ ಅಲ್ಲ. ಅದು ಎಲ್ಲರಿಂದಲೂ ಸ್ವತಃ ನಮ್ಮ ಒಂದು ಮನಸ್ಸಿಗೆ ಬರ್ಬೇಕು, ಇಲ್ಲ ನಾನು ಬದಲಾವಣೆ ಆಗ್ಬೇಕು ಅನ್ನೋದು. ಸೊ ಆ ರೀತಿ ಈ ಪೃಥು ಅನ್ನುವಂತಹ ಮಹಾರಾಜ ಎಷ್ಟೇ ರಾಜನಿಷ್ಠನಾಗಿ ತನ್ನ ಒಂದು ರಾಜ್ಯವನ್ನ ಮಾಡ್ತಾ ಇದ್ರು ಕೂಡ ಪ್ರಜೆಗಳು ಎಲ್ಲೋ ಒಂದ್ ಕಡೆ ಅಧರ್ಮಿಗಳಾಗ್ತಿದ್ರು, ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ರು, ತೊಂದರೆಗಳನ್ನ ಕೊಡ್ತಾ ಇದ್ರು, ಅಧರ್ಮಿಗಳಾಗಿ ಕಳ್ಳತನ, ಜೂಜು, ಈ ರೀತಿಯ ಒಂದು ವ್ಯಸನಗಳಿಗೆ ಬಲಿ ಆಗ್ತಾ ಇದ್ರು. ಇದನ್ನ ನೋಡಿದಂತಹ ಭೂತಾಯಿ ಏನ್ ಮಾಡ್ತಾಳಂತೆ, ಅವಳು ಏನೇನು ಸಂಪತ್ತಿತ್ತು ಆ ಒಂದು ರಾಜ್ಯದಲ್ಲಿ ಆ ಸಂಪತ್ತನ್ನೆಲ್ಲವನ್ನೂ ಕೂಡ ಅವಳು ಕಸ್ಕೊಂಡ್ಬಿಟ್ಲು. ಅಂದ್ರೆ ಬೆಳೆಗಳಾಗ್ತಾ ಇರಲಿಲ್ಲ, ಮಳೆ ಆಗ್ತಾ ಇರಲಿಲ್ಲ. ಸೊ ಆ ರೀತಿಯ ಒಂದು ದುಸ್ಥಿತಿ ತಂದ್ಕೊಟ್ಲು ಯಾರು, ಭೂತಾಯಿ. ಇದನ್ನ ನೋಡಿ ರಾಜ ಪ್ರಶ್ನೆ ಮಾಡ್ತಾನೆ, ಪೃಥು ಅನ್ನುವಂಥ ರಾಜ, ತಾಯಿ ನಿನ್ನ ಒಂದು ಆಶ್ರಯದಲ್ಲೇ ಇವೆಲ್ಲವೂ ಕೂಡ ನಡೀತಾ ಇದೆ, ನಿನ್ನ ಒಂದು ಕರುಣೆಯಿಂದನೇ ನಾನು ಧರ್ಮಯುತವಾಗಿ ಕೆಲಸಗಳನ್ನ ಮಾಡೋದಕ್ಕಾಗ್ತಾ ಇದೆ, ನೀನು ಈ ತರ ಮಳೆ ಬೆಳೆಗಳನ್ನ ಕಿತ್ಕೊಂಡ್ಬಿಟ್ರೆ ನಮ್ಮ ಪ್ರಜೆಗಳಿಗೆ ಬಹಳ ಅನ್ಯಾಯ ಆಗತ್ತೆ, ಯಾಕೆ ಈ ರೀತಿ ಮಾಡ್ತಾ ಇದೀಯಾ ಅಂತ ಋತು ಮಹಾರಾಜ ಕೇಳಿದಾಗ ಭೂತಾಯಿ ಹೇಳ್ತಾಳಂತೆ, ನಿನ್ನ ಒಂದು ರಾಜ್ಯದಲ್ಲಿ ಈ ರೀತಿ ಅಧರ್ಮ ನಡೀತಾ ಇದೆ, ನೀನೆಷ್ಟೇ ಧರ್ಮನಿಷ್ಠನಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಜೆಗಳು ನಿನ್ನ ಸಾಥ್ ಕೊಡ್ತಾ ಇಲ್ಲ ಅಂತ ಭೂತಾಯಿ ಮಾಡಿದಾಗ ಋತು ಮಹಾರಾಜ ವಿಷ್ಣುವಿನ ಒಂದು ಪರಮ ಭಕ್ತನಾಗಿರ್ತಾನೆ. ಒಂದು ಬಾರಿ ಮನಸಾರ ಕೂತ್ಕೊಂಡು ವಿಷ್ಣುವಿನ ಧ್ಯಾನ ಮಾಡ್ತಾನಂತೆ. ಈ ರೀತಿಯ ಒಂದು ಕಷ್ಟ ನನಗೇನು ಒದಗಿದೆ ಇವಾಗ, ಅದನ್ನ ಪರಿಹಾರ ಮಾಡೋದು ನಿನ್ನ ಜವಾಬ್ದಾರಿನೇ ಆಗಿದೆ. ಭೂತಾಯಿ ನೋಡಿದ್ರೆ ಈ ರೀತಿ ಮುನ್ಸ್ಕೊಂಡಿದ್ದಾಳೆ, ನಾನು ಎಷ್ಟೋ ಸಾಹಸ ಮಾಡಿ ನನ್ನ ರಾಜ್ಯವನ್ನ ಸರಿಯಾಗಿ ಪರಿಪಾಲನೆ ಮಾಡ್ಬೇಕು ಅನ್ನುವಂಥ ನಿಷ್ಠೆಯಿಂದ ನಾನು ಕೆಲಸವನ್ನ ಮಾಡ್ತಿದ್ದೀನಿ, ಆದ್ರೆ ಈ ರೀತಿಯ ಪರಿಸ್ಥಿತಿಯ ಹೊದಿಗೆ ಏನ್ ಮಾಡ್ಬೇಕು ಅಂತ ವಿಷ್ಣುವಿನ ಧ್ಯಾನವನ್ನು ಮಾಡಿದಾಗ, ಸ್ಮರಿಸಿದಾಗ, ತಪಸ್ಸನ್ನ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಿ ಆ ರಾಜನಿಗೆ ಹೇಳ್ತಾನಂತೆ, ನಿನ್ನ ಸತ್ಯನಿಷ್ಠೆಗೆ, ನಿನ್ನ ಒಂದು ಪ್ರಜಾಪೋಷಣೆಗೆ ಅಂತಹ ಒಂದು ಮನೋಭಾವಕ್ಕೆ ನಾನು ಖಂಡಿತ ಮೆಚ್ಚಿದ್ದೀನಿ.
ಯಾವ ಯಾವ ರೀತಿ ಕೆಲಸಗಳನ್ನ ನಿನ್ನ ರಾಜ್ಯದಲ್ಲಿ ನೀನ್ ಮಾಡಿದ್ರೆ, ಅದು ಯಜ್ಞ ಹೋಮ ಇರ್ಬೋದು, ಅಥವಾ ಪ್ರಜೆಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನ ಕೊಡೋದಿರ್ಬೋದು, ಅಥವಾ ಯಾವ ರೀತಿ ಕೆಲಸಗಳನ್ನ ನಿಯೋಜಿಸಿದ್ರೆ ಅವರ ಒಂದು ತಾಮಸ ಗುಣ ಕಳೆದು ಸಾತ್ವಿಕ ಗುಣ ಬರುತ್ತೆ ಅನ್ನೋದನ್ನೆಲ್ಲವನ್ನೂ ಕೂಡ ವಿಷ್ಣು ಮತ್ತೆ ರಾಜನಿಗೆ ಬೋಧನೆಯನ್ನು ಮಾಡ್ತಾನೆ. ಎಷ್ಟೋ ಜನ ಬರೀ ನಿಷ್ಠೆಯಿಂದ ಇದ್ರೆ ಅದು ಸಾಕಾಗೋದಿಲ್ಲ. ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಜನ ಹೇಳ್ಕೊಂತಾರೆ. ಅದು ತಪ್ಪಲ್ಲ, ಆಗ್ಲಿ, ಅದು ಎಲ್ಲರೂ ಕೂಡ ಮಾಡ್ತಿರ್ತಾರೆ. ಆದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ತಗೊಂಡು ಇನ್ನೂ ಏನೇನು ಕ್ಲೇಶಗಳಿದೆ ಅದನ್ನು ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೃಥು ಮಹಾರಾಜನಿಗೆ ವಿಷ್ಣು ಬೋಧನೆಯನ್ನ ಮಾಡ್ತಾರಂತೆ. ನಂತರದಲ್ಲಿ ಭಗವಂತನ ಕೃಪೆಯಿಂದ ಭೂಮಾತೆಯೂ ಕೂಡ ಮೃದು ಸ್ವಭಾವಳಾಗಿ ಮತ್ತೆ ರಾಜ್ಯಕ್ಕೆ ಆರ್ಥಿಕವಾದಂತಹ ಸಮೃದ್ಧಿ ಅನ್ನ ಕೊಡ್ತಾಳೆ, ಮತ್ತೆ ಧರ್ಮಯುತವಾಗಿ ಎಲ್ಲರೂ ಕೂಡ ನಡೀತಾರೆ ಅನ್ನೋದು ಭಾಗವತದಲ್ಲಿ ಬರುವಂತಹ ಒಂದು ಸತ್ಯಯುಗದಲ್ಲಿ ಕಾಣಿಸ್ಕೊಳ್ಳುವಂತಹ ಪೃಥುರಾಜನ ಒಂದು ಕತೆ. ನಾನು ಯಾಕೆ ಈ ಕಥೆಯನ್ನ ಈ ಒಂದು ನಾಮಕ್ಕೆ ಹೇಳಿದೆ ಅಂದ್ರೆ, ವಸು ಅಂತ ಅಂದ್ರೆ ನಾವಾಗಲೇ ಹೇಳಿದಾಗೆ ವೆಲ್ತ್, ನಮ್ಮಲ್ಲಿರುವಂತಹ ಶ್ರೀಮಂತಿಕೆ, ಅದು ಮಳೆ ಬೆಳೆಗಳಾಗಿರ್ಬೋದು, ಪರಿಸರ ಆಗಿರ್ಬೋದು, ಜನ ಆಗಿರ್ಬೋದು, ಪ್ರಜೆಗಳಾಗಿರ್ಬೋದು, ಎಲ್ಲೆಲ್ಲೂ ಕೂಡ ಶ್ರೀಮಂತಿಕೆ. ನಮ್ಮ ಮನೆಯಲ್ಲಿ ಇವತ್ತು ಬರೀ ಬೀರಿನಲ್ಲಿ ಹಣ ಇದೆ ಅಂತ ಅಂದ್ರೆ ಸಾಲದಲ್ವಾ, ನಮ್ಮ ನಮ್ಮ ಕಷ್ಟಕ್ಕೆ ಆಗುವಂತಹ ಜನ ಕೂಡ ಇರಬೇಕು. ನಮ್ಮ ನೇಬರರ್ಸ್ ಆಗಿರ್ಬೋದು, ಅಥವಾ ನಮ್ಮ ನೆಂಟ್ರಿಸ್ಟ್ರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಮೆಚ್ಚುಗೆಗೆ ಅಥವಾ ನಮಗೆ ಆಗುವಂತಹವ್ರು ಆಗ್ಬೇಕು. ಅವೆಲ್ಲರೂ ಕೂಡ ನಮಗೆ ಶ್ರೀಮಂತಿಕೆನೆ ಅಲ್ವಾ. ಒಳ್ಳೆಯ ನೆಂಟರು ಇರುವಂಥದ್ದು, ಒಳ್ಳೆಯ ಕರೆದ ತಕ್ಷಣ ಉಪಕಾರವನ್ನು ಮಾಡುವಂತಹ ಜನವನ್ನ ಪಡ್ಕೊಂಡ್ರು ಎಲ್ಲವೂ ಕೂಡ ಶ್ರೀಮಂತಿಕೆನೆ. ಸೊ ಆ ರೀತಿಯಲ್ಲಿ ಋತು ಮಹಾರಾಜನು ಕೂಡ ಆ ಒಂದು ಶ್ರೀಮಂತಿಕೆಯನ್ನು ಪಡ್ಕೊಂಡ ಅನ್ನೋದಕ್ಕೆ ಇವತ್ತಿನ ನಾಮ ವಸುಮನಾಹ ಅನ್ನೋದು ಸಾಕ್ಷಿ ಆಗುತ್ತೆ. ಸೊ ಎಲ್ಲರೂ ಕೂಡ, ನಾವುಗಳು ಕೂಡ ನಮ್ಮ ಕೆಲಸ ಏನು ಅನ್ನೋದನ್ನ ನಾವು ಪ್ರಾಮಾಣಿಕವಾಗಿ ಮಾಡಿ ಬೇರೊಬ್ಬರಿಗೆ ತೊಂದರೆ ಆಗದೇ ರೀತಿನಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ಆ ವಸು ಅನ್ನೋದು ನಮ್ಮಲ್ಲಿ ಇರುತ್ತೆ. ಆ ವಸು ಅನ್ನೋದು ಇದ್ದಾಗ ತಂತಾನಾಗೆ ಆ ಮನ ಅನ್ನೋದು ಕೂಡ ಪರಿವರ್ತನೆ ಆಗುತ್ತೆ. ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂದ್ರೆ, ನಾವು ದೇವರ ಧ್ಯಾನದಲ್ಲಿ ತಲ್ಲೀನರಾಗಿರ್ಬೇಕು, ಸಾತ್ವಿಕ ಚಿಂತನೆಯಲ್ಲಿ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು ಅನ್ನೋದು ತಂತಾನಾಗೆ ಬರುತ್ತೆ. ಇನ್ನ ಮುಂದಿನ ನಾಮ ಈ ಒಂದು ನಾಮಕ್ಕೆ ಬಹಳ ಪೂರಕವಾದದ್ದೇ ಅಂತಾನೆ ಹೇಳ್ಬಹುದು, ಸತ್ಯ ಅನ್ನುವಂತಹ ನಾಮ. ವಿಷ್ಣುವಿಗೆ ನಾವು ಸತ್ಯ ಅಂತಲೂ ಕೂಡ ಕರಿತೀವಿ. ನಿಮ್ಗೆಲ್ಲರೂ ಕೂಡ ಈ ನಾಮ ತುಂಬಾ ಚಿರಪರಿಚಿತನೇ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸತ್ಯ ಅಂತ ಅಂದ್ರೆ ಅಲ್ಲಿ ಧರ್ಮಯುತವಾಗಿ ಏನೇನ್ ನಡೆದ್ರು ಕೂಡ ಅದು ಸತ್ಯವಾಗಿರ್ಬೇಕು, ಯಾವುದೇ ಕ್ಲೇಶಗಳಿಲ್ಲದೆ ಇರೋದಕ್ಕೆ ಸತ್ಯ ಅಂತ ಕರೀತಾರೆ ಅನ್ನೋದು ನಮ್ಗೆ ಸಾಮಾನ್ಯರಿಗೆ ತಿಳಿದಂತಹ ಒಂದು ಅಂಶನೇ. ಆದ್ರೆ ಶಂಕರ ಭಗವತ್ಪಾದರು ಸತ್ಯ ಅನ್ನುವಂತಹ ಒಂದು ನಾಮಕ್ಕೆ ಇನ್ನೊಂದು ರೀತಿಯ ಒಂದು ಇದನ್ನೇ ಕೊಡ್ತಾರೆ. ಸ ಅಂತ ಅಂದ್ರೆ ಒಂದು ಎನರ್ಜಿ ಅಂತ ಹೇಳ್ತಾರೆ. ಸತ್ಯ ಇದೆಯಲ್ಲ, ಸ ತಿ ಯ ಮೂರು ಪದಗಳನ್ನು ನಾವು ಬಿಡಿಸ್ಬೋದು ಇಲ್ಲಿ ಅಲ್ವಾ. ಸೊ ಇಲ್ಲಿ ಸ ಅಂತ ಅಂದ್ರೆ ಅವರು ಎನರ್ಜಿ, ವೈಟಲ್ ಎನರ್ಜಿ ಅಥವಾ ಪ್ರಾಣಶಕ್ತಿ ಅನ್ನೋಂಥ ಅರ್ಥದಲ್ಲಿ ಶಂಕರರು ಸ ಅನ್ನೋದನ್ನ ಒಂದು ಪ್ರಾಣ ಅಂತ ಕರೆದ್ರು. ಇನ್ನ ತಿ ಅಂತ ಅಂದ್ರೆ ಅನ್ನ ಅನ್ನುವಂಥದ್ದು, ನಾವು ತಿನ್ನುವಂತ ಆಹಾರ ಏನಿದೆ ಅದಕ್ಕೆ ತಿ ಅಂತ ಕರಿತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನ ಯಾ ಅಂತ ಅಂದ್ರೆ ಸೂರ್ಯ ಅಂತ. ಯಾಕೆ ಇಲ್ಲಿ ಎನರ್ಜಿ ಅಂದ್ರೆ ಪ್ರಾಣ ಅಥವಾ ಆಹಾರ ಮತ್ತೆ ಸೂರ್ಯ, ಯಾಕೆ ಈ ಮೂರೂ ಕೂಡ ಶಂಕರರು ಈ ತರ ಹೇಳಿದ್ರು ಅಂತ ನಾವು ಸ್ವಲ್ಪ ಚಿಂತನೆಯನ್ನ ಮಾಡಿದಾಗ ಒಂದಕ್ಕೊಂದು ಬಹಳ ಸಂಬಂಧ ಇದೆ ನೋಡಿ. ಈ ಪ್ರಾಣ ಅನ್ನೋದಿರ್ಬೇಕಂದ್ರೆ, ದೇಹದಲ್ಲಿ ಈ ಪ್ರಾಣ ಇರ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗತ್ತೆ? ಆಹಾರ ಬೇಕಾಗತ್ತೆ. ಒಳ್ಳೆಯ ಸಾತ್ವಿಕವಾದಂತಹ ಅಥವಾ ನಮಗೆ ಪೌಷ್ಟಿಕವಾದಂತಹ ಆಹಾರವನ್ನ ನಾವು ತಿಂದಾಗ ಏನಾಗುತ್ತೆ, ನಮಗೆ ತಂತಾನಾಗೆ ನಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿ ಮೂಡ್ತಾ ಹೋಗುತ್ತೆ. ಇಂತಹ ಒಂದು ಚೈತನ್ಯ ಶಕ್ತಿಯನ್ನ, ಇಂತಹ ಒಂದು ಅನ್ನವನ್ನ ಕೊಡುವಂತವ್ರು ಯಾರು? ಅದು ನಮ್ಮ ಸೂರ್ಯ ಭಗವಾನ್ ಅಲ್ವಾ. ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸಲಿಲ್ಲ ಅಂತ ಅಂದ್ರೆ ಭೂಮಿನಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗೋದಿಲ್ಲ. ಅದು ಸಸ್ಯಗಳಾಗಿರ್ಬೋದು, ಮರ ಆಗಿರ್ಬೋದು, ಅಥವಾ ಅದು ಯಾಕೆ ನಾವುಗಳು ಕೂಡ ನಮ್ಮ ಸೂರ್ಯನ ಕಿರಣಗಳಿಲ್ಲ ಇಲ್ಲ ಅಂತಂದ್ರೆ ನಾವು ಕೂಡ ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗೆ ಯ ಸತ್ಯ ಅನ್ನೋದಕ್ಕೆ ಪ್ರಾಣದಲ್ಲಿರುವಂತಹ ಅನ್ನದಲ್ಲಿರುವಂತಹ ಶಕ್ತಿ, ಆ ಶಕ್ತಿಗೆ ಭಗವಂತನ ಪ್ರೇರಣೆ, ಇವೆಲ್ಲವೂ ಕೂಡ ಸೇರಿ ಸತ್ಯ ಆಗತ್ತೆ ಅಂತ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಒಂದು ಕಮೆಂಟ್ರಿಯನ್ನ ಕೊಡ್ತಾರೆ. ಏನಂತ ಅಂದ್ರೆ, ಯಾರು ತುಂಬಾ ಪರಿಶುದ್ಧನೋ, ಯಾವ ರೀತಿಯ ಒಂದು ಕಪಟವನ್ನ ಇಲ್ಲದೆ ಇರುವಂತಹ ಮನುಷ್ಯ ಯಾರಾದ್ರೂ ಒಬ್ರು ಇದ್ರೆ, ಅಂದ್ರೆ ಸತ್ಯ ವ್ರತವನ್ನ
ಆಚರಿಸುವಂತವನು ಯಾರಾದರೂ ಇದ್ರೆ ಅವನಿಗೂ ಕೂಡ ನಾವು ಸತ್ಯ ಅಂತ ಕರಿತೀವಿ ಅಂತ ನಾವು ಅರ್ಥೈಸ್ಕೊಬಹುದು. ಸಾಮಾನ್ಯವಾಗಿ ನಿಮ್ಗೆ ಸತ್ಯ ಹರಿಶ್ಚಂದ್ರನ ಕತೆ ಗೊತ್ತೇ ಇರುತ್ತೆ. ನಾನು ಆ ಕಥೆಯನ್ನ ಇವತ್ತು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಸತ್ಯ ಅಂತ ಅಂದ್ರೆ ದೇವರು ಅಂತ ಅಂದ್ರೆ ಸತ್ಯ, ನಂಬಿಕೆ, ತಾಯಿ ಅಥವಾ ಈ ಸತ್ಯ ಇವೆಲ್ಲವೂ ಕೂಡ ಒಂದೇ ತಕ್ಕಡಿಯನ್ನ ಹಾಕಿ ನಾವು ತೂಗುವಂಥದ್ದು. ಸೊ ಯಾರು ಈ ಸತ್ಯ ಅನ್ನುವಂತಹ ವ್ರತವನ್ನ ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಸದಾ ವಿಷ್ಣುವಿನ ಕೃಪೆ ಇದ್ದೇ ಇರುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸತ್ಯ ಅನ್ನುವಂಥ ಒಂದು ನಾಮ ನಮಗೆ ಅರ್ಥೈಸ್ಕೊಬಹುದು. ಈಗೊಂದು ನಾಮಕ್ಕೆ ನಾನು ವಿದರ್ಭ ರಾಜನಾದಂತಹ ಸತ್ಯವ್ರತನ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇದನ್ನು ನೀವು ಕೇಳಿರ್ತೀರ, ಭಾಗವತದಲ್ಲಿ ಬರುವಂತಹ ಒಂದು ಕಥೆನೂ ಕೂಡ ಇದು ಸತ್ಯವ್ರತನ ಒಂದು ಕತೆ. ಅವನು ಕೂಡ ವಿದರ್ಭ ದೇಶದ ರಾಜ, ಬಹಳ ಸತ್ಯ ನಿಷ್ಠೆಗಳಿಂದ ಧರ್ಮ ಪಾಲನೆಯನ್ನ ಮಾಡ್ತಿರ್ತಾನೆ. ಅವನು ಸತ್ಯವಾಗಿರೋದ್ರಿಂದ ಅವನ ಒಂದು ರಾಜ್ಯದಲ್ಲಿ ಧನ ಕನಕಗಳು, ಲಕ್ಷ್ಮಿ ಎಲ್ಲರೂ ಕೂಡ ಅವನ ಒಂದು ಸಾಥ್ ಕೊಡ್ತಾ ಇರ್ತಾರೆ. ಅವನು ಸತ್ಯವಂತನಾಗಿರ್ತಾನೆ, ಅದಕ್ಕೋಸ್ಕರ ಅವನ ಹೆಸರೇ ಸತ್ಯವ್ರತ ಅಂತ. ಒಂದು ದಿನ ರಾತ್ರಿ ಏನಾಗತ್ತೆ, ಮಧ್ಯರಾತ್ರಿಯಲ್ಲಿ ಒಂದು ಸದ್ದಾಗತ್ತೆ. ಯಾರೋ ಒಂದು ಹೆಣ್ಣು ಚಲಿಸ್ತಾ ಇರುವಂತಹ ಅಥವಾ ಹೋಗ್ತಾ ಇರುವಂತಹ ಸದ್ದು ಸತ್ಯವ್ರತನಿಗೆ ಕೇಳಿಸತ್ತೆ. ಯಾರು ಇಷ್ಟೊತ್ತಲ್ಲಿ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗ್ತಿದ್ದಾರಲ್ಲ ಅಂತ ತನ್ನ ಕೋಣೆಯಿಂದ ಆಚೆ ಬಂದು ನೋಡ್ತಾನೆ. ಒಂದು ಹೆಣ್ಣು ತನ್ನ ಬೆನ್ನನ್ನ ತೋರಿಸ್ಕೊಂಡು ರಾಜ್ಯದಿಂದ ಹೋಗ್ತಾ ಇರ್ತಾಳೆ ಆಚೆ. ಆ ರಾಜ ಬಂದು ಕೇಳ್ತಾನೆ, ಯಾರು ನೀನು, ಯಾಕೆ ಹೋಗ್ತಾ ಇದೀಯ, ಎಲ್ಲಿಗೆ ಹೋಗ್ತಾ ಇದೀಯ ನೀನು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಧನಲಕ್ಷ್ಮಿ, ನಿನ್ನ ರಾಜ್ಯದಲ್ಲಿ ಇಷ್ಟು ದಿನ ನಾನಿದ್ದೆ, ಚೆನ್ನಾಗೇ ಇದ್ದೆ, ಯಾಕೋ ನಾನು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಆಶ್ರಯ ಕೊಟ್ಟಂತಹ ನಿನಗೆ ನಾನು ಕೃತಜ್ಞತನಾಗಿದ್ದೀನಿ. ನನಗೆ ನೀನು ಅನುಮತಿಯನ್ನ ಕೊಟ್ರೆ ನಾನು ಹೊರಡ್ತೀನಿ, ನಾನು ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅನಿಸ್ತಿದ್ದೆ ಮನಸ್ಸು, ನನಗೆ ಪರ್ಮಿಷನ್ ಕೊಡ್ತೀಯಾ ನನಗೆ ಅಂತ ಧನಲಕ್ಷ್ಮಿ ಕೇಳ್ಕೊಂತಾಳ ಅಂತ. ಸತ್ಯವ್ರತ ಯಾವಳು ಸತ್ಯನಿಷ್ಠೆಯನಾದ್ರಿಂದ ಅವನೇನು ತದುರ್ತವನ್ನು ಕೊಡಲ್ಲ. ನಿನಗೆ ಹೋಗ್ಬೇಕು ಅನ್ನೋ ಮನ್ಸಾಗಿದೆ ಅಲ್ವಾ, ಆಯ್ತು ಹೋಗ್ಬಾ ನೀನು ಅಂತ ಅಂದ್ಬಿಟ್ಟು ಧನಲಕ್ಷ್ಮಿಗೆ ಕಳ್ಸಿಕೊಡ್ತಾಳೆ. ಆಯ್ತು ಹೋಗ್ಬಾ ಅಂತ ಧನಲಕ್ಷ್ಮಿ ತನ್ನ ಬೆನ್ನನ್ನ ತೋರಿಸ್ತಾ ಆ ರಾಜ್ಯವನ್ನು ಬಿಟ್ಟು ಹೋಗ್ತಾಳಂತೆ. ಆದ್ರೆ ಹಿಂದೆ ಇನ್ನೊಂದು ಹೆಂಗಸ್ ಬಂತಂತೆ. ಅವನು ಮತ್ತೆ ರಾಜ ಕೇಳಿದಂತೆ, ನೀನ್ ಯಾರು ಇವಾಗ ಅಂತ. ಅದಕ್ಕೆ ಅವಳು ಹೇಳಿದಂತೆ, ನಾನು ದಾನಲಕ್ಷ್ಮಿ ಅಂತ. ಸದಾ ನೀನು ದಾನ ಧರ್ಮಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ದೆ, ಈಗ ನಿನ್ನಲ್ಲಿ ಧನ ಇಲ್ಲ, ಧನಲಕ್ಷ್ಮಿ ನಿನ್ನ ಬಿಟ್ಟು ಹೋಗ್ತಾ ಇದ್ದಾಳೆ, ದುಡ್ಡೇ ಇಲ್ಲ ಅಂತ ನೀನ್ ದಾನ ಹೇಗ್ ಮಾಡ್ತೀಯಾ? ದುಡ್ಡಿದ್ರೆ ತಾನೇ ಅವೆಲ್ಲರೂ ದಾನವನ್ನು ಮಾಡೋಕ್ಕಾಗುವಂಥದ್ದು. ಸೊ ದುಡ್ಡೇ ಇಲ್ಲ ಅಂದ್ರೆ ನೀನ್ ದಾನವನ್ನು ಯಾವ ರೀತಿ ಮಾಡೋಕ್ಕಾಗತ್ತೆ? ಅದಕ್ಕೋಸ್ಕರ ನಾನು ಕೂಡ ನಿನ್ನ ಒಂದು ಆಸರೆಯಲ್ಲಿ ಇರೋದಕ್ಕಾಗೋದಿಲ್ಲ, ನನಗೂ ನೀನು ಅನುಮತಿಯನ್ನು ಕೊಡು, ನಿನ್ನ ಜೊತೆ ಇಷ್ಟು ದಿನ ನಾನು ಇದ್ದದ್ದಕ್ಕೆ ನಾನು ನಿನಗೆ ಕೃತಜ್ಞತನಾಗಿದ್ದೀನಿ, ಬಹಳ ದಾನ ಧರ್ಮಗಳನ್ನ ಮಾಡಿ ನೀನು ಕೀರ್ತಿಯನ್ನ ಪಡೆದಿದ್ಯಾ, ನನಗೆ ಅನುಮತಿಯನ್ನು ಕೊಡು, ನಾನು ಹೊರಡ್ತೀನಿ ಅಂತ ದಾನಲಕ್ಷ್ಮಿನೂ ಹೇಳ್ತಾನೆ. ರಾಜ ಮತ್ತೆ ಇನ್ನೊಂದ್ಸತಿ ಏನು ಪ್ರತ್ಯುತ್ತರವನ್ನು ಕೊಡದೆ, ನಿನಗೆ ಇಷ್ಟ ಇದ್ರೆ ಖಂಡಿತ ಇರು, ನಾನು ಬೇಡ ಅಂತ ಹೇಳಲ್ಲ, ಇಲ್ಲ ನೀನು ಇಷ್ಟ ಪಡೋದಿಲ್ಲ ನನ್ನ ಜೊತೆ ಇರೋದಕ್ಕೆ ಅಂದ್ರೆ ಹೋಗ್ಬಾ, ಒಳ್ಳೇದಾಗ್ಲಿ ಅಂತ ಅವನಿಗೂ ಕೂಡ ರಾಜ ಪರ್ಮಿಷನ್ ಕೊಡ್ತಾನೆ. ದಾನಲಕ್ಷ್ಮಿನೂ ಕೂಡ ನಿರ್ಗಮಿಸ್ತಾಳೆ. ಅದರಿಂದ ಇನ್ನೊಬ್ಳು ಬರ್ತಾಳೆ. ಏನಪ್ಪಾ ಇದು, ಒಬ್ಬೊಬ್ರು ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ರಾಜ ಅನ್ಕೊಂಡ್ರೆ, ನೀನ್ ಯಾರು ಅಂತ ಕೇಳಿದಾಗ ಅವಳು ಹೇಳ್ತಾಳಂತೆ, ನಾನು ಕೀರ್ತಿ ಅಂತ. ಯಾಕೆ ಕೀರ್ತಿ? ನಿನ್ನಲ್ಲಿ ಧನ ಇಲ್ಲ, ಈಗ ನಿನ್ನಲ್ಲಿ ಧನ ಇಲ್ದಿರೋದ್ರಿಂದ ನೀನು ದಾನ ಮಾಡೋದಕ್ಕಾಗಲ್ಲ. ನೀನು ದಾನ ಮಾಡಿದ್ರೆ ಮಾತ್ರ ನಿಂಗೆ ಕೀರ್ತಿ ಬರುತ್ತೆ ಅಲ್ವಾ. ಇವತ್ತು ನಾನು ದೊಡ್ಡ ಆರ್ಥಿಕವಾಗಿ ನಾನು ಪ್ರಬಲನಾಗಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಸಂಪತ್ತಿದೆ ಅಂದಾಗ ನಾನು ದಾನವನ್ನು ಮಾಡಾಕ್ತೀನಲ್ವಾ. ನಾನು ದಾನವನ್ನು ಮಾಡಿದ್ರೆ ನನಗೆ ಆಟೋಮೆಟಿಕ್ ಆಗಿ ನನಗೆ ಕೀರ್ತಿ ಬರುತ್ತೆ. ಅಂತ ಮಹಾರಾಜರು ಎಂತಹ ದಾನ ಧರ್ಮಿಗಳು, ಎಂತಹ ಸತ್ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂತ ಒಂದು ಕೀರ್ತಿ ಬರುತ್ತೆ. ನಿನ್ನಲ್ಲಿ ದುಡ್ಡಿಲ್ಲ ಅಂದ್ರೆ ಧನ ಇಲ್ಲ, ಮತ್ತೆ ನೀನ್ ದಾನ ಕೂಡ ಮಾಡಲ್ಲ, ನಿನಗೆ ಕೀರ್ತಿನ ಯಾಕೆ ಹೇಗೆ ಲಭಿಸೋಕ್ ಸಾಧ್ಯ? ಅದಕ್ಕೋಸ್ಕರ ನಾನು ಕೂಡ ಬಿಟ್ಟು ಹೋಗ್ತೀನಿ ಅಂತ ಆ ಕೀರ್ತಿ ಎನ್ನುವಳು ಕೂಡ ಬಿಟ್ಟು ಹೋಗ್ತಾಳೆ. ಅದರ ಹಿಂದೆ ಇನ್ನೊಬ್ಳು ಬರ್ತಾಳೆ. ಈಗ ಅವಳ ಹೆಸರು ಶುಭ ಅಂತ. ಶುಭ ಅಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಶ್ರೀ ಅಥವಾ ಶುಭ ಅಂತ ಅಂದ್ರೆ ಎಲ್ಲವೂ ಶುಭಪ್ರದವಾದದ್ದು ಅಥವಾ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇರೋದು ಅನ್ನುವಂಥದ್ದಲ್ಲಿ ಶುಭ ಅನ್ನುವಂಥ ಒಂದು ಲಕ್ಷ್ಮಿ. ಅವಳು ಕೂಡ ಅದನ್ನೇ ಹೇಳ್ತಾಳೆ, ನಿನ್ನಲ್ಲಿ ಹಣ ಇಲ್ಲ, ಈಗ ನೀನ್ ದಾನ ಧರ್ಮಗಳನ್ನ ಮಾಡಲ್ಲ, ನಿನಗೆ ಕೀರ್ತಿ ಅನ್ನೋದು ಕೂಡ ಇಲ್ಲ, ನೀನು ಈಗ ಸಾಮಾನ್ಯ ಮನುಷ್ಯನಾಗುವುದೇ, ನಿನ್ನಲ್ಲಿ ಕೀರ್ತಿ ಕೂಡ ಇಲ್ಲ, ಇನ್ನ ಶುಭಪ್ರದವಾದದ್ದ ಏನಾದ್ರೂ ಈ ರಾಜ್ಯದಲ್ಲಿ ನಡಿಬೇಕನ್ನೋದು ಹೇಗ್ ಸಾಧ್ಯ? ಇವತ್ತು ನಮ್ಮಲ್ಲಿ ಎಲ್ಲಾ ಧನಕನಕಗಳಿದೆ, ಮನೆ ಇದೆ, ಮಠ ಇದೆ, ಸಂಪತ್ತಿದೆ, ಎಲ್ಲವೂ ಇದೆ ಅಂದ್ರೆ ನಾನು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ.
ನಿನ್ನಲ್ಲಿ ಇವಾಗ ಏನೂ ಇಲ್ಲ, ಸಾಧಾರಣವಾದ ಮನುಷ್ಯ ಆಗ್ಬಿಟ್ಟಿದ್ಯಾ, ರಾಜ ಹೋಗಿ ಸಾಧಾರಣವಾದ ಮನುಷ್ಯ ಆಗ್ಬಿಟ್ಟಿದ್ಯಾ, ನಾನು ಕೂಡ ಇರಲ್ಲ ಅಂತ ಶುಭ ಅನ್ನುವಂಥವ್ರು ಕೂಡ ತನ್ನ ಬೆನ್ನನ್ನ ತೋರಿಸಿ ಮುಂದಕ್ಕೆ ಹೋಗ್ತಾಳಂತೆ. ಇನ್ನ ಕೊನೆಗೆ ಇನ್ನೊಬ್ಳು ಬರ್ತಾಳಂತೆ, ಅವಳ ಹೆಸರು ಸತ್ಯಲಕ್ಷ್ಮಿ ಅಂತ. ಮತ್ತೆ ಯಥಾ ರೀತಿ ರಾಜ ಕೇಳ್ತಾನೆ, ಯಾರು ನೀನು ಅಂತ. ಅವಳು ಹೇಳ್ತಾನೆ, ನಾನು ಸತ್ಯಲಕ್ಷ್ಮಿ. ನೀನು ಸತ್ಯವನ್ನೇ ಇದುವರೆಗೂ ಕೂಡ ರಥವನ್ನಾಗಿ ನೀನು ಪಾಲನೆ ಮಾಡ್ಕೊಂಡ್ ಬಂದಿದ್ಯಾ. ಯಾಕೋ ಇವರೆಲ್ಲ ಹೋಗ್ತಿದ್ದಾರೆ, ನಾನೆಲ್ಲರೂ ಅವ್ರ ಜೊತೆನೆ ಇದ್ದೆ ಇಷ್ಟು ದಿನ ಕೂಡ, ನನಗೂ ಹೋಗ್ಬೇಕು ಅನ್ಸ್ತಾ ಇದೆ, ನನಗೂ ಕೂಡ ಪರ್ಮಿಷನ್ ಕೊಡು ಅಂತ ಸತ್ಯಲಕ್ಷ್ಮಿ ಕೇಳ್ಕೊತಾನೆ. ಇಷ್ಟು ಜನರಿಗೂ ಕೂಡ ಅವನು ನೀನು ಹೋಗ್ಬೇಡ ಅಂತ ಹೇಳಿದಂತಹ ಸತ್ಯವ್ರತ ಸತ್ಯಲಕ್ಷ್ಮಿಯ ಕಾಲನ್ನು ಹಿಡ್ಕೊಂತಾನಂತೆ. ನನಗೆ ಧನ ಬೇಡ, ನನಗೆ ದಾನ ಮಾಡುವಂತಹ ಪ್ರತಿಷ್ಠೆನೂ ಕೂಡ ಬೇಡ, ನನಗೆ ಶುಭ ಬೇಡ, ನನಗೇನೂ ಬೇಡ, ನನಗೆ ಒಂದೇ ಒಂದು ಬೇಕು. ಅದೇನು ಅಂದ್ರೆ, ನಾನು ಸತ್ಯವಾಗಿ ನಾನು ಏನಿಷ್ಟು ದಿನ ರಥವನ್ನ ನಾನು ಪಾಲಿಸ್ತಾ ಇದ್ದೀನಿ, ಅದೊಂದಿದ್ರೆ ಸಾಕು, ನಾನು ಸಂತುಷ್ಟನಾಗಿರ್ತೀನಿ. ಈ ರಥವನ್ನ ನಾನು ಬಿಡೋದಕ್ಕೆ, ಅಂದ್ರೆ ಸತ್ಯವಾಗಿ ನಡ್ಕೊಳ್ಳುವಂತಹ ವ್ರತವನ್ನ ಬಿಡೋದಕ್ಕೆ ನಾನು ಖಂಡಿತ ಇಷ್ಟಪಡೋದಿಲ್ಲ. ದಯವಿಟ್ಟು ನೀನನ್ನ ಬಿಟ್ಟು ಹೋಗ್ಬೇಡ ಅಂತ ಆ ಸತ್ಯವ್ರತ ಸತ್ಯಲಕ್ಷ್ಮಿಯ ಕಾಲನ್ನ ಹಿಡ್ಕೊಂತಾನ. ಅದನ್ನ ಕೇಳಿಸ್ಕೊಂಡು ಸತ್ಯಲಕ್ಷ್ಮಿ, ಆಯ್ತು, ನಾನು ಖಂಡಿತ ನನ್ನ ನೆಚ್ಚಿನ ಭಕ್ತ ನೀನು, ನಾನು ನಿನ್ ಜೊತೆನೇ ಇರ್ತೀನಿ, ಎಲ್ಲೂ ಬಿಟ್ಟು ಹೋಗಲ್ಲ ಅಂತಂದು ಮತ್ತೆ ಅವಳು ವಾಪಸ್ ಬಂದು ಅವಳ ರಾಜ್ಯದಲ್ಲೇ ಇರ್ತಾಳೆ. ಯಥಾ ರೀತಿ ರಾಜ ಅವತ್ತು ದಿನ ಒಂದು ಭಾವದಿಂದ ಹೋಗಿ ಮತ್ತೆ ಮಲ್ಕೊಂತಾನೆ. ಮತ್ತೆ ಬೆಳಗ್ಗೆ ಪ್ರಾತಃ ಕಾಲ ಆಗತ್ತೆ, ಸೂರ್ಯೋದಯ ಆಗತ್ತೆ. ಅವನು ಎದ್ದು ಆಚೆ ಬರ್ತಾನೆ ತನ್ನ ಕೋಣೆಯಿಂದ. ಆ ಬಾಗಿಲಲ್ಲಿ ಧನಲಕ್ಷ್ಮಿ ಕಾಯ್ತಾ ಇಲ್ಲ. ಸತ್ಯವ್ರತ ಕೇಳ್ತಾನಂತೆ, ರಾತ್ರಿ ಮಧ್ಯರಾತ್ರಿ ನೀನು ಹೋದಲ್ಲ ತಾಯಿ, ನಾನು ಇರೋದಿಲ್ಲ, ಎಲ್ಲೋ ನಾನು ಚಂಚಲೆ, ನಾನು ಬೇರೆ ಕಡೆ ಹೋಗ್ಬೇಕು, ನನ್ಗೆ ಯಾಕೋ ಬೇರೆ ಕಡೆ ಹೋಗ್ಬೇಕು ಅನ್ಸ್ತಾ ಇದೆ ಅಂತ ನೀನೇ ನನ್ನ ಹತ್ರ ಕೇಳ್ಕೊಂಡಿಯಲ್ಲ, ಇವತ್ತೇನು ಮತ್ತೆ ಬಂದು ಬಾಗ್ಲ ಹತ್ರ ನಿಂತ್ಕೊಂಡಿದ್ಯಾ ಅಂತ ಸತ್ಯವ್ರತ ಕೇಳ್ತಾನಂತೆ. ಅದಕ್ಕೆ ಅವಳು ಹೇಳ್ತಾಳಂತೆ, ನಿನ್ನಲ್ಲಿ ಸತ್ಯಲಕ್ಷ್ಮಿನ ಉಳಿಸ್ಕೊಂಡ್ಬಿಟ್ಟಿದ್ಯಪ್ಪ, ನೀನು ಸತ್ಯವಂತನಾಗಿದ್ಯಾ, ನಿಷ್ಠಾವಂತನಾಗಿದ್ಯಾ. ಎಲ್ಲಿ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಅನ್ನೋದಿರುತ್ತೋ ಅಲ್ಲಿ ನಾನು ಕರೆಯೋದೇ ಬೇಡ, ನಾನು ಹಾಗೇ ಬರ್ತೀನಿ, ಅದಕ್ಕೆ ನಾನು ಬಾಗಿಲಲ್ಲಿ ಕಾಯ್ತಾ ಇದ್ದೀನಿ, ನಿನ್ನ ಸ್ವಾಗತ ಮಾಡು, ಒಳಗಡೆ ಕರ್ಕೊ ನನ್ನ ಅಂತ ಧನಲಕ್ಷ್ಮಿ ಹೇಳ್ತಾಳಂತೆ. ಅದ್ರ ಹಿಂದೆ ದಾನಲಕ್ಷ್ಮಿ, ಕೀರ್ತಿ, ಶುಭ ಎಲ್ಲರೂ ಕೂಡ ಹಿಂದಿಂದೆ ತಾನಾಗಿ ಮತ್ತೆ ಆ ಸತ್ಯವ್ರತನ ರಾಜ್ಯವನ್ನ ಪ್ರವೇಶ ಮಾಡ್ತಾರೆ. ಈ ಒಂದು ಕಥೆಯಿಂದ ನಮ್ಗೆ ಏನು ಅರ್ಥೈಸ್ಕೊಳಕ್ಕಾಗತ್ತೆ ಅಂತಂದ್ರೆ, ನಾವು ಯಾವಾಗ ಸತ್ಯ ಅನ್ನೋಂಥ ನಿಷ್ಠೆಯಿಂದ ಇರ್ತೀವಿ, ನಮ್ಮಲ್ಲಿ ಟೈಮ್ ಕೆಟ್ಟಾಗ ಅಥವಾ ಏನೋ ಸರಿಗಿಲ್ಲ ನಮ್ಮ ಒಂದು ಹಣೆ ಬರಹ ಅಥವಾ ಏನೋ ಒಂದು ಪಾಪದ ಒಂದು ಮೂಟೆ ನಮ್ಮ ಹೆಗಲೇರಿದೆ ಅಂದಾಗ ಒಳ್ಳೆ ಹಾವು ಕೂಡ ಹಗ್ಗ ಆಗತ್ತೆ ಅಂತ ಹೇಳ್ತಾರ, ಸಾರಿ, ಹಗ್ಗವು ಕೂಡ ಹಾವಾಗತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಸತ್ಯವನ್ನೇ ವ್ರತವನ್ನಾಗಿ ಸ್ವೀಕಾರ ಮಾಡಿದಲ್ಲೂ ಕೂಡ ನಮಗೆ ಸುಮಾರಷ್ಟು ಅವಮಾನಗಳು, ಅಪಮಾನಗಳು ನಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ. ನಾವು ಯಾವಾಗ ಸತ್ಯವನ್ನ ರಥ ಆಗಿ ನಾವು ಸ್ವೀಕಾರ ಮಾಡಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಾಗಿರ್ತೀವೋ, ಒಂದಲ್ಲ ಒಂದಿನ ಆ ಸತ್ಯಕ್ಕೆ ಜಯ ಆಗೇ ಆಗತ್ತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಈ ಒಂದು ಕತೆ ನಮ್ಗೆ ಸಾಕ್ಷಿ ಆಗತ್ತೆ. ಸೊ ನಾವೆಲ್ಲರೂ ಕೂಡ ಏನು ಅರ್ಥೈಸ್ಕೊಬೇಕು, ಬರೀ ಇಲ್ಲಿ ವಿಷ್ಣು ಸಹಸ್ರನಾಮವನ್ನ ಕೇಳ್ಕೊಂಡು ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಂಡು ವಿಷ್ಣುವಿನ ಗರಿಮೆಗಳನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಖಂಡಿತ ಬಂದಿಲ್ಲ. ನಮ್ಮ ಜೀವನದಲ್ಲಿ ಏನ್ ಅಳವಡಿಸ್ಕೊಳಕ್ಕಾಗತ್ತೆ, ಸತ್ಯವನ್ನ, ಭಕ್ತಿಯನ್ನ, ಒಂದು ಆಚರಣೆಯನ್ನ, ಸಾತ್ವಿಕವಾದ ಬುದ್ಧಿಯನ್ನ, ಎಲ್ಲವನ್ನೂ ಕೂಡ ಈ ಕಥೆಗಳನ್ನ ನಾವು ಯಾಕೆ ಆರಿಸಿ ನಿಮ್ ಮುಂದೆ ವ್ಯಕ್ತಪಡಿಸ್ತಾ ಇದೀವಿ ಅಂತಂದ್ರೆ, ಈ ಒಂದು ಧರ್ಮ ಸೂಕ್ಷ್ಮಗಳನ್ನ ನಾವೆಲ್ಲರೂ ಅರ್ಥೈಸ್ಕೊಬೇಕು. ಬರೀ ಕೇಳೋದಕ್ಕೆ ಬಹಳ ಇಂಪಾಗಿರುತ್ತೆ, ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾವೆಲ್ಲ ಮೆಸೇಜಸ್ ನೋಡ್ತಾ ಇರ್ತೀನಿ, 2 ಗಂಟೆಗಳ ಕಾಲ ಹೇಗೋಯ್ತು ಅಂತಾನೆ ಗೊತ್ತಾಗಲ್ಲ ಮಹೋದಯ, ಅಷ್ಟು ಚೆನ್ನಾಗಿದೆ. ಅವೆಲ್ಲ ಹೌದು, ನಿಜ, ಹೌದು, ನನಗೂ ಕೂಡ ಪಾಠ ಮಾಡ್ಬೇಕಂದ್ರೆ 2 ಗಂಟೆಗಳ ಕಾಲ ಹೇಗೋಯ್ತು ಅಂತ ನನಗೂ ಕೂಡ ಅನ್ಸೋದಿಲ್ಲ. ಆದ್ರೆ ಈ ಎಲ್ಲಾ ಕಥೆಗಳಿಂದ ಏನ್ ಮಾರಲ್ ಇದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಅಂದ್ರೆ, ನಾವು ಈ ರೀತಿಯ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡ್ರು ಕೂಡ ಅಷ್ಟರ ಮಟ್ಟಿಗೆ ನಮ್ಗೆ ಪ್ರಯೋಜನ ಆಗೋದಿಲ್ಲ ಅಂತ ಅನ್ಸುತ್ತೆ. ನಮ್ಮ ಕೆಲಸ ಏನಾಗ್ಬೇಕಾಗಿದೆ ಈಗ ಅಂತಂದ್ರೆ, ಈ ರೀತಿಯ ಧರ್ಮ ಸೂಕ್ಷ್ಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಒಂದು ಕೆಲಸ ಆಗ್ಬೇಕಾಗಿದೆ. ಆ ರೀತಿಯಲ್ಲಿ ನಾವು ಈ ವಿಷ್ಣುವಿನ ನಾಮಗಳನ್ನ ಚಿಂತನೆ ಮಾಡೋದಾಗಿರ್ಬೋದು, ಭಾಗವತದ ಕಥೆಗಳನ್ನ ಕೇಳೋದಾಗಿರ್ಬೋದು, ವಿಷ್ಣುವಿನ ಪರಿಕಲ್ಪನೆ ಮಾಡ್ಕೊಳ್ಳೋದಾಗಿರ್ಬೋದು. ನಾನು ಕ್ಲಾಸಿನ ಕೊನೆಯಲ್ಲಿ ಸದಾ ಹೇಳ್ತೀನಿ, 30 ಸೆಕೆಂಡ್ಗಳು, 1 ನಿಮಿಷಗಳ ಕಾಲ ಕಣ್ಣನ್ನು ಮುಚ್ಚಿ ಧ್ಯಾನವನ್ನ ಮಾಡಿ ಅಂತ. ಯಾಕೆ ಅಂತ ಅಂದ್ರೆ, ಈ ರೀತಿ ಸತ್ವಗುಣವನ್ನ ಅಥವಾ ಸತ್ಯದ ತತ್ವಗಳನ್ನ ನಾವೇನು ಕೇಳಿಸ್ಕೊಂಡಿರ್ತೀವಿ ನಮ್ಮ ಕಿವಿಗಳಿಂದ, ಅವೆಲ್ಲವೂ ಕೂಡ ನಮ್ಮ ತನದಲ್ಲಿ ಅಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಕೆ ಆಗ್ಲಿ ಅಂತ ನಾವು ಪ್ರಕೃತಿಗೆ ಬೇಡುವಂಥದ್ದು. ಪ್ರಕೃತಿ ಅಂತಂದ್ರೆ ಬೇರೆ ಇನ್ಯಾರೂ ಇಲ್ಲ, ಯೂನಿವರ್ಸ್ ಇರುವಂತಹ ಒಂದು ಶಕ್ತಿ.
ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ನಾವೇನ್ ಕರಿತೀವಿ, ಅದಕ್ಕೆ ಆಕಾರ ಇಲ್ಲ, ಲಿಂಗ ಇಲ್ಲ, ವಯೋಮಿತಿ ಇಲ್ಲ. ಅದೊಂದು ಶಕ್ತಿ. ಆ ಶಕ್ತಿಗೆ ನಾವು ಬೇಡ್ಕೊಳ್ಳುವಂಥ ಸಾತ್ವಿಕವಾದಂಥ ಎಲ್ಲವನ್ನೂ ಕೂಡ ನನಗೆ ಕೊಡಪ್ಪ, ನನಗೆ ಸಿದ್ಧಿಸಪ್ಪ ಅಂತ ಬೇಡ್ಕೊಳ್ಳುವಂಥದ್ದೇ ಧ್ಯಾನ ಅನ್ನುವಂಥದ್ದು. ಎಲ್ಲರಿಗೂ ಕೂಡ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಒಬ್ಬನೇ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ? ತುಂಬಾ ಫಾಸ್ಟ್ ಆಗಿ? ಸೊ ಈ ಹಾಗೇನೆ ಸತ್ಯವ್ರತನ ಇನ್ನೊಂದು ಕತೆ ಕೂಡ ಇದೆ. ಆಕ್ಚುಲಿ ನಾನು ಒಂದೊಂದೇ ಕಥೆಯನ್ನ ಮೀಸಲಿರೋಣ ಒಂದೊಂದು ನಾಮಕ್ಕೆ ಅಂತ ಅನ್ಕೊಂಡೆ. ಆದ್ರೆ ನನಗೆ ಗೊತ್ತಿಲ್ಲದೆ ಹಾಗೆ ಏನೋ ಓದ್ತಾ ಅಥವಾ ವ್ಯಾಸಂಗವನ್ನ ಮಾಡ್ತಾ ಇನ್ನಿಷ್ಟು ವಿಚಾರಗಳನ್ನು ನಿಮ್ಗೆ ಹಂಚ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತ್ಯವ್ರತನ ಇನ್ನೊಂದು ಕಥೆಯನ್ನ ಕೂಡ ಇವತ್ತು ಹೇಳ್ಬೇಕು ಅಂತ ಅನ್ಕೊಂಡೆ. ಏನಂತ ಅಂದ್ರೆ, ಸತ್ಯವ್ರತ ಆಗ್ಲೇ ಹೇಳಿದಾಗ ಬಹಳ ಧರ್ಮನಿಷ್ಠನು, ಸತ್ಯವನ್ನೇ ಪರಿಪಾಲನೆ ಮಾಡುವಂಥವನಾಗಿರ್ತಾನೆ. ಅವನಿಗೆ ಒಂದು ಸನ್ನಿವೇಶ ಎದುರಾಗತ್ತೆ. ಏನ್ ಸನ್ನಿವೇಶ ಎದುರಾಗತ್ತೆ ಅಂದ್ರೆ, ಒಬ್ಬ ಬೇಟೆಗಾರ ಅಂದ್ರೆ ಅವನ ರಾಜ್ಯದಲ್ಲೇ ಇದ್ದ ಒಬ್ಬ ಬೇಡ ಒಂದು ಮೃಗವನ್ನ, ಅಂದ್ರೆ ಒಂದು ಜಿಂಕೆಯನ್ನ ಓಡಿಸ್ಕೊಂಡ್ ಬರ್ತಾನಂತೆ ಅವನ ರಾಜ್ಯದಲ್ಲೇನೆ. ಇಲ್ಲಿ ಬೇಟೆಗಾರನ ಕರ್ತವ್ಯ ಏನು? ಅವನಿಗೆ ಬೇಟೆ ಬೇಕು, ಅವತ್ತಿನ ದಿನ ಬೇಟೆ ಬೇಕು. ಅದಕ್ಕೋಸ್ಕರ ಅವನ ಕರ್ತವ್ಯ, ಅವನ ಕೆಲಸನೇ ಅದು. ಅವನು ಪ್ರಾಣಿಗಳನ್ನ ಹಿಂಸೆ ಮಾಡಿ ಆ ಒಂದು ಮಾಂಸವನ್ನು ಭಕ್ಷಿಸೋದೇ ಅವನ ಒಂದು ಕಾರ್ಯ ಆಗಿದೆ ಅಲ್ವಾ? ಆ ರೀತಿನ ಅವನ ಕೆಲಸ ಅವನು ಮಾಡ್ತಾನೆ, ಅದು ಅವನಿಗೆ ಧರ್ಮನೇ ಅದು. ಸೊ ಈ ನಿಟ್ಟಿನಲ್ಲಿ ಅವನು ಒಂದು ಮೃಗವನ್ನ ಅಟ್ಸಾಡ್ಕೊಂಡು ಬರ್ತಾನೆ. ಆ ಮೃಗ ಆ ಒಂದು ರಾಜನ ಸಮೀಪ ಬಂದು ಅವನ ಕಣ್ಣಿಗೆ ಬಿದ್ದು ಮತ್ತೆ ಮಾಯ ಆಗತ್ತೆ ಅಂದ್ರೆ ಮುಂದಕ್ಕೆ ಹೋಗುತ್ತೆ. ಆ ಬೇಟೆಗಾರ ಬಂದ್ಬಿಟ್ಟು ಕೇಳ್ತಾನಂತ, ಇಲ್ಲಿ ಒಂದು ಜಿಂಕೆ ಬಂದು ಹೋಯ್ತಲ್ಲ, ಯಾವ ಕಡೆ ಹೋಯ್ತು ನೋಡ್ದ ನೀನು ಅಂತ. ಇದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂತ ಅಂದ್ರೆ, ಸತ್ಯವ್ರತನಿಗೆ ನಾನು ಸತ್ಯನಿಷ್ಠನಾಗಿದ್ದೇನೆ ಅನ್ನುವಂತಹ ಒಂದು ಸಣ್ಣ ಅಹಂಕಾರ ಬಂದಿರತ್ತಂತ. ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತಾನೆ ಭಗವಾನ್ ವಿಷ್ಣು ಬೇಟೆಗಾರನಾಗಿ ಬಂದಿರ್ತಾನಂತೆ. ನಾನು ಇದನ್ನ ಹೇಳಿರಲ್ಲ, ನಿಮ್ಗೆ ಕ್ಷಮಿಸಿ. ಸೊ ಸತ್ಯನಿಷ್ಠೆ ಆಗಿರೋದು ಕೂಡ ಒಳ್ಳೇದು, ಆದ್ರೆ ಅದನ್ನ ಅಹಂಕಾರ ಪಡಬಾರ್ದು. ನಾನು ಸತ್ಯನಿಷ್ಠನಾಗಿದ್ದೀನಿ, ನನ್ನ ಬಿಟ್ರೆ ಬೇರೆ ಇನ್ಯಾರು ಕೂಡ ಈ ರಥವನ್ನ ಮಾಡಲ್ಲ ಅಂತ ಅದು ಕೂಡ ಅಹಂಕಾರವನ್ನು ಪಟ್ಕೊಂಡ್ರು ಕೂಡ ದೇವರು ಪಾಠವನ್ನು ಕಳಿಸ್ತಾನಂತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಕಥೆಯನ್ನ ನಾನು ಹೇಳ್ಬೇಕು ಅಂತ ಅನಿಸ್ತೀನಿ. ಸೊ ಈ ಸತ್ಯವ್ರತನಿಗೆ ಸತ್ಯನಿಷ್ಠೇನೆ ಅನ್ನುವಂತಹ ಒಂದು ಅಹಂಕಾರನು ಕೂಡ ಬಂದಿತ್ತಂತೆ. ಅವನು ನಾನು ಸತ್ಯವಂತನಾಗಿದ್ದೇನೆ, ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳೋದೇ ಇಲ್ಲ ಅಂತ. ಸೊ ವಿಷ್ಣುವೇ ಬೇಟೆಗಾರನಾಗಿ ಒಂದು ಮೃಗವನ್ನ ಬೇಟೆ ಮಾಡ್ಕೊಂಡ್ ಬರ್ತಾನೆ. ಆಗ ವಿಷ್ಣುನೇ ಕೇಳ್ತಾನೆ ಸತ್ಯವ್ರತನ, ಒಂದು ಜಿಂಕೆಯನ್ನು ನೋಡ್ದ್ಯಾನೆ, ಯಾವ ಕಡೆ ಹೋಯ್ತು ಅಂತ. ಈಗ ಅವನು ಸತ್ಯವ್ರತವನ್ನ ಪಾಲನೆ ಮಾಡ್ಬೇಕು. ಸೊ ಎರಡು ರೀತಿಯ ಪಾಪಗಳನ್ನ ಅವನು ಕಟ್ಕೊಂತಾನೆ. ಒಂದು ರೀತಿಯ ಪಾಪ ಏನು ಕಟ್ಕೊಂತಾನೆ, ಅವನು ನಿಜವನ್ನೇ ಹೇಳಿದ್ರೆ ಇದು ಬಲಗಡೆ ಹೋಯ್ತು ಎಡಗಡೆ ಹೋಯ್ತು ಅಂತ ನಿಜಾನೇ ಹೇಳಿದ್ರೆ ಏನಾಗುತ್ತೆ, ಆ ಮೃಗದ ಸಾವಿಗೆ ಇವನು ಕಾರಣ, ಅಥವಾ ಮೃಗದ ಸಾವಿನ ಪಾಪಕ್ಕೆ ಇವನು ಕಾರಣನಾಗ್ತಾನೆ ಅಲ್ವಾ? ಅದು ಒಂದು. ಇನ್ನೊಂದೇನು, ಇಲ್ಲ ನಾನು ನೋಡೇ ಇಲ್ಲ ಅಂತ ಹೇಳಿದ್ರೆ ಸತ್ಯದ ವ್ರತ ಏನ್ ಮಾಡ್ತಿದ್ದಾನೆ ಆ ಒಂದು ಪಾಪಕ್ಕೆ ಗುರಿ ಆಗ್ತಾ ಹೋಗ್ತಾನೆ. ಇಂತಹ ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಂತಹ ಈ ಸತ್ಯವ್ರತ ಒಂದು ಕ್ಷಣ ತನ್ನ ಕಣ್ಣನ್ನ ಮುಚ್ಚಿಕೊಂಡು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಈ ಒಂದು ಸಂದರ್ಭದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ನನ್ನ ರಥವನ್ನ ನಾನು ಪಾಲನೆ ಮಾಡ್ಬೇಕಾಗಿರುವಂಥದ್ದು ನನ್ನ ಧರ್ಮ. ಸತ್ಯದ ಒಂದು ವ್ರತವನ್ನ ಪಾಲನೆ ಮಾಡ್ಬೇಕು ಅನ್ನೋದು ನನ್ನ ಧರ್ಮ ಆಗಿದೆ. ನಾನು ಈ ಬೇಡನಿಗೆ ಏನಂತ ಉತ್ತರ ಕೊಡ್ಲಿ? ಮೃಗ ಆ ಕಡೆ ಹೋಯ್ತು ಅಂತ ವ್ರತ ಕೊಟ್ರೆ ಅದರ ಸಾವಿಗೆ ಪಾಪದ ಕಾರಣಕ್ಕೆ ನಾನೇ ಆಗ್ತೀನಿ. ಇಲ್ಲ ನಾನು ನೋಡಿಲ್ಲ ಅಂತ ಅಂದ್ರೆ ನಾನು ಸುಳ್ಳು ಹೇಳಿದಂಗಾಗತ್ತೆ, ಸತ್ಯದ ಒಂದು ವ್ರತವನ್ನ ನಾನು ಬಿಟ್ಟಂಗಾಗತ್ತೆ. ಏನ್ ಮಾಡ್ಬೇಕು ಅಂತ ಒಂದು ಕ್ಷಣ ವಿಷ್ಣುವಿನ ಕುತ್ಕೊಂಡು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ಅಲ್ಲೇ ಎದುರುಗಡೆ ಇದ್ದಂತಹ ವಿಷ್ಣು ಬೇಡನ ರೂಪದಿಂದ ವಿಷ್ಣು ರೂಪವಾಗಿ ಬಂದು ಹೇಳ್ತಾನಂತೆ. ಇದು ತುಂಬಾ ಧರ್ಮ ಸೂಕ್ಷ್ಮ, ಇದು ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. ವಿಷ್ಣುವೇ ಹೇಳಿದಂತಹ ಮಾತಂತೆ ಇದು. ನಾವೆಲ್ಲರೂ ಕೂಡ ಸತ್ಯವಾಗಿರ್ಬೇಕು, ನಿಷ್ಠೆಯಾಗಿರ್ಬೇಕು ಅಂತ ಸಾಮಾನ್ಯವಾಗಿ ಎಲ್ಲಾ ಶಾಸ್ತ್ರಗಳು ಅಥವಾ ನಾವುಗಳು ಖಂಡಿತವಾಗಿ ಹೇಳ್ತೀವಿ, ಸುಳ್ಳನ್ನ ಹೇಳ್ಬಾರ್ದು, ಸತ್ಯವಾಗಿ ಇರಬೇಕು ಅಂತ. ಆದ್ರೆ ಎಲ್ಲಿ ಧರ್ಮಕ್ಕೆ ಕುತ್ತು ಬರ್ತಾ ಇದೆ ಅಥವಾ ಧರ್ಮದ ವಿನಾಶ ಆಗ್ತಾ ಇದೆ, ಧರ್ಮ ಉಳಿಯೋಲ್ಲ ಅಂತ ಅಂದಾಗ ನಾವು ಅಸತ್ಯವನ್ನ ಹೇಳಿದ್ರೆ ಅದು ತಪ್ಪಲ್ಲ ಅಂತ ವಿಷ್ಣು ಹೇಳ್ತಾರೆ. ಮಹಾಭಾರತದಲ್ಲಿ ನಾವು ಭೀಷ್ಮರು ನಾನು ನೆನೆಸ್ಕೊಂಡ್ರೆ ಈ ಒಂದು ತತ್ವ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಅವ್ರೇನ್ ಪ್ರತಿಜ್ಞೆ ಮಾಡಿರ್ತಾರೆ ಅಂತ ಅಂದ್ರೆ, ಸದಾ ಕಾಲ ನಾನು ಕೌರವರ ಒಂದು ಬೆಂಬಲವಾಗಿರ್ತೀನಿ, ಅವ್ರು ಏನೇ ಮಾಡಿದ್ರು ಕೂಡ ಅವರ ಬೆಂಬಲವಾಗೇ ಇರ್ತೀನಿ ಅಂತ ಅನ್ನೋ ಒಂದು ಪ್ರಾಮಿಸ್ ಏನಿತ್ತು, ಅನ್ನೋ ಪ್ರಮಾಣ ಏನಿತ್ತು, ಅವರಿಗೆ ಎಲ್ಲಾ ರೀತಿಯ ಅನ್ಯಾಯಗಳನ್ನ ಕಣ್ಣಿನಲ್ಲಿ ನೋಡಿದ್ರು ಕೂಡ, ದ್ರೌಪದಿ ವಸ್ತ್ರಾಭರಣವನ್ನ ಕಣ್ಣಿನಲ್ಲಿ ನೋಡುವಂತಹ ಪಾಪದ ಒಂದು ಕೃತ್ಯ ಅವರ ಕಣ್ಣಿಗೆ ಬಿತ್ತು. ತನ್ನ ತಮ್ಮಂದಿರೇ ಆದಂತಹ ಸಹೋದರರೇ ಆದಂತಹ ಕೌರವರು ಪಾಂಡವರ ಯುದ್ಧವನ್ನ ನೋಡಿ
ಏನೂ ಕೂಡ ಅಸಹಾಯಕತೆಯಾಗಿ ಇರುವಂತಹ ಒಂದು ಸ್ಥಿತಿ ಅವರಿಗೆ ಬಂತು. ಭೀಷ್ಮನ ಸಾವಿನ ಒಂದು ಕ್ಷಣದಲ್ಲಿ ಕೃಷ್ಣ ಪ್ರತ್ಯಕ್ಷ ಆಗಿ ಹೇಳ್ತಾನಂತ ಭೀಷ್ಮರಿಗೆ, ನೀನು ಈ ಜನ್ಮದಲ್ಲಿ ಮಾಡಿರುವಂತಹ ಬಹಳ ದೊಡ್ಡ ಪಾಪ ಏನು ಅಂತ ಅಂದ್ರೆ, ನಿನ್ನ ಒಂದು ಪ್ರಮಾಣವನ್ನ, ನಾನು ಸತ್ಯವಾಗಿ ನಡ್ಕೊಂತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿರುವಂತಹ ಅಧರ್ಮನೇ ನಿನ್ನ ಪಾಪದ ಮೂಟೆ ಅಂತ. ನಾವು ಎಷ್ಟೋ ಸತಿ ಇಂಥವ್ರ ಒಂದು ಧರ್ಮ ಸಂಕಟದಲ್ಲಿ ಸಿಗಾಕೊಂತೀವಿ. ಏನ್ ಧರ್ಮ ಸಂಕಟದಲ್ಲಿ ಸಿಗಾಕೊಂತೀವಿ ಅಂತಂದ್ರೆ, ನಮ್ಮ ಸತ್ಯವನ್ನ ಅಥವಾ ನಮ್ಮ ಒಂದು ನಿಷ್ಠೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಅಧರ್ಮ ಆಗ್ತಿದ್ರು ಕೂಡ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಭೀಷ್ಮರ ತರ. ಸೊ ಈ ಕತೆಗೆ ಮತ್ತೆ ವಾಪಸ್ ಬರೋದೇ ಆದ್ರೆ, ಅದನ್ನೇ ಹೇಳ್ಕೊಂತ ಹೋದ್ರೆ ಮಹಾಭಾರತದ್ದು ತುಂಬಾ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಭೀಷ್ಮರು ತನ್ನ ಒಂದು ಧರ್ಮನಿಷ್ಠೆಗೆ ಅಥವಾ ಸತ್ಯದ ಒಂದು ನಿಷ್ಠೆಗೆ, ಅವರ ತಂದೆಗೆ ಮಾಡಿದಂತಹ ಪ್ರಮಾಣವನ್ನ ಅವರು ಉಳಿಸ್ಕೊಳ್ಳೋದಕ್ಕೆ ಅವರ ಇಡೀ ಜೀವನವನ್ನ ಕೌರವಗೋಸ್ಕರ ಮುಡಿಪಾಗಿಡ್ತಾರೆ. ಅವರ ಆತರ ಕರ್ಮಗಳನ್ನ ಮಾಡೋದಕ್ಕೆ ಸಾಕ್ಷಿಯಾಗತ್ತೆ. ಸೊ ಇಲ್ಲಿ ವಿಷ್ಣು ಬೇಡ ರೂಪದಲ್ಲಿದ್ದಂತಹ ವಿಷ್ಣು ಏನ್ ಹೇಳ್ತಾನೆ ಅಂತ ಅಂದ್ರೆ, ಧರ್ಮವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಸುಳ್ಳು ಹೇಳಿದ್ರು ಕೂಡ ಅದು ಧರ್ಮವೇ ಅಂತ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ನೀವು ನಡ್ಕೊಬೇಕು ಅಂತ ಅಂದ್ರೆ, ಈ ಮಾತನ್ನ ವಿಷ್ಣು ಹೇಳುವಂಥದ್ದು, ನೀನ್ ಬೇಟೆಗಾರರಿಗೆ ಏನಂತ ಉತ್ತರಿಸ್ಬೇಕಾಗಿತ್ತು ಅಂದ್ರೆ, ಅವನಿಗೆ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು. ಅಂದ್ರೆ ನೀನ್ ಹೇಳಿದಂತಹ ಉತ್ತರ ನೋಡಿ, ಮಹಾಭಾರತದಲ್ಲೂ ಕೂಡ ನಮಗೆ ಸುಮಾರು ಇಂತಹ ಸನ್ನಿವೇಶಗಳು ಕಾಣುತ್ತೆ. ಧರ್ಮರಾಯ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ಕೊಂಬಂದವಂತವ್ನು ಅಲ್ವಾ. ಅಶ್ವತ್ಥಾಮೋ ಅತಃ ಕುಂಜರಹ ಅಂತ ಭಗವಾನ್ ಶ್ರೀಕೃಷ್ಣನೇ ಹೇಳ್ಕೊಡ್ತಾನೆ. ಆ ರೀತಿ ಹೇಳೋದು ಅಶ್ವತ್ಥಾಮ ಸತ್ತ ಅಂತ. ಆದ್ರೆ ಯಾವ ರೀತಿ ಒಂದು ಟೆಕ್ನಿಕ್ ನ ಉಪಯೋಗಿಸ್ತಾನಂತಾರೆ, ಇಲ್ಲಿ ಕುಂಜರಹ ಅನ್ನೋದನ್ನ ಮನಸ್ಸಿನಲ್ಲಿ ಹೇಳ್ಕೋ ಅನ್ನೋದನ್ನ ಕೂಡ ಹೇಳ್ಕೊಡ್ತಾರೆ. ಅವಾಗ ನೀನು ಸತ್ಯವಾದ ವ್ರತವನ್ನ ಮುರಿದಂಗ ಆಗೋಲ್ಲ. ಅಶ್ವತ್ಥಾಮ ಹತಃ ಅಂತ ಮಾತ್ರ ಜೋರಾಗಿ ಹೇಳಿ ಕುಂಜರಹ ಅನ್ನೋದನ್ನ ಮನಸ್ಸಲ್ಲಿ ಹೇಳ್ಕೊಂತಾನೆ. ಅದೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆನೆ. ಸೊ ಹಾಗೆ ಧರ್ಮವನ್ನ ನಾವು ಉಳಿಸ್ಬೇಕು ಅನ್ನೋದೇ ಆದ್ರೆ ಈ ರೀತಿಯ ಅಧರ್ಮ ಮಾಡಿದ್ರೆ ತಪ್ಪಿಲ್ಲ ಅಂತ. ಆ ರೀತಿಯ ಒಂದು ಉಪಾಯವನ್ನ ವಿಷ್ಣು ಅವನಿಗೆ ಹೇಳ್ಕೊಟ್ಟಂತೆ. ಸೊ ಅವನು ಹೇಳಿದಂತೆ ಈ ಮಾತು, ಜಿಂಕೆಯನ್ನು ನೀನು ನೋಡ್ದ ಅಂತ ಕೇಳಿದಕ್ಕೆ, ಅದು ಕಣ್ಣಿಗೆ ಕಾಣುವಂತೆಯೋ ಅಥವಾ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದಂತೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಂತೆ. ಅಂದ್ರೆ ಈ ಸೆಂಟೆನ್ಸ್ ನ ನೀವು ಕೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ ನಾನೇನ್ ಹೇಳಿದೆ ಅಂತ. ಅಂದ್ರೆ ಒಂದು ಕನ್ಫ್ಯೂಸಿಂಗ್ ಆಸ್ಪೆಕ್ಟ್ ತರ, ಅದು ಕಣ್ಣು ಕಾಣಿಸ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಅಥವಾ ಮನಸ್ಸಿನ ಕಲ್ಪನೆನೋ ಗೊತ್ತಿಲ್ಲ ಅಂತ ಹೇಳಿದಂತೆ. ಅಂದ್ರೆ ಆ ಜಿಂಕೆ ನಾನು ನೋಡಿದ್ದು ನಮ್ಮ ಮನಸ್ಸಿನ ಕಲ್ಪನೆನೋ ಅಥವಾ ನಿಜವಾದ ಜಿಂಕೆ ನೋಡೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದಂತೆ. ಆಗ ಏನಾಯ್ತು, ಅವನಿಗೆ ಕನ್ಫ್ಯೂಸ್ ಆಯ್ತು. ಯಾರಿಗೆ? ಆ ಬೇಡಿಗೆ ಕನ್ಫ್ಯೂಸ್ ಆಯ್ತು. ಅವನೇನ್ ಹೇಳ್ದ ಅನ್ನೋ ಉತ್ತರನೇ ಅವನಿಗೆ ಅರ್ಥ ಆಗ್ಲಿಲ್ಲ. ಸೊ ಆ ರೀತಿಯಾಗಿ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ಧರ್ಮವನ್ನ ಅಥವಾ ಸತ್ಯದ ವ್ರತವನ್ನ ನಾವು ಉಳಿಸ್ಕೊಬೇಕು ಅಂದಾಗ ಈ ರೀತಿಯಾದ ಒಂದು ಸಣ್ಣ ಸಣ್ಣ ಅಧರ್ಮ ಮಾಡ್ಬೇಕಾಗತ್ತೆ. ಆಗ ಏನಾಯ್ತು, ಬೇಡನಿಗೆ ಯಾ ಕಡೆ ಹೋಯ್ತು ಅನ್ನೋ ಉತ್ತರನೂ ಕೂಡ ಸಿಗ್ಲಿಲ್ಲ. ಅವಾಗ ಇವನಿಗೆ ಸತ್ಯವ್ರತನಿಗೆ ನಾನು ಸುಳ್ಳು ಹೇಳಿದೆ ಅನ್ನೋಂಥ ಪಾಪ ಪ್ರಜ್ಞೆನೂ ಕೂಡ ಬರಲಿಲ್ಲ. ಸೊ ಈ ರೀತಿಯ ಒಂದು ಕಥೆಗಳು ನಮ್ಗೆ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಒಂದು ನೀತಿ ಏನಂತ ಅಂದ್ರೆ, ಸತ್ಯವಾಗಿರ್ಬೇಕು, ಸುಳ್ಳನ್ನ ಹೇಳಬಾರ್ದು, ಮನಸ್ಸಾಕ್ಷಿಗೆ ದ್ರೋಹ ಮಾಡುವಂತಹ ಕೆಲಸವನ್ನು ನಾವು ಮಾಡಬಾರ್ದು. ಒಂದು ಹಿಂದಿನ ಹಾಡಲ್ಲಿ ನಾನು ಅದನ್ನ ವ್ಯಕ್ತಪಡಿಸಿದ್ದೆ. ಯಾರೋ ಬೇರೆಯವರಿಗೆ ಮೆಚ್ಚಿಸೋಕ್ಕೋಸ್ಕರ ನಾವು ಎಷ್ಟೋ ಕೆಲಸಗಳನ್ನ ಮಾಡ್ತೀವಿ ಅಲ್ವಾ. ಮನದಾಣ್ಣ ಗುರು ಸಿದ್ಧ ಮರೆಯಾಗೋನಲ್ಲ ಅಂತ. ಮನಸ್ಸಾಕ್ಷಿ ಏನೋ ಒಂದಿದೆ ಅಲ್ವಾ ನಮ್ಮಲ್ಲಿ. ಅದಕ್ಕೆ ಗೊತ್ತಿಲ್ಲದೆ ಇರೋ ತರ ನಾವ್ ಯಾವುದೇ ಕೆಲಸವನ್ನು ಮಾಡಕ್ ಆಗೋದೇ ಇಲ್ಲ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ಅದ್ ಮನಸ್ಸಿಗೆ ಗೊತ್ತಿರತ್ತೆ ನೀವು ಮಾಡಿರೋ ತಪ್ಪ ಸರಿನಾ ಅಂತ. ಸೊ ಮನಸ್ಸಾಕ್ಷಿಗೆ ಒಪ್ಪುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಅವಾಗ ಅಸತ್ಯ ಅಂತ ನಾವೇನ್ ಕರಿತೀವಿ ವಿಷ್ಣುವಿಗೆ, ಅವನು ಕೂಡ ಮೆಚ್ಕೊಂತಾನೆ, ನಮ್ಮನ್ನ ಅಪ್ಕೊಂತಾನೆ ಅನ್ನೋದಕ್ಕೆ ಈ ಒಂದು ನಾಮ ಸಾಕ್ಷಿ ಆಗುತ್ತೆ. ನಾ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಸಮಾತ್ಮ ಅನ್ನುವಂತಹ ಒಂದು ನಾಮ. ಬಹಳ ಚೆನ್ನಾಗಿದೆ ಈ ಒಂದು ನಾಮ. ಸಮಾತ್ಮ ಅಂದ್ರೆ ಆತ್ಮರು. ನಾವೆಲ್ಲರೂ ಕೂಡ ಪರಮಾತ್ಮನಿಂದ ಬಂದಿರುವಂತಹ ಒಂದು ಆತ್ಮರು. ಅಂದ್ರೆ ಛಿದ್ರವಾಗಿ ಭೂಮಿ ಮೇಲೆ ಬೇರೆ ಬೇರೆ ತಂದೆ ತಾಯಿಗಳಲ್ಲಿ ನಾವು ಜನ್ಮವನ್ನ ತಾಳಿದೀವಿ. ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಸ್ವರೂಪನೇ. ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಅಂತ ನಾವೇನು ಕರಿತೀವಿ, ಪರಬ್ರಹ್ಮನ ಸ್ವರೂಪವೇ ನಾವೆಲ್ಲರೂ ಕೂಡ. ಏನಿಲ್ಲಿ 108 ಜನ ಇದ್ದೀರಾ, ಇವೆಲ್ಲರೂ ಕೂಡ ಪರಬ್ರಹ್ಮರ ಒಂದು ಅಂಶನೇ, ಅದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ. ಆದ್ರೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನೀವು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯದಲ್ಲಿ, ಬೇರೆ ಬೇರೆ ತಂದೆ ತಾಯಿಗಳನ್ನ ಯೋನಿನಲ್ಲಿ ನೀವು ಜನ್ಮವನ್ನ ತಾಳಿದ್ದೀರಿ. ಆದ್ರೆ ನೀವೆಲ್ಲರೂ ಕೂಡ
ಪರಮಾತ್ಮನ ಒಂದು ಅಂಶನೇ. ಇದು ಆಧ್ಯಾತ್ಮವನ್ನ ಆಧ್ಯಾತ್ಮದ ದಾರಿಯಲ್ಲಿ ಇರೋವಂಥವ್ರು ನಾವೆಲ್ಲರೂ ಕೂಡ ತಿಳ್ಕೊಬೇಕಾದಂತ ಒಂದು ಅಂಶ. ನಮ್ಮ ಡೆಸ್ಟಿನಿ ಏನು ಅಥವಾ ನಮ್ಮ ಒಂದು ಲಕ್ಷ್ಯ ಏನು ಅಂತಂದ್ರೆ ಮತ್ತೆ ನಾವು ಪರಮಾತ್ಮನಿಗೆ ಹೋಗಿ ಸೇರ್ಕೊಳ್ಳುವಂಥದ್ದೇ ನಮ್ಮ ಲಕ್ಷ್ಯ ಅಲ್ವಾ, ಅದು ಗುರಿ. ಹೇಗೆ ಸೇರ್ಕೊಳ್ಳೋದು? ಭಗವದ್ಗೀತೆಯನ್ನ ಕಲಿಯುವಂಥದ್ದು, ಶಾಸ್ತ್ರಗಳನ್ನ ಕಲಿಯುವಂಥದ್ದು, ಪಾರಾಯಣವನ್ನು ಮಾಡುವಂಥದ್ದು, ಸತ್ಕಾರ್ಯಗಳನ್ನು ಮಾಡುವಂಥದ್ದು, ಪರಮಾತ್ಮನಿಗೆ ಮೆಚ್ಚುಗೆ ಆಗುವಂತಹ ಕಾರ್ಯವನ್ನು ಮಾಡುವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಆಗುವಂತಹ ಕಾರ್ಯಗಳನ್ನು ಮಾಡುವಂಥದ್ದು. ಹೀಗೆಲ್ಲ ಮಾಡ್ತಾ 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 ಏನಾಗುತ್ತೆ, ನಾವು ಪರಮಾತ್ಮನಿಗೆ ಇಷ್ಟ ಆಗ್ತಾ ಹೋಗ್ತೀವಿ. ಹೇಗೆ ತಂದೆ ತಾಯಿಗೆ ಮಕ್ಕಳು ಮಾಡುವಂತಹ ಎಲ್ಲಾ ಒಳ್ಳೆ ಕೆಲಸಗಳು, ಸದ್ವಿಚಾರಗಳು ಹೇಗೆ ತಂದೆ ತಾಯಿಗೆ ಇಷ್ಟ ಆಗುತ್ತೋ ಹಾಗೆ ನಮ್ಮ ತಂದೆ ತಾಯಿ ಮೇಲೆ ಪರಮಾತ್ಮ ಅಂತ ಇದ್ದಾನೆ, ನಾವೆಲ್ಲ ಅವನ ಮಕ್ಕಳು. ಯಾವಾಗ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ, ಧರ್ಮಯುತವಾದ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತೀವಿ, ಅವನು ನೀನು ಆತ್ಮನಾಗಿರ್ಬೇಡ, ಬಾ ನನ್ನ ಜೊತೆನೆ ಪರಮಾತ್ಮನಾಗಿರು, ಪರಮ ಆತ್ಮನಾಗಿರು ಅಂತ ಅವನು ಕರ್ಕೊಂಡು ಅವನಲ್ಲಿ ಇರಿಸ್ಕೊಂತಾನ. ಅಂದ್ರೆ ನಮ್ಗೆ ಮುಕ್ತಿ ಪ್ರಾಪ್ತಿ ಆಗುತ್ತೆ ಅನ್ನೋದು ನಾವು ಅದನ್ನ ಮುಕ್ತಿ ಅಂತ ಕರಿತೀವಿ. ಸೊ ಇಲ್ಲಿ ಯಾಕಿದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾತ್ಮ ಅಂತ ಅಂದ್ರೆ ಯಾರ ಮನಸ್ಸು ಬ್ಯಾಲೆನ್ಸ್ಡ್ ಆಗಿರುತ್ತೆ, ಯಾರ ಮನಸ್ಸು ಸ್ವಲ್ಪನೂ ಕೂಡ ದ್ವೇಷಯುತವಾಗಿ ಅಥವಾ ಈ ಹೇಟ್ರೆಡ್ನೆಸ್ ಅನ್ನೋದಾಗಲಿ ಅಥವಾ ಬೇರೆ ಯಾವುದೇ ಕಲ್ಮಶದಿಂದ ಪೊಲ್ಯೂಟ್ ಆಗಿರೋದಿಲ್ಲ, ಕಲ್ಮಶ ರಹಿತನಾಗಿರುತ್ತಾರೆ, ಅಂಥವರೆಲ್ಲರೂ ಕೂಡ ಸಮಾತ್ಮರು ಅಂತ. ಅಂದ್ರೆ ಅವ್ರಿಗೆ ಆ ಆತ್ಮ ಪರಿಶುದ್ಧವಾದದ್ದು ಅನ್ನುವಂಥ ಅರ್ಥ. ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡುವಂಥದ್ದು. ಇವನು ಉಚ್ಚ, ಇವನು ನೀಚ, ಇವನು ಬಡವ, ಇವನು ಶ್ರೀಮಂತ ಅನ್ನುವಂತಹ ಭೇದವನ್ನಿಲ್ದಲೆ ಎಲ್ಲರನ್ನೂ ಕೂಡ ಸಮನಾಗಿ ಕಾಣುವಂತಹ ಪುರುಷರಿಗೆ, ಅಥವಾ ಪುರುಷ ಅಂತಂದ್ರೆ ಇಲ್ಲಿ ಮ್ಯಾಸ್ಕ್ಯುಲೈನ್ ಅಂತಾನೆ ಅಲ್ಲ, ಯಾರ ದೇಹದಲ್ಲಿ ಆತ್ಮ ಇರುತ್ತೆ ಅವರೆಲ್ಲರೂ ಕೂಡ ಪುರುಷರೇ ಸಂಸ್ಕೃತದಲ್ಲಿ ಹೇಳ್ಬೇಕಂದ್ರೆ. ಸೊ ಸಮಾತ್ಮ ಅಂತ ಅಂದ್ರೆ ಯಾರ ಆತ್ಮವು ಪರಿಶುದ್ಧವಾಗಿರುತ್ತೋ, ಯಾರು ಎಲ್ಲನೂ ಸಮವಾಗಿ ಕಾಣ್ತಾನೋ, ಸಮ ಆತ್ಮ. ಸಮವಾಗಿ ಅಂದ್ರೆ ಎಲ್ಲರನ್ನೂ ಕೂಡ ಆತ್ಮ ಅನ್ನೋದೊಂದಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಜೀವಿಗಳನ್ನ ಕಾಣ್ತಾರೋ, ಭೇದರಹಿತನಾಗಿ ಟ್ರೀಟ್ ಮಾಡ್ತಾರೋ, ಅಂಥವರೆಲ್ಲರೂ ಕೂಡ ಆ ಸಮಾತ್ಮನಿಗೆ ಇಷ್ಟ ಆಗ್ತಾರೆ ಅನ್ನುವಂಥ ಅರ್ಥದಲ್ಲಿ ವಿಷ್ಣುವಿನ ನಾಮ ಸಮಾತ್ಮ ಅಂತ ಬರುತ್ತೆ. ಸಮ ಆತ್ಮ, ಸಮ ಅಂತಂದ್ರೆ ಈಕ್ವಲ್, ಆತ್ಮ ಅಂತಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಅಂದ್ರೆ ನಮ್ಮ ದೇಹದಲ್ಲಿರುವಂತ ಪ್ರಾಣಶಕ್ತಿಗೆ ಆತ್ಮ ಅಂತ ನಾವು ಕರೆಯುವಂಥದ್ದು. ಸೊ ಈ ಆತ್ಮವನ್ನು ಹೊಂದಿರುವಂತಹ ಈ ದೇಹ ಏನಿದೆ, ಅದರ ಸ್ವಭಾವ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲವನ್ನೂ ಕೂಡ ಕಲ್ಮಶರಹಿತವಾಗಿ ನೋಡುವಂಥದ್ದು, ಸಮವಾಗಿ ನೋಡುವಂಥದ್ದು. ಸೊ ಅಂಥವರಿಗೆ ನಾವು ಸಮಾತ್ಮ ಅಂತ ಕರೆಯುವಂಥದ್ದು. ಈ ಒಂದು ನಾಮವನ್ನ ನಾವು ಒಂದು ಕಥೆಯ ಮುಖಾಂತರ ಅರ್ಥೈಸ್ಕೊಬೇಕಂತಂದ್ರೆ ಮತ್ತೆ ನಾವು ದ್ವಾಪರಯುಗದ ಕೃಷ್ಣ ಪರಮಾತ್ಮನ ಹತ್ರನೇ ಹೋಗ್ಬೇಕು. ಮಹಾಭಾರತದ ಪ್ರತಿಯೊಂದೊಂದು ಕಥೆಗಳು ಕೂಡ ಅದು ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ, ಖಂಡಿತ ನಡೆದಿದೆ, ಇಲ್ಲ ಅಂತ ಅಲ್ಲ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದೊಂದು ಕಥೆಯು ಕೂಡ ನಮಗೆ ಯಾವ ರೀತಿ ನಾವು ನಮ್ಮ ಜೀವನವನ್ನ ಸಾರ್ಥಕತೆಯಾಗಿ ಸಾಧಿಸಬಹುದು, ನಮ್ಮ ಜೀವನವನ್ನ ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನ ನಮಗೆ ಪಾಠವನ್ನ ಹೇಳ್ಕೊಡುವಂತಹ ನೀತಿ ಅಂದ್ರೆ ಅದು ತಪ್ಪಾಗೋದಿಲ್ಲ ಇಡೀ ಮಹಾಭಾರತವನ್ನು. ಸೊ ಅದಕ್ಕೋಸ್ಕರ ಸಮಾತ್ಮ ಅನ್ನುವಂಥ ಒಂದು ನಾಮಕ್ಕೆ ನಾನು ಕೃಷ್ಣನ ಒಂದು ಕಥೆಯನ್ನ ಇವತ್ತು ಆರಿಸ್ಕೊಂಡಿದ್ದೆ. ಒಂದು ಸಾರಿ ಏನಾಗತ್ತೆ, ದುರ್ಯೋಧನ ಕೃಷ್ಣನ ಆಹ್ವಾನ ಮಾಡಿರ್ತಾನೆ. ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡುವ ನಿನಗೋಸ್ಕರ ನಾವು ಒಂದು ಔತಣವನ್ನ ಆರ್ಗನೈಸ್ ಮಾಡಿದ್ವಿ, ಒಂದು ಊಟದ ಔತಣವನ್ನ ಮಾಡಿದೀನಿ, ಮೃಷ್ಟಾನ್ನ ಭೋಜನವನ್ನ ನಿನಗೋಸ್ಕರ ಸಿದ್ಧ ಮಾಡಿದ್ದೀನಿ ಬಾ ಅಂತ ಕೌರವರು ಕೃಷ್ಣನನ್ನ ಆಹ್ವಾನ ಮಾಡಿರ್ತಾರೆ ಅಂತ. ಕೃಷ್ಣನು ಕೂಡ ಅವನು ಸಮತ್ವ ಅಲ್ವಾ, ಎಲ್ಲರೂ ಸಮನಾಗಿ ನೋಡುವಂತವನು. ಇಲ್ಲಿ ಕೌರವರು ಮತ್ತು ಪಾಂಡವರನ್ನು ಯಾವುದೇ ರೀತಿಯ ಭೇದ ಇಲ್ಲದೆ ನೋಡುವಂತಹ ಒಂದು ಆತ್ಮ ಸಮಾತ್ಮ. ದುರ್ಯೋಧನ ಒಂದು ಕರೆಗೆ, ಒಂದು ಇನ್ವೈಟ್ಗೆ ಅವನು ಖಂಡಿತ ಒಪ್ಕೊಂತಾನಂತೆ, ಬರ್ತಾನಂತೆ. ಆದ್ರೆ ಊಟವನ್ನ ಮಾಡೋಲ್ಲ. ನನಗೆ ಊಟ ಬೇಡ, ನನಗೆ ಹೊಟ್ಟೆ ತುಂಬಿದೆ, ಸಾಕು, ನಿನ್ನ ಒಂದು ಆತಿಥ್ಯ ಸಾಕು, ನಿನ್ನ ಒಂದು ಇದು ಸಾಕು ಅಂದ್ಬಿಟ್ಟು ಯಾವುದೇ ರೀತಿಯ ಒಂದು ಊಟವನ್ನ ಮಾಡ್ದಲೆ ಅವನು ಮುಂದಿನ ದಾರಿಗೆ ಹೋಗ್ತಾನೆ. ಮುಂದಿನ ದಾರಿಗೆ ಅಂತಂದ್ರೆ ಎಲ್ಲಿ ಹೋಗ್ತಾನೆ ಅಂತ ಅಂದ್ರೆ ಪಾಂಡವರ ಒಂದು ಅರಮನೆಗೆ ಹೋಗ್ತಾನೆ ಅಂತ. ಪಾಂಡವರಿಗೆ ಕೃಷ್ಣ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಯಥಾ ರೀತಿ ಸಾಮಾನ್ಯವಾದ ಭೋಜನವನ್ನೇ ಅವರು ತಯಾರಿಸಿದ್ರು. ಸಾಮಾನ್ಯವಾದ ಭೋಜನವನ್ನೇ ಕೃಷ್ಣ ಬಂದ ಅಂತ ಅಂದ್ಬಿಟ್ಟು ಬಹಳ ಪ್ರೀತಿಯಿಂದ, ಅನುರಾಗದಿಂದ, ಲವಲವಿಕೆಯಿಂದ ಕೃಷ್ಣನಿಗೆ ಅರ್ಪಿಸ್ತಾರೆ.
ಅಲ್ಲಿ ಕೃಷ್ಣ ಅವತ್ತಿನ ದಿನ ಊಟ ಮಾಡಿದಂತೆ ಪಾಂಡವರ ಒಂದು ಆಗ ಅದು ಯಾರೊಬ್ರು ಸಹಚರರು ಬಂದು ದುರ್ಯೋಧನಿಗೆ ಹೋಗಿ ಹೇಳಿದ್ರಂತೆ, ನೋಡಿ ಇಷ್ಟ ಮೃಷ್ಟಾನ್ನ ಭೋಜನವನ್ನ ನೀವು ತಯಾರಿಸಿ ಮಾಡಿ ಅಷ್ಟು ರೀತಿಯಾಗಿ ನೀವು ಕೃಷ್ಣನ ಆಹ್ವಾನ ಮಾಡಿದ್ರೆ ಅವನು ನಮ್ಮಲ್ಲಿ ಊಟವನ್ನ ಮಾಡ್ಲಿಲ್ಲ, ಅದನ್ನ ಬಿಟ್ಟು ಅರ್ಜುನನ ಮನೆಗೆ ಹೋಗಿ ಅಂದ್ರೆ ಪಾಂಡವರ ಮನೆಗೆ ಹೋಗಿ ಅಲ್ಲಿ ಅವನು ಸಾಮಾನ್ಯವಾದಂತಹ ಊಟವನ್ನ ಮಾಡಿದ್ದಾನೆ ಅಂತ. ತಕ್ಷಣ ದುರ್ಯೋಧನ ಏನ್ ಮಾಡ್ತಾನೆ, ಬಹಳ ಆಕ್ರೋಶ ಉಂಟಾಗುತ್ತಂತೆ ಅವನಿಗೆ. ದುರ್ಯೋಧನ ಅಲ್ಲ, ದುರ್ ಅಂತ ಅಂದ್ರೆ ಯಾವನು ಕೂಡ ಕೆಟ್ಟವ ಅನ್ನುವಂತ ಅರ್ಥ. ಇಲ್ಲ, ಅವನ ಆಕ್ಚುಲಿ ಸುಯೋಧನ ಅಂತ ಅವನ ನಿಜವಾದ ಹೆಸರು. ಅವನು ಸದಾ ಕೆಟ್ಟ ಕೆಲಸಗಳನ್ನ ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಅವನಿಗೆ ದುರ್ಯೋಧನ ಅಂತ ಹೆಸರು. ದುರ್ ಅಂತ ಅಂದ್ರೆ ಕೆಟ್ಟವ ಅನ್ನುವಂತ ಅರ್ಥದಲ್ಲಿ. ಆಕ್ರೋಶದಿಂದ ಮತ್ತೆ ಆ ಅರಮನೆಗೆ ಬರ್ತಾನಂತೆ. ಕೃಷ್ಣ, ನೀನು ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿನ್ಗೆ? ನೀನು ಬರ್ತೀಯ ಅಂತ ನಾನು ಎಲ್ಲಾ ಆತಿಥ್ಯವನ್ನ ಸರಿ ಮಾಡಿ ಭೋಜನಗಳನ್ನ ಮಾಡಿ ತಯಾರು ಮಾಡಿ ತಿನ್ನು ಅಂತ ನಾನು ಆಜ್ಞೆಯನ್ನ ಮಾಡಿದಾಗ ನೀನು ಅದನ್ನ ತಿರಸ್ಕರಿಸಿ ಇಲ್ಲಿ ಬಂದು ಊಟ ಮಾಡ್ತಿದೀಯಲ್ಲ, ಇದು ಯಾವ ನ್ಯಾಯ? ನೀನು ಮಾಡ್ತಾ ಇರುವಂತದ್ದು ಪಾರ್ಶಾಲಿಟಿ. ನಿನಗೆ ಕೌರವರ ಕಡೆ ಬಹಳ ಪ್ರೀತಿ ಇದೆ, ಅದಕ್ಕೋಸ್ಕರ ನೀನು ಅವರ ಮನೆಗೆ ಬಂದು ಊಟ ಮಾಡ್ತಿದೀಯಾ, ನಮ್ಮ ಮೇಲೆ ಇರೋದು ನಿನ್ಗೆ ದ್ವೇಷ ಅಂತ ಬಂದು ಅಪವಾದವನ್ನ ಮಾಡ್ತಾನಂತೆ ಕೃಷ್ಣನಿಗೆ. ಆಗ ಯಥಾ ರೀತಿ ಕೃಷ್ಣ ಹೇಳ್ತಾನಂತೆ, ದುರ್ಯೋಧನ, ನನಗೆ ಹಸಿವಿತ್ತು, ನಿಮ್ಮ ಮನೆಗೆ ಬಂದಾಗ ನನಗೆ ಹಸಿವಿತ್ತು. ಯಾವುದರ ಹಸಿವಿತ್ತು ಅಂತಂದ್ರೆ ಪ್ರೀತಿಯ ಹಸಿವಿತ್ತು ನನಗೆ. ಎಲ್ಲಿ ಪ್ರೀತಿ ಸಿಗುತ್ತೆ ಅಲ್ಲಿ ನಾನು ಇರ್ತೀನಿ. ನಿನ್ನಲ್ಲಿ ಬರೀ ಬಾಹ್ಯವಾದಂತಹ ಒಂದು ಆಡಂಬರತನದಷ್ಟೇ ನಾನು ನಿಂಗೆ ನೋಡಿದೆ. ಔತಣದಲ್ಲಿ ಬಗೆ ಬಗೆಯ ಆಹಾರವನ್ನ ಮಾಡಿ ಬಗೆ ಬಗೆಯ ರೀತಿಯಾಗಿ ಮಾಡಿ ಎಲ್ಲೋ ಒಂದ್ ಕಡೆ ಸಿಂಹಾಸನದ ಮೇಲೆ ಕೂತ್ಕೊಂಡು ಊಟ ಮಾಡು ಅಂತ ನೀನು ಆಜ್ಞೆಯನ್ನ ಮಾಡಿದೆ. ಅಲ್ಲಿ ಪ್ರೀತಿ ಇರ್ಲಿಲ್ಲ. ಯಾರೋ ಒಬ್ರಿಗೆ ನಿನ್ನ ಪ್ರಜೆ ಹೇಗೆ ಬಂದು ಊಟವನ್ನ ಸ್ವೀಕಾರ ಮಾಡಿ ಹೋಗ್ತಾನೋ, ದಾನವನ್ನ ಸ್ವೀಕಾರ ಮಾಡಿ ಹೋಗ್ತಾನೋ ಆ ರೀತಿಯಾದಂತ ಆಹ್ವಾನ ನಿದ್ದಾಗಿತ್ತು. ಯಾವತ್ತು ನೀನು ಪ್ರೀತಿಯಿಂದ ಕೃಷ್ಣ ಬಾಪ ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡು ಅಂತ ನೀನು ಯಾವತ್ತು ಮನಸಾರ ಪ್ರೀತಿಯಿಂದ ಅನುರಾಗದಿಂದ ನಿನ್ನನ್ನ ಕರಿತೀಯೋ ಅವತ್ತು ದಿನ ನಾನು ಬಂದು ನಿನ್ನ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ನಾನು ಅರ್ಜುನನಿಗಾಗ್ಲಿ ಅಥವಾ ಕುಂತಿಗಾಗ್ಲಿ ಹೇಳಿರ್ಲಿಲ್ಲ ನಾನು ಬರ್ತೀನಿ ಅಂತ. ಅವರು ಏನು ಸಾಮಾನ್ಯವಾದಂತಹ ಭೋಜನವನ್ನು ಮಾಡಿದ್ರೋ ಆ ಭೋಜನವನ್ನೇ ಪ್ರೀತಿಯಿಂದ ನನಗೆ ಉಣಬಡಿಸಿದ್ರು. ಅದರಲ್ಲಿ ಎಷ್ಟು ಸ್ವಾದ ಇತ್ತು ಅಂತಂದ್ರೆ, ಎಷ್ಟು ರುಚಿಯಾಗಿತ್ತು ಅಂತಂದ್ರೆ, ಆ ಪ್ರೀತಿಯಿಂದ ಬಡಿಸಿದಂತಹ ಊಟ ಅಮೃತಮಯವಾಗಿತ್ತು. ಅದಕ್ಕೋಸ್ಕರ ನಾನು ಸ್ವೀಕಾರ ಮಾಡಿದೆ. ನನ್ನಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ, ಕೌರವರು ಬೇರೆ ಪಾಂಡವರು ಬೇರೆ ಅನ್ನುವಂಥ ಯಾವುದೇ ರೀತಿಯ ಭೇದ ಇಲ್ಲ ನನಗೆ ಅಂತ ಕೃಷ್ಣ ಹೇಳ್ತಾರೆ. ಬರೀ ಒಂದು ಕತೆ ಅಲ್ಲ ಸ್ನೇಹಿತರೆ, ನಮ್ಗೆ ಈ ರೀತಿ ಸುಮಾರು ಕಥೆಗಳು ಸಿಗತ್ತೆ. ನಿಮ್ಗೆ ಗೊತ್ತಿರುವಂತಹ ಕತೆ ನಾನು ಹೇಳಕ್ ಹೋಗಲ್ಲ. ಅರ್ಜುನ ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಬರ್ತಾನೆ ಕೃಷ್ಣ ಸಹಾಯವನ್ನು ಬೇಡೋದಕ್ಕೆ. ಅದೇ ರೀತಿಯಲ್ಲಿ ದುರ್ಯೋಧನನು ಬಂದು ನಿಂತ್ಕೊಂತಾನೆ. ಕೃಷ್ಣ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ಆ ಕತೆ ನಿಮ್ಗೆ ಗೊತ್ತಿರೋಂಥ, ಆ ಕಥೆನೂ ಕೂಡ ನಾನು ಹೇಳ್ಬೋದಾಗಿತ್ತು, ಆದ್ರೆ ನಿಮ್ಗೆಲ್ಲರೂ ಕೂಡ ಆ ಕತೆ ಗೊತ್ತಿದೆ ಅನ್ನುವಂತಹ ಉದ್ದೇಶದಿಂದ ಆ ಕತೆ ನಾನು ತಗೊಂಡ್ಲಿಲ್ಲ. ಕಡೆಗೆ ಎಲ್ಲಿ ತಲೆ ಹತ್ರ ಹೋಗಿ ಯಾರು ನಿಂತ್ಕೊಂಡಿದ್ರೋ, ತಲೆಯನ್ನ ಪಾದವನ್ನು ಯಾರು ಆಶ್ರಯಿಸಿದ್ರೋ ಕೃಷ್ಣ ಅವರಿಗೆ ತನ್ನ ಒಂದು ಶ್ರೇಯಸ್ಸನ್ನ, ತನ್ನ ಆಶೀರ್ವಾದವನ್ನ ಕೊಟ್ಟ. ಆ ಕತೆ ನಿಮ್ಗೆ ಗೊತ್ತೇ ಇದೆ. ತನ್ನ ಎಲ್ಲಾ ಅಕ್ಷೋಹಿಣಿ ಸೈನ್ಯವನ್ನ ದುರ್ಯೋಧನಿಗೆ ಕೊಟ್ಟು, ನಿನಗೆ ನಾನು ಬೇಕಾ ಅಥವಾ ಅಕ್ಷೋಹಿಣಿ ಸೈನ್ಯ ಬೇಕಾ ಅಂತ ಕೇಳಿದಾಗ ದುರ್ಯೋಧನ, ನನಗೆ ನೀನ್ ಬೇಡ, ನನಗೆ ನಿನ್ನ ಅಸ್ತ್ರಗಳು ಶಸ್ತ್ರಗಳು, ನಿನ್ನ ಒಂದು ಇಡೀ ಟೀಮ್, ನಿನ್ನ ಸೈನ್ಯ ನನಗೆ ಬೇಕು ಅಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಅರ್ಜುನ, ನನಗೆ ನಿನ್ ಏನು ಬೇಡಪ್ಪ, ನಿನ್ನ ಒಂದು ಕೃಪೆ ಸಾಕು, ನನಗೆ ನಿನ್ನ ಒಂದು ಆಶೀರ್ವಾದ ಸಾಕು, ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು, ನನಗೆ ವಿಜಯ ಖಂಡಿತ ಅಂತ ಅರ್ಜುನ ಕೃಷ್ಣನನ್ನ ಆಯ್ಕೆಯನ್ನ ಮಾಡ್ಕೊಂತಾನೆ. ಸಾಕತೆ ನಮ್ಗೆಲ್ಲರೂ ಕೂಡ ಗೊತ್ತಿರೋದು. ಸೊ ಇಲ್ಲಿ ಯಾಕೆ ಸಮಾತ್ಮ ಅನ್ನುವಂತಹ ಒಂದು ನಾಮಕ್ಕೆ ಈ ಕಥೆಯನ್ನ ಹೇಳಿದೆ ಅಂದ್ರೆ, ಭಗವಂತನಿಗೆ ಅದು ಬರೀ ದ್ವಾಪರ ಯುಗದಲ್ಲಿ ಅಲ್ಲ, ಇವತ್ತಿನ ಕಲಿಯುಗದಲ್ಲೂ ಕೂಡ ಇವನು ಉತ್ಕೃಷ್ಟ, ಇವನು ನೀಚ, ಇವನು ನನಗೆ ತುಂಬಾ ಪ್ರೀತಿ ಪಾತ್ರನು, ಇವನನ್ನ ಆರಾಧನೆ ಮಾಡ್ತಾನೆ ಅಥವಾ ನನ್ನ ಭಕ್ತ ಅಂತ ಯಾವುದೇ ರೀತಿಯ ಒಂದು ಪಾರ್ಶಾಲಿಟಿ ಮಾಡುವಂಥವನು ಅಲ್ಲ ಪರಮಾತ್ಮನು. ಎಲ್ಲರನ್ನೂ ಕೂಡ ಸಮತ್ವದಿಂದ ನೋಡುವಂಥವನು. ಭಗವದ್ಗೀತೆಯ 4ನೇ ಅಧ್ಯಾಯ ಯಾರಾದ್ರೂ ಅಭ್ಯಾಸವನ್ನು ಮಾಡ್ತಿದ್ರೆ ಅಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ನನಗೆಲ್ಲರೂ ಕೂಡ ಸಮಾನರೇ, ಯಾವ ಜಾತಿ ಧರ್ಮ ಕುಲ, ಅವನೆಷ್ಟೇ ಪಾಪಗಳನ್ನು ಮಾಡಿದ್ರು ಸರಿ, ಅವನೆಷ್ಟೇ ನೀಚನಾಗಿದ್ರು ಸರಿ, ನಾನು ಅವನನ್ನ ಸ್ವೀಕಾರ ಮಾಡ್ತೀನಿ. ಯಾವಾಗ ಸ್ವೀಕಾರ ಮಾಡ್ತೀನಿ ಅಂದ್ರೆ ಅವನ ಕರ್ಮಗಳು, ಅವನ ಆಲೋಚನೆಗಳು ಯಾವಾಗ ಸಾತ್ವಿಕವಾಗಿರುತ್ತೆ ಅಥವಾ ಅನುರಾಗದಿಂದ ಕೂಡಿರುತ್ತೆ ಅಂಥವ್ರನ್ನ ನಾನು ಖಂಡಿತ ಮುಕ್ತಿಗೆ ಪಾತ್ರನಾಗೋಗಿ ಮಾಡ್ತೀನಿ ಅನ್ನುವಂತಹ ಅರ್ಥದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳಿರುವಂಥದ್ದು.
ಇವತ್ತಿನ ನಾಮ ಸಮಾತ್ಮ ಅಂತಂದ್ರೆ ಎಲ್ಲರನ್ನೂ ಕೂಡ ಎಲ್ಲಾ ಆತ್ಮರನ್ನೂ ಕೂಡ ಸಮಭಾಗಿಯಾಗಿ ನೋಡ್ಕೊಳ್ಳುವಂತ, ಇವನು ಮೇನು ಇವನು ಕೀಳು ಅಂತ ಯಾವುದೇ ರೀತಿಯ ಒಂದು ಆ ಭೇದ ಭಾವವನ್ನ ತೋರಿಸ್ತಾ ಇರೋನು. ಇದೇ ರೀತಿಯ ಒಂದು ಕತೆ ಆ ಇನ್ನೊಂದು ಕತೆ ಬರುತ್ತೆ. ಆ ಕೃಷ್ಣ ಯಾರಿಗೆ ಹೊಲಿತಾನೆ ಅನ್ನೋದಕ್ಕೆ ಅರ್ಥದಲ್ಲಿ ಎಲ್ಲಿ ಧರ್ಮ ಇರುತ್ತೋ, ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ನಿಷ್ಕಲ್ಮಶ ಇರುತ್ತೋ, ಅಲ್ಲೆಲ್ಲವೂ ಕೂಡ ಪರಮಾತ್ಮನ ಒಂದು ತೇಜಸ್ಸು ಅಥವಾ ಪರಮಾತ್ಮನ ಒಂದು ಅನುರಾಗ ಅನುಗ್ರಹ ಅವನಲ್ಲಿ ಖಂಡಿತ ಇದ್ದೇ ಇರತ್ತೆ ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ವಿ. ಸೊ ಒಂದು ಈ ನಾಮದಿಂದ ನಮ್ಗೆ ಏನು ಸ್ಪಷ್ಟ ಆಗತ್ತೆ ಅಂತಂದ್ರೆ, ಪರಮಾತ್ಮ ಎಲ್ಲರಿಗೂ ಕೂಡ ಸಮಾನನೇ, ಯಾವುದೇ ರೀತಿಯ ಭೇದ ಭಾವ ಇಲ್ದಲೆ ಅವನೆಲ್ಲರನ್ನೂ ಕೂಡ ಪ್ರೀತಿಸ್ತಾನೆ, ಎಲ್ಲರನ್ನೂ ಕೂಡ ಇಷ್ಟಪಡ್ತಾನೆ. ಆದ್ರೆ ನಾವು ಅವನನ್ನ ಇಷ್ಟಪಡಬೇಕು, ನಾವು ಅವನನ್ನ ಆರಾಧಿಸ್ಬೇಕು, ನಾವು ಅವನ್ನ ನಂಬಬೇಕು, ನಾವು ಅವನಿಗೆ ಶರಣಾಗತಿ ಆಗ್ಬೇಕು. ಆಗ ಅವನು ನಮ್ಗೆ ಖಂಡಿತ ಸಮನಾಗಿ ಎಲ್ಲರನ್ನೂ ಕೂಡ ನೋಡ್ತಾನೆ ಅನ್ನೋದಕ್ಕೆ ಈ ನಾಮ ಸಾಕ್ಷಿಯಾಗಿರುತ್ತೆ. ಮುಂದಿನ ನಾಮ ನಾಮಕ್ಕೆ ಹೋಗೋಣ. ಅಸಂಮಿತ ಅನ್ನುವಂಥ ನಾಮ. ಏನು ಈ ನಾಮ? ಅಸಂಮಿತ. ಮಿತ ಅಂತ ಅಂದ್ರೆ ಅಳಿಯೋದಕ್ಕೆ ಆಗುವಂತ. ನಾವೇನಾದ್ರೂ ಅಳಿತೀವಿ ಅಂತ ಅಂದ್ರೆ ಅದೇನಾದ್ರು ಮಿತವಾಗಿದ್ರೆ ಮಾತ್ರ ಅಳಿಯೋದಕ್ಕಾಗತ್ತೆ. ನಾವ್ ಈ ಪ್ರಪಂಚವನ್ನ ತೂಗ್ತೀವಿ ಅಂತ ಹೇಳಕ್ಕಾಗತ್ತಾ? ಅದು ಆಗೋದಿಲ್ಲ. ಯಾಕಂದ್ರೆ ಅಂತಹ ತಕ್ಕಡಿ ನಮ್ಮಲ್ಲಿ ಇಲ್ಲೇ ಇಲ್ಲ ಅಲ್ವಾ. ನಾವೇನನ್ನ ತೂಗ್ಬೋದು? ಅಕ್ಕಿನ ತೂಗ್ಬೋದು, ರಾಗಿ ತೂಗ್ಬೋದು, ಅಥವಾ ಬೇರೆ ದವಸ ಧಾನ್ಯಗಳನ್ನ ತೂಗ್ಬೋದು, ಕಬ್ಬಿಣವನ್ನ ತೂಗ್ಬೋದು. ಅವೆಲ್ಲವೂ ಕೂಡ ಮಿತವಾಗಿದೆ ಅಲ್ವಾ. ಸೊ ಯಾವುದು ಮಿತವಾಗಿ ಅಥವಾ ಮೆಷರ್ ಮಾಡಕ್ ಆಗತ್ತೆ ಅದು ಮಿತ ಅಂತ ಅನ್ಸ್ಕೊಳ್ಳೋದು. ಸೊ ಇಲ್ಲಿ ಅಮಿತ ಅಂದ್ರೆ ಏನು? ಯಾವುದನ್ನ ಮೆಷರ್ ಮಾಡೋದಕ್ಕೆ ಆಗೋದೇ ಇಲ್ವೋ, ಮಿತಕ್ಕೆ ಆಪೋಸಿಟ್ ಅಮಿತ. ಅಂಥವನು ಯಾರಾದ್ರೂ ಇದ್ರೆ ಅವನು ನಮ್ಮ ಶ್ರೀಮನ್ ನಾರಾಯಣ ಅನ್ನೋ ಅರ್ಥದಲ್ಲಿ ಅವನ್ನ ಮೆಷರ್ ಮಾಡೋದಕ್ಕೆ ಆಗೋದೇ ಇಲ್ಲ ನಾವು. ದ ಒನ್ ಹೂ ಇಸ್ ಲಿಮಿಟೆಡ್ ಬೈ ಆಲ್ ದ ಆಬ್ಜೆಕ್ಟ್ಸ್. ಬರೀ ಆಬ್ಜೆಕ್ಟ್ಸ್ ನಾವು ವಸ್ತುಗಳನ್ನ ನಾವು ಮೆಷರ್ ಮಾಡ್ಬೋದು. ಯಾವುದನ್ನ ಮೆಷರ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಂದ್ರೆ ಯಾವುದು ಯಾವ ವಸ್ತು ಅಥವಾ ಯಾವ ಒಂದು ಚೈತನ್ಯ ಶಕ್ತಿ ನಮ್ಮ ಒಂದು ಈ ಲೋಕವನ್ನ ಆಳ್ತಾ ಇದೆ ಅಂತ ಆ ಶಕ್ತಿಯನ್ನ ನಾವು ಮೆಷರ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅವನಿಗೆ ಅಮಿತಃ ಅಂತ ಕರೆದ್ವಿ. ಸರ್ವೇ ಅಪಿ ಯಾವುದು ತೂಗೋದಕ್ಕೆ ಆಗೋದಿಲ್ವೋ ಅದಕ್ಕೆ ನಾವು ಅಮಿತಃ ಅಂತ ಕರಿತೀವಿ. ಸೊ ಈ ಒಂದು ನಾಮಕ್ಕೆ ಒಂದು ಬಹಳ ಸುಂದರವಾದಂತಹ, ನನಗೆ ಬಹಳ ಇಷ್ಟವಾದಂತಹ ಒಂದು ಕತೆ, ರಾಮಾಯಣದಲ್ಲಿ ಬರುವಂತಹ ಒಂದು ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹನುಮಂತ ಅಂದ್ರೆ ನಮಗೆಲ್ಲರಿಗೂ ಕೂಡ ಬಹಳ ಇಷ್ಟ ಆಗುವಂತಹ ಒಂದು ಕ್ಯಾರೆಕ್ಟರ್. ಇಡೀ ರಾಮಾಯಣದಲ್ಲಿ ಹನುಮ ಮಾಡುವಂತಹ ತ್ಯಾಗ ಏನಿದೆ ಅಥವಾ ಹನುಮಂತನ ಒಂದು ಅನುರಾಗ ಸೇವೆ ಏನಿದೆ, ಅದರ ಒಂದು ಪಾಯಿಂಟಲ್ಲಿ 0.% ನಮಗೆಲ್ಲರಿಗೂ ಕೂಡ ಬಂದ್ಬಿಟ್ರೆ ನಾವೆಲ್ಲರೂ ಕೂಡ ಬೇಗ ಮುಕ್ತಿಯನ್ನ ಪಡ್ಕೊಂಡ್ಬಿಡ್ತೀವಿ ಅನ್ನೋ ಸಂದೇಹ ಇಲ್ಲ. ಅಂತಹ ಒಂದು ತ್ಯಾಗದ ಒಂದು ಕಥೆಯನ್ನ ಇವತ್ತು ನಾನು ಈ ಒಂದು ನಾಮಕ್ಕೆ ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಹರ್ಷಿ ವಾಲ್ಮೀಕಿಗಳು ರಾಮಾಯಣವನ್ನು ಬರೀತಾರೆ. ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದಂತಹ ಒಂದು ಗ್ರಂಥ. ಅವರು ಮೊದಲನೇ ಸತಿ ವಾಲ್ಮೀಕಿಯರು ರಾಮಾಯಣವನ್ನ ಬರೆದಾಗ ಅವರಿಗೆ ಈ ಒಂದು ಗ್ರಂಥದ ಬಗ್ಗೆ ತಿಳ್ಕೊಬೇಕು, ಅವರ ಒಂದು ಫೀಡ್ಬ್ಯಾಕ್ ಬೇಕು ಅಥವಾ ಒಂದು ಪ್ರತಿಕ್ರಿಯೆ ಬೇಕು ಅಂತ ಅಂದ್ಬಿಟ್ಟು ನಾರದರನ್ನ ಕರೀತಾರಂತೆ. ನಾರದರೆ ಬನ್ನಿ ನೋಡಿ, ಇಂತಹ ಒಂದು ಗ್ರಂಥವನ್ನ, ಇಡೀ ರಾಮಾಯಣವನ್ನ ನಾನು ಗ್ರಂಥದ ರೂಪದಲ್ಲಿ ಬರೆದಿದ್ದೀನಿ, ಇದನ್ನು ಓದಿ, ನೀವು ಶ್ಲೋಕದ ರೂಪದಲ್ಲಿದೆ, ಇದನ್ನೆಲ್ಲಾ ಕಾಂಡಗಳನ್ನ ಓದಿ ಅರ್ಥೈಸ್ಕೊಡಿ, ಏನಾದ್ರೂ ದೋಷಗಳಿದ್ರೆ ಹೇಳಿ, ಅಥವಾ ಏನಾದ್ರೂ ನಾನು ಎಷ್ಟರ ಮಟ್ಟಿಗೆ ಗ್ರಂಥ ಇದೆ ನನಗೆ ನೋಡಿ ಹೇಳಿ ಅಂತ ನಾರದರನ್ನ ಕರೆದು ವಾಲ್ಮೀಕಿಯರು ಹೇಳ್ತಾರಂತ. ನಾರದರು ಕೂಡ ಇಡೀ ವಾಲ್ಮೀಕಿ ರಾಮಾಯಣವನ್ನ ಒಂದು ಸಾರಿ ನೋಡ್ತಾರಂತೆ. ಆಕ್ಚುಲಿ ಅವರೇ ಹೇಳಿದಂತಹ ಕತೆ ಅದು. ಆ ಕತೆ ಇನ್ನೊಂದು ಕಡೆ ಬರುತ್ತೆ. ವಾಲ್ಮೀಕಿಯರಿಗೆ ನಾರದರೇ ಪ್ರೇರಣೆ ಆಗಿ ಅವರೇ ಹೇಳಿದ್ದನ್ನ ವಾಲ್ಮೀಕಿಯರು ಬರೆದಿದ್ದು ಅಥವಾ ಪ್ರೇರಣೆ ಸಿಕ್ಕಿದ್ದು ಅನ್ನೋದು ನಮ್ಗೆ ಗೊತ್ತಿರುವಂತಹ ವಿಚಾರನೆ. ಸೊ ಒಂದು ಸರಿ ಅವ್ರು ಇಡೀ ರಾಮಾಯಣವನ್ನ ಓದಿದಾಗ ಅವ್ರು ಹೇಳಿದ್ರಂತೆ, ಇಲ್ಲಪ್ಪ, ನೀನು ಬರೆದಿರುವಂತಹ ರಾಮಾಯಣ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೆ ಒಂದು ರಾಮಾಯಣವನ್ನ ನಾನು ಓದಿದ್ದೀನಿ, ಅದು
ಇದಕ್ಕಿಂತ ಬಹಳ ಉತ್ತಮವಾಗಿದೆ, ಇದಕ್ಕಿಂತ ಬಹಳ ತುಂಬಾ ಚೆನ್ನಾಗಿದೆ, ಅದು ಹನುಮದ್ ರಾಮಾಯಣ. ಹನುಮಂತನು ಬರೆದಿರುವಂತಹ ರಾಮಾಯಣ ಏನಿದೆ, ಆ ರಾಮಾಯಣಕ್ಕೆ ಹೋಲಿಕೆ ಮಾಡಿದ್ರೆ ನಿನ್ನ ರಾಮಾಯಣ ಏನೂ ಅಲ್ಲ ಅಂತ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರಂತೆ. ವಾಲ್ಮೀಕಿ ಮಹರ್ಷಿಗೆ ಒಂದು ಎರಡು ತರದ ಒಂದು ಭಾವನೆ. ಒಂದು, ನಾನು ಬರೆದಿರುವಂತಹ, ಕಷ್ಟಪಟ್ಟು ಬರೆದಿರುವಂತಹ ಈ ವಾಲ್ಮೀಕಿ ರಾಮಾಯಣ ಅಷ್ಟು ಚೆನ್ನಾಗಿಲ್ವಾ ಅನ್ನುವಂತಹ ಒಂದು ಸಂಕಟ ಆದ್ರೆ, ಇನ್ನ ಹನುಮಂತ ಬರೆದಿರುವಂತಹ ಹನುಮದ್ ರಾಮಾಯಣ ಎಷ್ಟು ಮಟ್ಟಿಗೆ ಚೆನ್ನಾಗಿರ್ಬೋದು, ಅದನ್ನ ನಾನು ಒಂದ್ಸತಿ ಓದ್ಬೇಕಲ್ವಾ, ಏನ್ ಬರೆದಿದ್ದಾನೆ ಹನುಮಂತ ತಿಳ್ಕೊಬೇಕಲ್ವಾ ಅಂತ ಉತ್ಸುಕರಾಗಿ ವಾಲ್ಮೀಕಿಯರು ಕೇಳ್ತಾರಂತೆ ನಾರದರನ್ನ. ನಾನು ಮತ್ತೆ ಆ ಒಂದು ಗ್ರಂಥವನ್ನ ಓದ್ಬೇಕು, ನಾನು ಎಲ್ಲಿದೆ ಆ ಗ್ರಂಥ, ಹನುಮದ್ ರಾಮಾಯಣ ಎಲ್ಲಿದೆ ಅಂತ ಕೇಳಿದಾಗ ನಾರದರು ಹೇಳ್ತಾರಂತೆ, ಹಿಮಾಲಯದಲ್ಲಿ ಶಿವನನ್ನ ಕುರಿತು ಹನುಮಂತ ತಪಸ್ಸನ್ನ ಮಾಡ್ತಿದ್ದಾನೆ, ಧ್ಯಾನಾಸಕ್ತನಲ್ಲಿದ್ದಾನೆ. ನೀನು ಅಲ್ಲಿ ಹೋದ್ರೆ ಅವನು ಬಂಡೆಗಳಲ್ಲಿ ತನ್ನ ಉಗುರಿನಲ್ಲಿ ರಾಮಾಯಣ ಬರೆದಿದ್ದಾನೆ. ನೀನು ತಾಳೆಗರಿಯನ್ನ ಯೂಸ್ ಮಾಡಿ, ನವಿಲಿನ ಗರಿಯನ್ನ ಯೂಸ್ ಮಾಡಿ, ಆಗಿನ ಕಾಲದಲ್ಲಿ ನಮ್ಮ ಶಾಸ್ತ್ರಗಳೆಲ್ಲ ಆ ರೀತಿಯೇ ಇದ್ದಂಥದ್ದು. ತಾಳೆಗರಿಯನ್ನ ತಗೊಂಡು, ನವಿಲಿನ ಗರಿಯನ್ನ ತಗೊಂಡು, ಬಣ್ಣಗಳನ್ನ ತಗೊಂಡು ಲಿಪಿಗಳನ್ನ ಬರೀತಾ ನಮ್ಮ ಶಾಸ್ತ್ರಗಳಿದ್ದವು, ನಮ್ಮ ವೇದವು ಎಲ್ಲವೂ ಕೂಡ ಆ ರೀತಿ ಇದ್ದದ್ದು. ಆಮೇಲೆ ಪ್ರಾಚೀನ ಇದಕ್ಕೆ ಬಂದಾಗ ತಾಳೆಗರಿ ಹೋಗಿ ಪೇಪರು ಮತ್ತೆ ಬೇರೆ, ಈಗ ನಮಗೆಲ್ಲ ಈಗ ಇಂಟರ್ನೆಟ್ ಅಲ್ಲಿ ಸಾಫ್ಟ್ ಕಾಪಿನೆಲ್ಲ ಕೂಡ ಸಿಗ್ತಾ ಇದೆ. ಸೊ ಹನುಮಂತ ಆ ರಾಮಾಯಣನ ಹೇಗೆ ಬರೆದಿದ್ನಂತ ಅಂದ್ರೆ, ತನ್ನ ಬೆರಳಿನ ಉಗುರಿನ ಬಂಡೆಗಳಲ್ಲಿ ತಿಕ್ಕಿ ರಾಮಾಯಣವನ್ನ ಬರೆದಿದ್ನಂತೆ. ಅಷ್ಟರ ಮಟ್ಟಿಗೆ ಹನುಮಂತನಿಗೆ ರಾಮನ ಮೇಲೆ ಪ್ರೀತಿ. ಸೊ ಇವರು ಹಿಮಾಲಯಕ್ಕೆ ಹೋಗ್ತಾರೆ, ವಾಲ್ಮೀಕಿ ಮಹರ್ಷಿಗಳು ಹಿಮಾಲಯಕ್ಕೆ ಹೋಗ್ತಾರೆ. ಹನುಮಂತ ಅಲ್ಲಿ ಧ್ಯಾನಾಸಕ್ತನಾಗಿ ಕೂತಿರ್ತಾನೆ. ಅವನು ಒಂದು ಕೇಳ್ತಾರೆ, ವಾಲ್ಮೀಕಿಯರು ಕೇಳ್ತಾರೆ, ನೀನು ಬರೆದಿರುವಂತಹ ಹನುಮದ್ ರಾಮಾಯಣ ನಾನು ಓದ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ಅದೆಲ್ಲಿದೆ ಹೇಳು, ನೀನು ನನಗೆ ತೋರಿಸು ಅಂತ. ಆಗ ಅವರು ಹನುಮಂತರು ತೋರಿಸ, ನೋಡಿ ಬಂಡೆಗಳಲ್ಲಿ ನಾನು ಕೆತ್ತಿದ್ದೀನಿ, ನನ್ನ ಉಗುರಿನ ಒಂದು ಸಹಾಯದಿಂದ ನಾನು ಅದನ್ನ ಬರೆದಿದ್ದೀನಿ ಅಂತ. ಅಷ್ಟನ್ನೂ ಕೂಡ ಹನುಮಂತ ಬರೆದಿರುವಂತಹ ಇಡೀ ರಾಮಾಯಣವನ್ನ ವಾಲ್ಮೀಕಿಯರು ಓದ್ತಾರಂತೆ. ಅವರಿಗೆ ಧಾರಾಕಾರವಾದಂತಹ ಒಂದು ಅಳು ಬರುತ್ತೆ. ಯಾಕೆಂದ್ರೆ ಒಂದು ಭಾವವನ್ನ ತುಂಬಿ, ಭಕ್ತಿಯನ್ನ ತುಂಬಿ ನಾವು ಏನನ್ನೇ ಬರೆದಿರ್ಲಿ ಅದು ನಮಗೆ ಅಷ್ಟು ಆಹ್ಲಾದವಾಗಿರುತ್ತೆ. ವಾಲ್ಮೀಕಿಗಳಿಗೆ ಹನುಮದ್ ರಾಮಾಯಣವನ್ನ ಓದಿ ಧಾರಾಕಾರವಾದ ಕಣ್ಣೀರು ಬಂತಂತೆ. ಅವ್ರು ಹೇಳಿದ್ರಂತೆ, ನಾನು ಬರೆದಿರುವಂತಹ ವಾಲ್ಮೀಕಿ ರಾಮಾಯಣ ಏನೂ ಅಲ್ಲ ನಿನ್ನ ಮುಂದೆ ಹನುಮಂತ, ಅಷ್ಟರ ಮಟ್ಟಿಗೆ ಭಕ್ತಿಯಿಂದ ರಾಮನನ್ನ ವರ್ಣನೆಯನ್ನ ಮಾಡಿ ಇಡೀ ರಾಮಾಯಣವನ್ನ ಇನ್ನು ಅಷ್ಟು ಚೆನ್ನಾಗಿ ಬಂಡೆಗಳಲ್ಲಿ ಕೆತ್ತಿದ್ಯಾ. ನಾರದರು ನಂಗೆ ಹೇಳಿದ್ರು, ನಾನು ವಾಲ್ಮೀಕಿ ರಾಮಾಯಣವನ್ನ ಬರೆದಾದ್ಮೇಲೆ ನಾರದರು ನಂಗೆ ಹೇಳಿದ್ರು, ನೀನು ಬರೆದಿರೋಕ್ಕಿಂತ ಹನುಮಂತನು ಬರೆದಿರುವಂತಹ ರಾಮಾಯಣ ಬಹಳ ಉತ್ಕೃಷ್ಟವಾದದ್ದು ಅಂತ ಹೇಳಿದ್ರು. ಅದು ಸತ್ಯ ಅವ್ರು ಹೇಳಿದ್ದು ಅಂತವ್ರು ನನ್ಗೆ ಇಲ್ಲಿ ಪ್ರೂವ್ ಆಗ್ತಾ ಇದೆ. ನೀನು ಬರೆದಿರುವಂತಹ ರಾಮಾಯಣನೇ ಬಹಳ ಚೆನ್ನಾಗಿದ್ಯಪ್ಪ ಅಂತ. ಈ ಹನುಮಂತ ಏನ್ ಮಾಡ್ತಾರಾಗ ಅಂದ್ರೆ, ಅದಕ್ಕೋಸ್ಕರ ಅವನಿಗೆ ಮಂಗ ಅಂತ ಕರಿತೀವಲ್ಲ ನಾವು, ಕೋತಿ ಚೇಷ್ಟೆ ಅಂತ. ಏನ್ ಮಾಡ್ತಾರಂತೆ ಹನುಮತ್ ದೇವರು ಅಂದ್ರೆ, ಅವರು ಬರೆದಿದ್ದಂತಹ ವಾಲ್ಮೀಕಿ ರಾಮಾಯಣವನ್ನ ಒಂದು ಮುಷ್ಟಿಯಾಗಿ ಮಾಡಿಕೊಂಡು ಗುದ್ದಿ ಪುಡಿ ಪುಡಿಯನ್ನಾಗಿ ಮಾಡಿ ಆ ಬಂಡೆಗಳನ್ನ ತೆಗೆದು ನೀರಿಗೆ ಎಸ್ಬಿಡ್ತಾರಂತೆ. ವಾಲ್ಮೀಕಿಯರಿಗೆ ಬಹಳ ಆಶ್ಚರ್ಯ ಆಗುತ್ತಂತೆ. ಅಂತಹ ಒಂದು ಪರಿಶುದ್ಧವಾದ, ಅಂದ್ರೆ ಉಗಿರಿನ ತುದಿಯಲ್ಲಿ, ನಮ್ಗೆ ಯಾರನ್ನ ಒಂದು ಉಗಿರಿನ ತುದಿಯಲ್ಲಿ ನಾವ್ ಏನಾದ್ರು ಒಂದು ಬರಿಬೇಕು, ನಮ್ಮ ಹೆಸರನ್ನೇ ಬರಿಬೇಕು ಅಂದ್ರೆ ಎಷ್ಟು ಕಷ್ಟ ಅನುಭವಿಸ್ತೀವಿ ನಾವು. ಹಾಗಿದ್ದಾಗ ಇಡೀ ರಾಮಾಯಣವನ್ನ ತನ್ನ ಉಗುರನ್ನ ಸವಿಸಿ ಈ ರಾಮಾಯಣವನ್ನ ಬರೆದಿದ್ದಾನೆ. ಅಷ್ಟು ಅಂದ್ರೆ ವಾಲ್ಮೀಕಿ ಅಂತಹ ಮಹರ್ಷಿಗಳಿಗೆ ಅಳು ಬರುವಂತಹ ನಿಟ್ಟಿನಲ್ಲಿ ಅಷ್ಟು ಚೆನ್ನಾಗಿ ಬರೆದಿದ್ದಾನೆ. ಅಂತಹ ಒಂದು ರಾಮಾಯಣವನ್ನ ಇವನು ಛಿದ್ರ ಮಾಡಾಕದನಲ್ಲ ಹನುಮಂತ. ವಾಲ್ಮೀಕರು ಕೇಳ್ತಾರಂತೆ, ಯಾಕಪ್ಪ, ಎಂತಹ ಕೆಲಸ ಮಾಡ್ಬಿಟ್ಟೆ ನೀನು, ಯಾಕೆ ಇದನ್ನ ಪುಡಿ ಮಾಡ್ಬಿಟ್ಟೆ, ಈ ಬಂಡೆಗಳನ್ನ ಯಾಕೆ ಪುಡಿ ಮಾಡ್ಬಿಟ್ಟು ನೀರ್ಗೆ ಎಸ್ಬಿಟ್ಟೆ, ಯಾಕೆ ಅಂತ. ಅದಕ್ಕೆ ಹನುಮಂತರ ಹೇಳ್ತಾರಂತೆ, ನಾನು ಬರೆದಂತಹ ಹನುಮದ್ ರಾಮಾಯಣ ನನ್ನಲ್ಲೇ ಇರ್ಲಿ, ನನ್ನ ಭಕ್ತಿ ನನ್ನಲ್ಲೇ ಇರ್ಲಿ, ನಾನು ಯಾರಿಗೂ ತೋರ್ಪಡಿಕೆ ಮಾಡ್ಬೇಕಾಗಿಲ್ಲ. ನಾನು ನನ್ನ ರಾಮಾಯಣವನ್ನ, ಆ ರಾಮ ಅನ್ನೋದು ನನ್ನಲ್ಲೇ ಇದೆ. ನನ್ನ ಒಂದು ಅಣು, ನನ್ನ ಒಂದು ಪ್ರತಿಯೊಂದು ಅಣುವಿನಲ್ಲೂ, ನನ್ನ ಮನಸ್ಸಿನಲ್ಲಿ ರಾಮನೇ ಎಲ್ಲರೂ ಕೂಡ ತುಂಬಿಕೊಂಡಿದ್ದಾನೆ. ನನ್ನ ಯಾಕೆ ಇನ್ನೊಬ್ರಿಗೋಸ್ಕರ ನನ್ನ ಒಂದು ಅತ್ಯಮೂಲ್ಯವಾದಂತಹ ಇದನ್ನ ಕೊಡಬೇಕು, ನನ್ಗೆ ಶೋ ಆಫ್ ಅಂತ ಏನ್ ಹೇಳ್ತೀವಿ, ಆತನ ತೋರ್ಪಡಿಕೆ ಅಂತ ಹೇಳಿದ್ರೆ ಅದು ನನಗೆ ಇಷ್ಟ ಇಲ್ಲ. ನನಗೆ ರಾಮ ನನ್ನಲ್ಲೇ ಅಣುವಿನಲ್ಲೂ ನನಗೆ ರಾಮನೇ ತುಂಬಿಕೊಂಡಿದ್ದಾನೆ. ನನ್ಗೆ ಈ ಹನುಮದ್ ರಾಮಾಯಣ ನಿಮ್ಗೆ ಅಂದ್ರೆ ಈ ಜಗತ್ತಿಗೆ ಕೊಡುವಂತಹ ಅವಶ್ಯಕತೆ ನನಗಿಲ್ಲ. ನೀವು ಬರೆದಿರುವಂತಹ ವಾಲ್ಮೀಕಿ ರಾಮಾಯಣವನ್ನೇ ಎಲ್ಲರಿಗೂ ಕೂಡ ಹೇಳಿ, ಅದೇ ಪ್ರಸಿದ್ಧ ಆಗ್ಲಿ. ನಾನು ಪ್ರಸಿದ್ಧಿ ಆಗೋದು ನನ್ಗೆ ಇಷ್ಟ ಇಲ್ಲ.
ಅದಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡಿದೆ ಅಂತ ಹನುಮಂತ ದೇವರು ಹೇಳ್ತಾರೆ. ಯಾರಿಗೆ ಈ ರೀತಿಯ ಒಂದು ಮನಸ್ಸು ಬರುತ್ತೆ ಹೇಳಿ? ನಿಜವಾದ ಭಕ್ತಿ ಯಾರಲ್ಲಿದೆ, ನಿಜವಾದ ಅನುರಾಗ ಯಾರಲ್ಲಿದೆ, ನಿಜವಾದ ಭಕ್ತಿ ದೇವರ ಮೇಲೆ ಯಾರಲ್ಲಿದೆ, ಅಂಥವ್ರಿಗೆ ಮಾತ್ರ ಈ ರೀತಿಯ ಒಂದು ಮನಸ್ಸು ಬರುತ್ತೆ. ಇವತ್ತು ನಾವೇನೋ ಒಂದು ಸಣ್ಣ ಕೆಲಸವನ್ನು ಮಾಡಿದ್ವಿ, ಯಾವುದು ಬೇಡ, ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಒಂದು ಪೂಜೆ ಕೊಟ್ವಿ, ಒಂದು ಅರ್ಚನೆಯನ್ನು ಮಾಡಿಸಿದ್ವಿ, ಅಥವಾ ಏನೋ ಒಂದು ಯಜ್ಞವನ್ನು ಮಾಡಿಸಿದ್ವಿ ಅಂದ್ರೆ ನಾವು 10 ಕಡೆ ನಮ್ಮ ಹೆಸರುಗಳನ್ನ ಹಾಕೊಂತೀವಿ. ಇವತ್ತಿನ ಸೇವಾಕರ್ತರು, ಇವತ್ತಿನ ಸ್ಪಾನ್ಸರರು, ಇಂಥವ್ರು ಅಂತ ಜನಗಳಿಗೆ ಮೈಕಲ್ ಹೇಳಿಸ್ತೀವಿ ಅಲ್ವಾ? ಅದೆಷ್ಟು ಚೀಪ್ ಅನ್ಸುತ್ತಲ್ವಾ? ಹನುಮಂತನ ಈ ತರದ ಗುಣದ ಮಧ್ಯೆ ಯಾವುದೋ ಒಂದು ಫ್ಯಾನ್ ಅನ್ನು ಕೊಟ್ಟೋ, ಒಂದು ಟ್ಯೂಬ್ಲೈಟ್ ಅನ್ನು ಕೊಟ್ಟೋ ಅಲ್ಲಿ ಕೆತ್ತನೆ ಮಾಡಿಸ್ಬಿಡ್ತೀವಿ ನಾವು. ಕೊಡುಗೆ ಇಂಥವ್ರು ಕೊಟ್ಟಿರೋದು, ಇಷ್ಟು ದಾನಗಳನ್ನ ಮಾಡಿದೀವಿ ನಾವು ಅಂತ. ಈ ರೀತಿಯ ಭಕ್ತಿ ನಮ್ಮಲ್ಲಿ ಬೇಕಾಗತ್ತೆ, ಈ ರೀತಿಯ ಒಂದು ಮನೋಭಾವ ನಮ್ಮಲ್ಲಿ ಬೇಕಾಗತ್ತೆ. ಅದಕ್ಕೋಸ್ಕರ ಹನುಮಂತನು ತ್ಯಾಗಿ ಅಥವಾ ಭಕ್ತಿಯಲ್ಲಿ ಪರಮಶ್ರೇಷ್ಠನು ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಹನುಮಂತನೇ ಸಾಕ್ಷಿ ಆಗ್ತಾ ಹೋಗ್ತಾನೆ. ಆಗ ಇವತ್ತು ವಾಲ್ಮೀಕಿ ರಾಮಾಯಣ ಏನಾದ್ರೂ ಪ್ರಸಿದ್ಧಿ ಆಗಿದೆ ಅಂತಂದ್ರೆ ಅದಕ್ಕೆ ಹನುಮಂತನೇ ಕಾರಣ. ಇಲ್ಲ ಅಂತಂದ್ರೆ ಹನುಮದ್ ರಾಮಾಯಣ ಪ್ರಸಿದ್ಧಿ ಆಗ್ತಾ ಇತ್ತು, ವಾಲ್ಮೀಕಿ ರಾಮಾಯಣ ಪ್ರಸಿದ್ಧಿ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ರಾಮಾಯಣದಲ್ಲಿ ಅಷ್ಟು ಸತ್ವ ಇತ್ತು, ಅಂದ್ರೆ ಅಷ್ಟು ಭಕ್ತಿ ಪೂರ್ವಕವಾದಂತಹ ಒಂದು ಲೇಖನ ಅದಾಗಿತ್ತು. ನಾನು ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಸಮ್ಮಿತ ಭಕ್ತಿಯನ್ನ ನಾವು ಮೆಷರ್ ಮಾಡಕ್ಕಾಗಲ್ಲ. ಹನುಮಂತನ ಭಕ್ತಿಯನ್ನ ನಾವು ಮೆಷರ್ ಮಾಡಕ್ಕಾಗತ್ತಾ? ಅವನಲ್ಲಿದ್ದ ಅನುರಾಗವನ್ನು ನಾವು ಮೆಷರ್ ಮಾಡಕ್ಕಾಗತ್ತಾ? ಎಂತಹ ಪವಿತ್ರವಾದಂತಹ ಭಕ್ತಿ ಅವನಲ್ಲಿ ಇದ್ದಿದ್ದಲ್ವಾ, ಎಂತಹ ಸೇವಾ ಮನೋಭಾವ. ಇವತ್ತು ನಾವೇನಾದ್ರೂ ಯಾವತ್ತಾದ್ರೂ ಯಾರಿಗಾನ ಒಂದು ಸಹಾಯ ಮಾಡ್ಬೇಕಂದ್ರೆ ಅವರಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಅದರ ಮಟ್ಟಿಗೆ ನಾವು ಅವ್ರಿಗೆ ಸಹಾಯ ಮಾಡಕ್ ಹೋಗ್ತೀವಿ ಹೊರತು ಅವರಿಂದ ನಮ್ಗೆ ಏನು ಸಿಗಲ್ಲ ಅಂದ್ರೆ ನಾವು ಯಾವ್ರನ್ನ ಖಂಡಿತ ಮಾತಾಡ್ಸೋಕ್ ಕೂಡ ಹೋಗೋದಿಲ್ಲ. ಹಾಗೆ ಹನುಮಂತ ಇಡೀ ರಾಮಾಯಣದಲ್ಲಿ ಸೀತೆಯನ್ನ ವಾಪಸ್ ಕರ್ಕೊಂಬರೋದಾಗಿರ್ಬೋದು, ನಂತರದ ಉತ್ತರ ರಾಮಾಯಣದಲ್ಲೂ ಆಗಿರ್ಬೋದು, ಹನುಮಂತ ದೇವರು ಇರ್ಲಿಲ್ಲ ಅಂತಂದ್ರೆ ರಾಮಾಯಣನೇ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಹಾಗೆ ಆ ರೀತಿ ನಾವು ಭಕ್ತಿಯನ್ನ ಮೆಜರ್ ಮಾಡೋದಕ್ಕಾಗೋದಿಲ್ಲ. ಅವನ ಒಂದು ಅಮಿತವಾದಂತಹ ಭಕ್ತಿ ನಮ್ಮಲ್ಲಿ ಮೂಡಬೇಕಾಗತ್ತೆ. ಅಮಿತವಾದಂತಹ ಅನುರಾಗ ಅಥವಾ ಭಕ್ತಿ ನಮ್ಮಲ್ಲಿ ಮೂಡಬೇಕಾಗತ್ತೆ. ಆ ರೀತಿ ನಾವು ಆರಾಧನೆಯನ್ನ ಮಾಡ್ಬೇಕಾಗತ್ತೆ ಪರಮಾತ್ಮ. ಸೊ ಅದಕ್ಕೋಸ್ಕರ ವಿಷ್ಣುವಿನ ನಾಮ ಅಸಮ್ಮಿತ, ಅಂದ್ರೆ ಮೆಜರ್ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಶಕ್ತಿ ಅದು. ದೇವರು ನಮ್ಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಗಿಡ, ಮರ, ಪ್ರಕೃತಿ, ಗಾಳಿ, ತಂದೆ ತಾಯಿ ಸಂಬಂಧ ಎಲ್ಲವನ್ನೂ ಕೊಟ್ಟು ಈ ಭೂಲೋಕದಲ್ಲಿ ನಮ್ಗೆ ಇಟ್ಟಿದ್ದಾನೆ. ಆದ್ರೆ ನಾವು ಅವನಿಗೆ ಕೃತಜ್ಞತೆಯನ್ನ ತೋರಿಸೋದೇ ಬಿಟ್ಬಿಡ್ತೀವಿ. ನಮ್ಮ ಒಂದು ಸಾಂಸಾರಿಕವಾದಂತಹ ಜಂಜಾಟದಲ್ಲೇ ನಾವು ಒಂದು ಭ್ರಮೆಯ ಲೋಕದಲ್ಲೇ ನಾವು ಸದಾ ಇರ್ತೀವಿ. 1 ನಿಮಿಷಗಳ ಕಾಲ ನಾವು ಅಮಿತವಾದಂತಹ ಪ್ರೀತಿಯನ್ನ ಆ ವಿಷ್ಣು ಭಗವಾನಿಗೆ ಕೊಡ್ತಾ ಹೋದ್ರೆ ಅಮಿತಃ ಅನ್ನುವಂತಹ ನಾಮ ಖಂಡಿತ ನಮಗೆ ಶ್ರೇಯಸ್ಸನ್ನೇ ಉಂಟು ಮಾಡುತ್ತೆ, ಸದಾ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಈ ಒಂದು ನಾಮ ಸಾಕ್ಷಿ ಆಗುತ್ತೆ. ಇನ್ನ ಒಂದು ನಾಮವನ್ನು ಮಾಡಿ ಈ ಕ್ಲಾಸನ್ನು ಮುಗಿಸೋಣ. ಇನ್ನೊಂದು 3 ನಿಮಿಷ ಕಾಲ ಇದೆ. ಆಕ್ಚುಲಿ ನನಗೆ ಈ ತರ ಕಥೆಗಳನ್ನ ಈ ರೀತಿ ಭಕ್ತಿಪೂರ್ವಕವನ್ನ ಹೇಳ್ತಾ ಇದ್ರೆ ಇನ್ನೂ ಹೇಳ್ತಾನೆ ಇರ್ಬೇಕು ಅನ್ನುವಂತ ಅನ್ಸುತ್ತೆ. ಎಷ್ಟು ಬೇಗ ಟೈಮ್ ಆಯ್ತಲ್ಲಪ್ಪ ಅಂತ ಅನ್ಸುತ್ತೆ. ಇನ್ನೊಂದು ನಾಮ ಇವತ್ತು ಕವರ್ ಮಾಡೋಣ. ಮುಂದಿನ ನಾಮ ಬಂದು ಸಮಹ ಅನ್ನುವಂಥ ಒಂದು ನಾಮ. ಇಲ್ಲಿ ಈ ನಾಮ ಹಿಂದಿನ ನಾಮಕ್ಕೆ ಪೂರಕವಾದಂಥದ್ದೇ. ಎಲ್ಲಾ ಸಮಯದಲ್ಲೂ ಕೂಡ at all times the one who does not attain any modification, ಸಮತ್ವವಾಗಿರುವಂಥದ್ದು, ಏನು ಬದಲಾವಣೆ ಆಗದೇ ಇರುವಂಥದ್ದು, ಅಂತಹ ಒಂದು ಚೈತನ್ಯ ಶಕ್ತಿ ಏನಾದ್ರು ಇದೆ ಅಂತ ಅಂದ್ರೆ ಅದಕ್ಕೆ ನಾವು ಸಮಹ ಅಂತ ಕರಿತೀವಿ. ನಾವ್ ಯಾವಾಗ್ಲೂ ಋತುಗೆ ತಕ್ಕ ಹಾಗೆ ಅಥವಾ ಸಂಬಂಧಗಳಿಗೆ ತಕ್ಕ ಹಾಗೆ ಬದಲಾಗ್ತಾನೆ ಇರ್ತೀವಿ ಅಲ್ವಾ. ಈ ಬೇಸಿಗೆ ಬಂತಂದಾಗ ನಮ್ಮ ಒಂದು ದಿನನಿತ್ಯದ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಚಟುವಟಿಕೆಗಳಾಗಿರ್ಬೋದು ಸದಾ ಚೇಂಜ್ ಆಗ್ತಾನೆ ಹೋಗುತ್ತೆ. ಅದು ಪ್ರಕೃತಿಯ ಒಂದು ಸ್ವಭಾವನೂ ಕೂಡ ಹಾಗೆ ಅಲ್ವಾ. ಆದ್ರೆ ಯಾವುದಾದ್ರೂ ಒಂದು ಶಕ್ತಿ ಚೇಂಜ್ ಆಗೋದಿಲ್ಲ, ಪ್ರತಿ ಸಮಯದಲ್ಲೂ ಯಾವಾಗಲೂ ಕೂಡ ಸಮತ್ವವಾಗಿರುತ್ತೆ ಅಥವಾ ಮಾಡಿಫಿಕೇಶನ್ ನಾವು ಹೊಂದೋದಿಲ್ಲ ಅನ್ನೋದು ಏನಾದ್ರೂ ಒಂದು ಇದೆ ಅಂತ ಅಂದ್ರೆ ಅದು ಶ್ರೀಮನ್ ನಾರಾಯಣ ಅನ್ನೋದು. ಅಂದ್ರೆ ಅವನು ಎಲ್ಲರಿಗೂ ಸಮನಾಗಿರ್ತಾನೆ, ಎಲ್ಲರನ್ನೂ ಏಕರೂಪದಲ್ಲೇ ಕಾಣ್ತಾನೆ, ಎಲ್ಲರನ್ನೂ ಭಕ್ತಿಯನ್ನ ಸ್ವೀಕಾರ ಮಾಡ್ತಾನೆ. ಅವನು ಬರೀ ಒಂದು ತುಳಸಿ ಎಲೆಯನ್ನು ಕೊಟ್ಟರು ಕೂಡ ಸ್ವೀಕಾರ ಮಾಡ್ತಾನೆ, ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡಿ ಪೂಜೆಯನ್ನು ಮಾಡಿದ್ರು ಕೂಡ ಸ್ವೀಕಾರ ಮಾಡ್ತಾನೆ. ಆದ್ರೆ ಅವನು ಹೊಲಿಯೋದು ಮಾತ್ರ ಬರೀ ಭಕ್ತಿಗೆ ಮಾತ್ರ ಅನ್ನುವಂಥದ್ದು ನಮಗೆ ತಿಳಿದಿರುವಂತಹ ಒಂದು ವಿಷಯನೇ. ಸರ್ವಕಾಲೇಶು ಸರ್ವ ವಿಕಾರ
ರಹಿತತ್ವಾತ್ ಸಮಃ ಅಂತ ಶಂಕರರು ಹೇಳಿದರು. ಸರ್ವಕಾಲೇಶು, ಅಟ್ ಆಲ್ ಟೈಮ್ಸ್, ಸರ್ವ ವಿಕಾರ ವಿಕಾರ ಕ್ಷಮಿಸಿ ಸರ್ವ ವಿಕಾರ ರಹಿತತ್ವಾತ್ ಅಂತ ಅಂದ್ರೆ ಯಾವುದೇ ರೀತಿಯ ಮಾಡಿಫಿಕೇಶನ್ ಆಗದೇ ಇರುವಂತಹ ಒಂದು ಶಕ್ತಿ, ಅದಕ್ಕೆ ಸಮಃ ಅಂತ ಕರೀತೀವಿ. ಪ್ರತಿ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಕೂಡ ಬದಲಾವಣೆ ಹೊಂದದಂತಹ ಒಂದು ಶಕ್ತಿ ಅಥವಾ ಒಂದು ಪವರ್ ಅಂತ ಇದ್ರೆ ಅದು ಶ್ರೀಮನ್ ನಾರಾಯಣ ಅನ್ನುವಂಥ ಅರ್ಥದಲ್ಲಿ ಸಮಃ ಅನ್ನುವಂಥ ನಾಮ ಸಾಕ್ಷಿಯಾಗತ್ತೆ. ಇದಕ್ಕೂ ಕೂಡ ರಾಮಾಯಣದಿಂದನೇ ಒಂದು ಕಥೆಯನ್ನ ನಾನು ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಶಬರಿ ಗೊತ್ತೇ ಗೊತ್ತು. ಯಾಕೆ ಸಮಃ ಅಂತ ಈ ಶಬರಿಯ ಒಂದು ಕತೆ ಅಂದ್ರೆ ನಿಮ್ಗೆ ಗೊತ್ತಿರುವಂತ ಕತೆ ನಾನು ಹೇಳೋದಿಲ್ಲ. ನಿಮ್ಗೆ ಯಾವ ಕತೆ ಗೊತ್ತು ಅಂತ ಅಂದ್ರೆ, ಬಹಳಷ್ಟು ವರ್ಷಗಳ ಕಾಲ ಶಬರಿ ರಾಮನಿಗೋಸ್ಕರ ಕಾಯ್ತಾ ಇರ್ತಾಳೆ. ಆ ಒಂದು ಹಣ್ಣನ್ನ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡ್ತಾಳೆ, ಎಂಜಿಲ್ ಮಾಡಿ ಆ ಹಣ್ಣನ್ನ ಕೊಡ್ತಾಳೆ. ಆಗ ರಾಮ ಅದನ್ನ ಸ್ವೀಕಾರ ಮಾಡ್ತಾನೆ, ಲಕ್ಷ್ಮಣ ವಿರೋಧಿಸ್ತಾನೆ. ಆದ್ರೂ ಕೂಡ ಭಕ್ತಿಯಿಂದ ಕೊಟ್ಟಿದ್ದು ತುಂಬಾ ಶ್ರೇಷ್ಠ ಅಂತ ರಾಮನ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಸಮಃ ಅನ್ನೋದು ಕೂಡ ಆ ಒಂದು ಕಥೆನೂ ಕೂಡ ನಮಗೆ ಸಾಕ್ಷಿ ಆಗತ್ತೆ ಅಲ್ವಾ. ಅಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನ ಮಾಡಲಿಲ್ಲ. ಅವನು ಶಬರಿ ಎಂಜಿಲ್ ಮಾಡಿ ಕೊಟ್ಟಂತ ಹಣ್ಣನ್ನು ಕೂಡ ಅವನು ಭಕ್ತಿಯಾಗಿ ಕೊಟ್ಟಿರೋದಕ್ಕೋಸ್ಕರ ರಾಮ ಸ್ವೀಕಾರ ಮಾಡ್ತಾನೆ. ಇಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಅಥವಾ ಪ್ರಮುಖವಾದಂತಹ ಒಂದು ವಿಷಯ ನಾವೇನು ಅರ್ಥೈಸ್ಕೊಬೇಕಂದ್ರೆ, ಮತ್ತೆ ಶಬರಿ ಕತೆಗೆ ಬರ್ತೀನಿ. ಶಬರಿ ಎನ್ನುವಳು ಶೂದ್ರ ವರ್ಣದ ಒಂದು ಜಾತಿಯಲ್ಲಿ ಹುಟ್ಟಿದಂಥವ್ರು. ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಆಗಿಂದನೂ ಕೂಡ ಈ ಒಂದು ವ್ಯವಸ್ಥೆ ನಡ್ಕೊಂಡೇ ಬಂದಿದೆ, ಶೂದ್ರರು, ಬ್ರಾಹ್ಮಣರು, ಕ್ಷತ್ರಿಯರು ಅನ್ನೋದು. ಸೊ ಶೂದ್ರ ವರ್ಣದಲ್ಲಿ ಅವಳು ಜನ್ಮ ತಾಳಿದ್ರಿಂದ ಅವಳು ಬಹಳಷ್ಟು ಕಾಲ ಅಂದ್ರೆ ತನ್ನ ಯೌವನದಲ್ಲೇ ಆಕ್ಚುಲಿ ಅವಳು ತನ್ನ ಮನೆಯನ್ನ ತೊರೆದು ಬರ್ತಾಳೆ. ಯಾಕೆಂದ್ರೆ ಅವಳಿಗೆ ಯಾವಾಗಲೂ ಕೂಡ ಆಧ್ಯಾತ್ಮದ ಒಂದು ಸಾತ್ವಿಕ ಮನೋಭಾವ ಶಬರಿಗೆ ಬಹಳ ಉತ್ಕೃಷ್ಟವಾಗಿತ್ತು. ತನ್ನ ಇನ್ನು ಯೌವನದಲ್ಲಿದ್ದ ಹಾಗೇನೆ ಅವಳು ಮನೆಯನ್ನ ಬಿಟ್ಟು ಮಾತಂಗ ಋಷಿ ಅನ್ನುವಂತಹ ಒಂದು ಆಶ್ರಮದಲ್ಲಿ, ಮಾತಂಗ ಋಷಿ ಅನ್ನೋ ಮಹರ್ಷಿಗಳು ಯಾರಿದ್ರು ಅವರ ಜೊತೆ ಶಿಷ್ಯಾಗಿ ಅವಳು ಸೇರ್ಕೊಂತಾಳೆ. ಬಹಳಷ್ಟು ಸೇವೆಗಳನ್ನ ಮಾಡಿಕೊಂಡು ಮಾತಂಗ ಋಷಿಗಳಿಗೆ ತನ್ನ ಒಂದು ಯೋಗದಾನವನ್ನ, ಅಂದ್ರೆ ತನ್ನ ಶುಶ್ರೂಷೆ ಮಾಡೋದು, ಮಾತಂಗ ಋಷಿನ ತಂದೆಯ ಭಾವನೆಯಿಂದ ನೋಡ್ತಾ ಅವರ ಒಂದು ಶುಶ್ರೂಷೆಯನ್ನ ಮಾಡೋದು, ಅವರ ಪೂಜಾ ಪುರಸ್ಕಾರಗಳಿಗೆ ಅಣು ಮಾಡಿಕೊಡುವಂಥದ್ದು, ಮತ್ತೆ ಎಲ್ಲಾ ರೀತಿಯ ಸೇವೆಗಳನ್ನ ಮಾಡ್ಕೊಂತ ಬಹಳಷ್ಟು ವರ್ಷಗಳ ಕಾಲ ಮಾತಂಗ ಋಷಿಗಳ ಒಂದು ಸೇವೆಯನ್ನ ಮಾಡಿಕೊಂಡು ಶಬರಿ ತನ್ನ ಒಂದು ವಯಸ್ಸನ್ನ ಕಳೀತಾ ಇರ್ತಾಳೆ. ಮಾತಂಗ ಋಷಿಗಳಿಗೆ ವಯಸ್ಸಾಗತ್ತೆ. ಒಂದು ದಿನ ಅವರ ದೇಹ ಕ್ಷೀಣಿಸಿದಾಗ ತನ್ನ ಪ್ರಿಯ ಶಿಷ್ಯಳಾದಂತಹ ಶಬರಿನ ಕರೆದು ಹೇಳ್ತಾಳಂತ, ಇಷ್ಟು ದಿನ ನಾನು ನಿನಗೆ ಆಶ್ರಯವನ್ನ ಕೊಟ್ಟೆ, ಬಹಳ ಚಿಕ್ಕ ವಯಸ್ಸಲ್ಲಿ ನೀನು ಬಂದು ನನ್ನ ಆಶ್ರಮವನ್ನ ಸೇರ್ಕೊಂಡೆ, ಇವಾಗ ನಾನು ದೇಹತ್ಯಾಗವನ್ನ ಮಾಡುವಂತಹ ಒಂದು ಸ್ಥಿತಿ ನನಗೆ ಬಂದಿದೆ. ಈಗ ನಿನ್ನ ಗತಿ ಏನು, ನೀನ್ ಎಲ್ಲಿ ಇರ್ತೀಯಾ, ಏನ್ ಮಾಡ್ತೀಯಾ ಅಂತ ಮಾತಂಗ ಋಷಿಗಳು ಕೇಳಿದಾಗ ಶಬರಿ ಹೇಳ್ತಾಳಂತೆ, ಸದಾ ನಿಮ್ಮ ಒಂದು ಸೇವೆಯಲ್ಲೇ ನಾನು ನಿರತಲಾಗಿದ್ದು ನನ್ನೆಲ್ಲ ಒಂದು ಚೈತನ್ಯವನ್ನ ನಿಮಗೆ ಕೊಟ್ಟಿದ್ದೀನಿ. ನಿಮ್ಮ ಒಂದು ಸೇವೆಗೆ ನಾನು ನನ್ನ ಒಂದು ಇಡೀ ಜನ್ಮವನ್ನ ಮುಡಿಪಾಗಿಟ್ಟಿದ್ದೀನಿ. ನೀವು ದೇಹತ್ಯಾಗ ಮಾಡಿದ್ರೆ ನಾನು ಕೂಡ ನಿಮ್ಮ ಜೊತೆನೆ ದೇಹತ್ಯಾಗವನ್ನ ಮಾಡ್ತೀನಿ ಅಂತ ಶಬರಿ ಹೇಳ್ತಾಳ. ಆಗ ಮಾತಂಗ ಋಷಿಗಳು ಬಹಳ ಜ್ಞಾನಿಗಳು, ಅಂದ್ರೆ ಮುಂದೆ ಏನಾಗತ್ತೆ ಎಲ್ಲವನ್ನೂ ಕೂಡ ಚೆನ್ನಾಗಿ ಅರ್ಥಕೊಂಡವರು. ಅವರು ಶಬರಿಗೆ ಹೇಳ್ತಾರಂತೆ, ಇಲ್ಲ, ನೀನು ದೇಹತ್ಯಾಗ ಮಾಡುವಂಥ ಒಂದು ಪರಿಸ್ಥಿತಿ ಇನ್ನೂ ಬಂದಿಲ್ಲ. ವಿಷ್ಣು 7ನೇ ಅವತಾರದಲ್ಲಿ ರಾಮನಾಗಿ ತ್ರೇತಾಯುಗದಲ್ಲಿ ಜನ್ಮವನ್ನ ತಾಳ್ತಾನೆ. ಅವನ ದರ್ಶನ ಇಷ್ಟು ದಿವಸಗಳ ಕಾಲ ನಿನ್ನ ಸೇವೆ ಮಾಡಿದ್ಯಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ, ಅಂದ್ರೆ ಅದಕ್ಕೆ ಒಂದು ಬಹುಮಾನವಾಗಿ ನಿನಗೆ ರಾಮನ ದರ್ಶನವನ್ನ ಮಾಡಿಸುವಂತಹ ಒಂದು ಸುಯೋಗ ಒದಗಿ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನೀನು ಅಂತಂದ್ರೆ, ಇದೇ ಆಶ್ರಮದಲ್ಲಿ ಇನ್ನಿಷ್ಟು ಕಾಲ ನೀನು ರಾಮನ ಜಪವನ್ನ ಮಾಡ್ತಾ, ರಾಮನ ಒಂದು ಕೀರ್ತನೆಯನ್ನ ಮಾಡ್ತಾ ನೀನು ಕಾಲವನ್ನ ಕಳಿ. ರಾಮ ಖಂಡಿತ ನಿನ್ನನ್ನು ಹುಡಿಕೊಂಡು ಒಂದು ದಿವಸ ಬರ್ತಾನೆ, ನಿನ್ನನ್ನು ಕಾಣ್ತಾನೆ ಅಂತ ಹೇಳಿ ಮಾತಂಗ ಋಷಿಗಳು ನಮ್ಮ ದೇಹತ್ಯಾಗವನ್ನ ಮಾಡ್ತಾರಂತೆ. ಅವರು ದೇಹತ್ಯಾಗ ಮಾಡಿದ ದಿವಸದಿಂದ ಪ್ರತಿದಿನವೂ ಕೂಡ ರಾಮ 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 ಅಂತ ಪ್ರತಿ ಕ್ಷಣವೂ ಕೂಡ ರಾಮನನ್ನೇ ತನಗೆಲ್ಲಾ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ರಾಮನನ್ನೇ ಅಳವಡಿಸ್ಕೊಂಡು ರಾಮನ ಧ್ಯಾನದಲ್ಲೇ ಸದಾ ಇರ್ತಾಳೆ. ಅದು
ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮನಿಗೆ ಗೊತ್ತಾಗುತ್ತೆ. ಅವನು ಎಂತಹ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಇಲ್ಲ, ನಾನು ಶಬರಿಯನ್ನ ಹೋಗಿ ಸಂಧಿಸ್ಬೇಕು, ಅವಳ ಒಂದು ಆತಿಥ್ಯವನ್ನ ಸ್ವೀಕಾರ ಮಾಡಬೇಕು, ಯಾಕಂದ್ರೆ ಬಹಳಷ್ಟು ವರ್ಷಗಳ ಕಾಲ ನನಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ ಅನ್ನುವಂತಹ ಒಂದು ದೃಷ್ಟಿಯಿಂದ ರಾಮದೇವರು ಶಬರಿಯನ್ನ ಹೋಗಿ ಸಂಧಿಸ್ತಾರೆ, ಅವಳಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಅವಳ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೆ. ಆ ಒಂದು ಕ್ಷಣ ಇದೆಯಲ್ಲ, ಶಬರಿ ರಾಮನನ್ನ ಭೇಟಿಯಾದಂತಹ ಕ್ಷಣ, ನಿಜವಾಗ್ಲೂ ಯಾರು ಎಮೋಷನ್ ಅಂತ ಇರುವಂಥವ್ರು ಅಂದ್ರೆ ಎಮೋಷನಲಿ ಅಟ್ಯಾಚ್ಡ್ ಆಗಿರುವಂಥವ್ರು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಕ್ಷಣ, ಆ ಭಕ್ತಿ ಅನ್ನೋದನ್ನ ಎಕ್ಸ್ಪೀರಿಯನ್ಸ್. ನಾವು ಯಾರೋ ನಮ್ಮ ತಂದೆನೋ ತಾಯಿನೋ ಅಕ್ಕನೋ ತಂಗಿನೋ ಬಹಳಷ್ಟು ವರ್ಷಗಳ ಕಾಲ ಆದ್ಮೇಲೆ ನಾವು ನೋಡಿದ್ರೆ ಒಂದು ಯಾವ ರೀತಿ ಒಂದು ಎಮೋಷನ್ ನಮ್ಮಲ್ಲಿ ಬರುತ್ತಲ್ಲ, ಹೋಗಿ ತಬ್ಕೊಂತೀವಿ ಅವ್ರನ್ನ, ನಮಗೆ ಗೊತ್ತಾಗದೇ ಇರೋ ಹಾಗೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಎಷ್ಟು ದಿನ ಆಯ್ತು ನಾನು ನಿನ್ನ ನೋಡಿ ಅಂತ. ಇನ್ನ ಶಬರಿಗೆ ರಾಮನ ನೋಡಿದ್ಮೇಲೆ ಎಷ್ಟರ ಮಟ್ಟಿಗೆ ಆನಂದ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಖುಷಿ ಆಗಿರ್ಬೋದು ಅಲ್ವಾ. ಯಾಕೆ ಈ ಶಬರಿಯ ಒಂದು ಜೀವನದ ಒಂದು ಇದನ್ನ ನಾನು ಹೇಳಿದೆ ನಿಮ್ಗೆ ಅಂದ್ರೆ, ನಮ್ಮ ಭಕ್ತಿನೂ ಕೂಡ ಆ ರೀತಿಯೇ ಇರಬೇಕು. ಶಬರಿ ಯಾವ ರೀತಿ ತನ್ನ ಇಡೀ ಜೀವನವನ್ನ ರಾಮನಿಗೋಸ್ಕರನೇ, ರಾಮನನ್ನ ಕಾಣೋದಕ್ಕೋಸ್ಕರನೇ ಅವಳು ಮುಡಿಪಾಗಿಟ್ಟಿದ್ನೋ, ಹಾಗೆ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲೂ ಕೂಡ ನಾವು ರಾಮನನ್ನ ಅಥವಾ ವಿಷ್ಣುವನ್ನ ಸ್ತುತಿಸುವಂತಹ ಅಥವಾ ಆರಾಧನೆ ಮಾಡುವಂತಹ ಒಂದು ನಿಟ್ಟಿನಲ್ಲೇ ನಮ್ಮ ಕೆಲಸ ಆಗಿರ್ಬೇಕು. ನಮ್ಮ ಗುರುಗಳು ಯಾವಾಗಲೂ ಸದಾ ಹೇಳ್ತಿರ್ತಾರೆ, ಒಂದು ಸಂಗೀತವನ್ನ ಹಾಡ್ಬೇಕಂದ್ರೆ ಹೇಗೆ ತಂಬೂರಿ ಸದಾ ಸಾಪ ಸಾ ಅಂತ ಹಿಂದ್ಗಡೆ ನುಡಿತಾ ಇದ್ರೆ ಮಾತ್ರ ನಾವು ಹೇಗೆ ಹಾಡನ್ನ ಹಾಡೋದಕ್ಕೆ, ಶ್ರುತಿಬದ್ಧವಾಗಿ ಹಾಡೋದಕ್ಕೆ ಸಾಧ್ಯ ಆಗುತ್ತೋ, ಹಾಗೆ ನಮ್ಮ ಕೆಲಸದಲ್ಲೂ ಅಷ್ಟೇ, ನಾವ್ ಏನೇ ಕೆಲಸವನ್ನು ಮಾಡ್ತಾ ಇರ್ಲಿ, ಅದು ಅಡಿಗೆ ಮನೆ ಆಗಿರ್ಬೋದು ಅಥವಾ ಗಾರ್ಡನಿಂಗ್ ಆಗಿರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ಸದಾ ನಮ್ಮ ಮನಪಟಲದಲ್ಲಿ ರಾಮನ ನಾಮನೇ ನಾವು ಪಾಸ ಅಂತ ಹೇಗೆ ತಾಂಪುರ ನುಡಿಯುತ್ತಲ್ಲ, ಹಾಗೆ ಅವನ ನಾಮವನ್ನೇ ನಾವು ಸದಾ ಸ್ಮರಿಸ್ಕೊಂತಾ ಇರಬೇಕು, ಅವನಿಗೆ ಕೃತಜ್ಞತಾ ಮನೋಭವರಾಗಿರ್ಬೇಕು. ಆಗ ನಾವು ಶಬರಿ ಆಗ್ತೀವಿ, ಶಬರಿಯನ್ನು ಹೋಲುವಂತಹ ಭಕ್ತರಾಗ್ತೀವಿ. ಆಗ ಸಮಹ ಅನ್ನುವಂತಹ ನಾಮ ಏನಿದೆ, ವಿಷ್ಣುವಿನ ನಾಮ, ಎಲ್ಲರನ್ನೂ ಕೂಡ ಸಮನಾಗಿ ಕಾಣ್ಕೊಂಡು ನಮ್ಮನ್ನ ಸ್ವೀಕಾರ ಮಾಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ, ನಮಗೆ ಶ್ರೇಯಸ್ಸನ್ನ ಉಂಟು ಮಾಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಅದಕ್ಕೋಸ್ಕರ ನಾವು ವಿಷ್ಣುವಿಗೆ ಸಮಹ ಅಂತ ಕರಿತೀವಿ. ಇನ್ನೊಂದು ನಾಮ ಮಾಡ್ಬೋದಾ? ಆಗತ್ತಾ? ಅಮೋಘ ಒಂದು ನಾಮ. ನೀವೆಲ್ಲರೂ ಒಪ್ಪಿಗೆ ಕೊಟ್ರೆ ಇನ್ನೊಂದು ನಾಮಕ್ಕೆ ಹೋಗೋಣ, ಇಲ್ಲ ಅಂತಂದ್ರೆ ಮುಗಿಸೋಣ. ಥಮ್ಸ್ ಅಪ್ ಮಾಡ್ತೀರಾ ಎಲ್ಲರೂ ಕೂಡ? ಮಾಡಿ 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 ಮಾಡಿ. ಯಾರಿಗೂ ಬೋರ್ ಹೊಡಿತಾ ಇಲ್ಲ ಅಲ್ವಾ ಕತೆಗಳಾಗಲಿ? ಇಲ್ಲ 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 ಇಲ್ಲ, ಖುಷಿ ಆಗ್ತಾ ಇದೆ ಮಹೋದಯ. ನಮ್ಗೆ ಕ್ಲಾಸ್ ರಾತ್ರಿ ತನಕ ಮಾಡೋದು ನಾವು ಕೇಳಕ್ ಸಿದ್ಧವಾಗಿದ್ದೀವಿ ಮಹೋದಯ. ನನಗೂ ಕೂಡ ವಿಷ್ಣುವಿನ ನಾಮವನ್ನ ಕತೆಗಳನ್ನ ಹೇಳ್ಬೇಕಂದ್ರೆ ನನಗೂ ಕೂಡ ಅಷ್ಟೇ ಆನಂದ ಆಗತ್ತೆ. ಈ ಒಂದು ನಾಮ, ಈ ಒಂದು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲರೂ, ನಂಗೆ ಗೊತ್ತು ನಿಮ್ಗೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳಿರುತ್ತೆ, ಇದೊಂದು ನಾಮ ಮಾಡಿ ಮುಗಿಸ್ತೀನಿ. ಈ ನಾಮದ ಕತೆ ಬಹಳ ತುಂಬಾ ರೋಚಕವಾಗಿದೆ, ಮುಂಚೆನೆ ಹೇಳ್ತಾ ಇದ್ದೀನಿ. ಸೊ ಈ ನಾಮ ಏನಂದ್ರೆ ಬೇಗ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಮೋಘ, ಹೆಸರೇ ಹೇಳಿದಾಗೆ ಅಮೋಘ ಅಂತಂದ್ರೆ ದ ಒನ್ who is worshipping or praised or remembered by granting all the fruits. ಸ್ವಲ್ಪ ಜನ ನಂಗೆ ಮೆಸೇಜ್ ಮಾಡಿದ್ರು, ಯಾಕೆ ನೀವು ಇಂಗ್ಲಿಷ್ ನಲ್ಲಿ ಬರೀ ನಾಮದ ಒಂದು ಅರ್ಥ ಮಾತ್ರ ಹೇಳ್ಬಾರ್ದು ಅಂತ. ಸುಮಾರು ಜನಕ್ಕೆ ಅಲ್ಲಿ ಕನ್ನಡ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ನಾ ಇಂಗ್ಲಿಷ್ ನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಒಂದೊಂದು ನಾಮದ ಒಂದು ಇದನ್ನು ಕೂಡ ಹೇಳ್ತೀನಿ. ಸೊ ಏನು ಅಂತ ಅಂದ್ರೆ ಅಮೋಘ ಅಂತ ಅಂದ್ರೆ ಏನಂದ್ರೆ, ಯಾರು ತಮ್ಮ ಬರೀ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ಅವನನ್ನ ಸ್ತುತಿಸ್ತಾರೆ, ಅವನನ್ನ ನೆನೆಸ್ಕೊಂತಾರೆ, ಅವರಿಗೆ ಎಲ್ಲಾ ರೀತಿಯಾದಂತಹ ಒಂದು ಶ್ರೇಯಸ್ಸನ್ನ, ಆಶೀರ್ವಾದವನ್ನ ಕೊಟ್ಟೇ ಕೊಡುವಂತಹ ಒಂದು ಶಕ್ತಿ ಯಾರಿಗಿದೆಯೋ ಅಂಥವನಿಗೆ ನಾವು ಅಮೋಘ ಅಂತ ಕರಿತೀವಿ. ಭಗವದ್ಗೀತೆಯ ಒಂದು ಶ್ಲೋಕದಲ್ಲೂ ಕೂಡ ಕೃಷ್ಣನೇ ತಾನೇ ಸ್ವತಃ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಏನೇ ಕೊಡ್ಲಿ ನನ್ಗೆ, ಬರೀ ಎಲೆಗಳನ್ನ ಹಾಕಿ, ಹೂವುಗಳನ್ನ ಹಾಕಿ ಅಥವಾ ಹಣ್ಣುಗಳನ್ನ ಕೊಟ್ಟು, ಅಥವಾ ಬರೀ ನೀರಿನಿಂದ, ತೋಯಂ ಅಂದ್ರೆ ಬರೀ ನೀರಿನೇ ಯಾರು ನೈವೇದ್ಯವನ್ನಾಗಿ ಮಾಡ್ತಾರೋ ಅಂಥವನ್ನೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುವಂತ. ಸೊ ಈ ಅಮೋಘ ಅಂತ ಅಂದ್ರೆ ಯಾವ ಭಕ್ತ ತನ್ನ ಒಂದು ಭಕ್ತಿಯನ್ನೇ ಮುಡಿಪಾಗಿಟ್ಟು, ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿ ಇರೋದು ಬರೀ ಭಕ್ತಿ ಅಷ್ಟೇ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ನೆನ್ಸ್ಕೊಂತಾರೆ, ಅವನ್ನ ಸ್ತುತಿಸ್ತಾರೆ,
ಅಂಥ ಭಕ್ತರಿಗೆ ಒಲಿಯುವಂತಹ ಒಂದು ಶಕ್ತಿ ಅಮೋಘ ಅನ್ನುವಂತಹ ಒಂದು ನಾವು, ಅದಕ್ಕೋಸ್ಕರ ವಿಷ್ಣುವಿಗೆ ನಾವು ಅಮೋಘ ಅಂತ ಕರಿತೀವಿ. ಪೂಜಿತಃ ಸ್ತುತಃ ಸ್ಮೃತಃ ವಾ ಸರ್ವಫಲಂ ದದಾತಿ. ಪೂಜಿಸೋದ್ರಿಂದ, ಸ್ತುತಿಸೋದ್ರಿಂದ, ಸ್ಮರಿಸೋದ್ರಿಂದ ಎಲ್ಲಾ ಫಲಗಳನ್ನ ಕೊಡುವಂತಹ ಒಬ್ಬ ಮನುಷ್ಯ ಇದ್ರೆ, ಒಬ್ಬ ಶಕ್ತಿ ಇದ್ರೆ, ಅವನು ನಮ್ಮ ಶ್ರೀಮನ್ನಾರಾಯಣ ಅನ್ನುವಂಥ ಅರ್ಥದಲ್ಲಿ ನಾವು ಅವನಿಗೆ ಅಮೋಘ ಅಂತ ಕರಿತೀವಿ. ಇನ್ನ ಈ ನಾಮವನ ಕಥೆಯ ಮುಖಾಂತರ ನಾವು ಅರ್ಥೈಸ್ಕೊಬೇಕಂದ್ರೆ ಮತ್ತೆ ರಾಮಾಯಣಕ್ಕೆ ನಾನು ಬರ್ತೀನಿ. ಈ ಕಥೆ ನಿಮ್ಗೆ ಖಂಡಿತ ನೀವು ಯಾರು ಕೇಳಿರ್ಲಕ್ಕಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅಂತಹ ಒಂದು ರೋಚಕವಾದಂತಹ ಒಂದು ಕತೆ. ಸಾಮಾನ್ಯವಾಗಿ ನಮಗೆ ಮರಗಿಡಗಳಿಗೆ ಶಕ್ತಿ ಇದೆ ಅಥವಾ ಅವರಿಗೂ ಕೂಡ ನೋವನ್ನ ಅನುಭವಿಸುವಂತಹ ಒಂದು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿದೆ. ನಾವು ಹೇಗೆ ನಾವು ನೋವನ್ನ ಅನುಭವಿಸ್ತೀವೋ ಹಾಗೆ ಗಿಡ ಮರಗಳಿಗೂ ಕೂಡ ಒಂದು ಚೈತನ್ಯ ಇದೆ, ಅವಕ್ಕೂ ಕೂಡ ನೋವಾಗತ್ತೆ, ಅವಕ್ಕೂ ಕೂಡ ಭಾವನೆಗಳಿದೆ ಅನ್ನೋದು ನಮಗೆ ಗೊತ್ತಿರುವಂತ ವಿಚಾರಣೆ. ಆದ್ರೆ ತ್ರೇತಾಯುಗದ ಒಂದು ಸಮಯದಲ್ಲಿ ಒಂದು ಮರಕ್ಕೆ ತನ್ನ ಪೇನ್ ಅಂದ್ರೆ ನನಗೆ ಅದರ ಒಂದು ನೋವು, ಅದರ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಒಂದು ಶಕ್ತಿ ಕೂಡ ಒಂದು ಮರಕ್ಕಿತ್ತಂತೆ. ಒಬ್ಬ ಕಾರ್ಪೆಂಟರ್ ಅಂದ್ರೆ ಒಬ್ಬ ಮರದ ಕೆಲಸವನ್ನ ಮಾಡುವಂಥವನು ಆ ಒಂದು ಮರವನ್ನ ಕತ್ತರಿಸ್ತಾನೆ. ಮರವನ್ನ ಕತ್ತರಿಸಿ ಆ ಮರದಿಂದ ಅವನ ಕೆಲಸ ಏನು ಅಂದ್ರೆ ಕಿಟಕಿಗಳನ್ನ, ಬಾಗಿಲುಗಳನ್ನ ಮಾಡಿ ಮಾರುವಂತಹದ್ದು ಅವನ ಕೆಲಸ ಆಗಿರುತ್ತೆ. ಅದೇ ರೀತಿ ಒಂದು ಮರವನ್ನ ಕತ್ತರಿಸಿ ಕಿಟಕಿಗಳನ್ನ, ಬಾಗಿಲುಗಳನ್ನ ಅಥವಾ ತೋರಣಗಳನ್ನ ಈ ರೀತಿ ಅವನಿಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲವನ್ನು ಮಾಡಿ ಅದನ್ನ ಮಾರ್ತಾ ಇದ್ನಂತೆ. ಆ ಒಂದು ಮರದ ಒಂದು ಪೀಸಿಗೆ ಮಾತ್ರ ಶೇಷವಾಗಿ ಉಳಿತು. ಶೇಷ ಅಂತಂದ್ರೆ ಮಿಕ್ಕಿತು, ಆಯ್ತಾ. ಆ ಮರ ತುಂಬಾ ಚಿಕ್ಕ ಮರವಾದ್ರಿಂದ ಅದು ಶೇಷವಾಗಿ ಉಳಿತು. ಅದು ಯಾವುದಕ್ಕೂ ಕೂಡ ಉಪಯೋಗ ಬರೋದಿಲ್ಲ ಅಂತ ಆ ಮರವನ್ನ ಮೂಲೆಗೆ ಹಾಕಿದ್ದಂತೆ ಆ ಕಾರ್ಪೆಂಟರ್. ಮೂಲೆಯಲ್ಲಿ ಸುಮಾರು ದಿನಗಳ ಬಿದ್ದಂತಹ ಮರಕ್ಕೆ ಇವನ್ಗ ಮರ ಕೆಲಸ ಮಾಡೋನ್ಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ಈ ಮರದಿಂದ ನಾನು ಪಾದುಕೆಗಳನ್ನ ಮಾಡಿ ದಶರಥನಿಗೆ ಕೊಟ್ರೆ ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ಮರ ತುಂಬಾ ತೇಜಸ್ವಿ ಪೂರ್ವಕವಾದಂತಹ ಒಂದು ಮರ ಇದ್ದರಿಂದ ಅದಕ್ಕೆ ಪಾದುಕೆಗಳನ್ನ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಆ ಮರಗೆಲಿಸಿದವನು ಏನ್ ಮಾಡಿದಂತೆ ಆ ಎರಡು ಮರದ ಪೀಸನ್ನ ತಗೊಂಡು ಅವನ ಪಾದುಕೆಗಳನ್ನ ಮಾಡಿ ದಶರಥ ಮಹಾರಾಜನಿಗೆ ಹೋಗಿ ಅದನ್ನ ಉಡುಗೊರೆಯಾಗಿ ಕೊಟ್ಟನಂತೆ. ದಶರಥ ಹೇಳ್ತಾನಂತೆ, ನೋಡಪ್ಪ, ನಾನು ಇನ್ನು ಸನ್ಯಾಸನ ಸ್ವೀಕಾರ ಮಾಡಿಲ್ಲ. ಯಾರು ಸನ್ಯಾಸಿಗಳು ಅವರು ಈ ಪಾದುಕೆಗಳನ್ನ ಯೂಸ್ ಮಾಡುವಂಥದ್ದು. ಸೊ ನನಗೆ ಇವಾಗ ಇದರ ಅವಶ್ಯಕತೆ ಇಲ್ಲ. ನೀನು ನಮ್ಮ ರಾಜ್ಯದಲ್ಲೇ ಎಲ್ಲೋ ಒಂದ್ ಕಡೆ ಒಂದು ಕೋಣೆನಲ್ಲಿ ಆ ಒಂದು ಮರಗಳನ್ನ ಆ ಪಾದುಕೆಗಳನ್ನ ಇಟ್ಟಿರು. ಸಮಯ ಬಂದಾಗ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ, ಅದನ್ನ ಒಂದು ಉಪಯೋಗವನ್ನ ಮಾಡ್ತೀನಿ ಅಂತ ಇನ್ನಿಷ್ಟು ಕಾಲಗಳ ಕಾಲ ಆ ಮರವನ್ನ ಒಂದು ಕೋಣೆಯಲ್ಲಿ ಇರಿಸಿದಂತೆ. ನಾನು ಅವಾಗಲೇ ಹೇಳಿದಾಗೆ ಈ ಮರಕ್ಕೆ ಭಾವನೆ ಇದೆ, ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದು ಕಾಯ್ತಾ ಇತ್ತಂತೆ. ಏನ್ ಕಾಯ್ತಾ ಇತ್ತಂದ್ರೆ ನನ್ನ ಬಳಕೆ ಯಾವಾಗ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪಾದುಕೆಗಳು ಕಾಯ್ತಾ ಇತ್ತು. ಆ ಪಾದುಕೆಗಳು ಉಪಯೋಗಕ್ಕೆ ಬರುವಂತಹ ಸಮಯನೂ ಕೂಡ ಬಂತು. ಯಾವ್ದು ಆ ಸಮಯ ಅಂತ ಅಂದ್ರೆ ರಾಮನು ತನ್ನ ವನವಾಸಕ್ಕೆ ಹೋಗುವಂತಹ ಸಮಯ. ಆಗ ದಶರಥರು ಆ ಪಾದುಕೆಗಳನ್ನ ರಾಮನಿಗೆ ಕೊಡ್ತಾರಂತೆ. ಈ ಪಾದುಕೆಗಳನ್ನ ನೀನು ಯೂಸ್ ಮಾಡು, ಯಾಕೆಂದ್ರೆ ನೀನು ಕಾಡು ಮೇಡುಗಳನ್ನ ಹಲಿಯೋದಕ್ಕೆ ಹೋಗ್ತಾ ಇದೆಯಾ, ಅಲ್ಲಿ ನಿನಗೆ ಸರ್ವೇ ಸಾಮಾನ್ಯವಾಗಿ ನಿನಗೆ ಮುಳ್ಳುಗಳು, ಕಲ್ಲುಗಳು ಅದಕ್ಕೆ ಚುಚ್ತಾ ಹೋಗುತ್ತೆ, ನೀ ಅದನ್ನ ಉಪಯೋಗವನ್ನು ಮಾಡು ಅಂತ. ಆಗ ಈ ಪಾದುಕೆಗಳಿಗೆ ಒಂದು ಅಹಂಕಾರ ಬಂದ್ಬಿಡ್ತಂತೆ. ಏನ್ ಅಹಂಕಾರ ಬಂತು ಅಂತ ಅಂದ್ರೆ, ಇಷ್ಟು ದಿನ ನಾನು ಕಾದ್ರೂ ಕೂಡ ನಾನು ರಾಮನ ಪಾದಕ್ಕೆ ಹೋಗುವಂತಹ ಅವಕಾಶ ನನಗೆ ಸಿಕ್ತಲ್ಲ, ನನಗಿಂತ ಪುಣ್ಯಶಾಲಿ ಇನ್ಯಾರೂ ಇಲ್ಲ ಅನ್ನುವಂತ ಒಂದು ಅಹಂಕಾರ ಬಂತಂತೆ ಆ ಪಾದುಕೆಗೆ. ಅಹಂಕಾರ ಒಂದು ಕಡೆ ಬಂದ್ರೆ, ಇನ್ನೊಂದು ಕಡೆ ಒಂದು ಖುಷಿಯೇ ಅಥವಾ ಒಂದು ಕೃತಜ್ಞತಾ ಮನೋಭಾವ ಕೂಡ ಆ ಪಾದುಕೆಗೆ ಬಂತಂತೆ. ಏನು ಕೃತಜ್ಞತಾ ಮನೋಭಾವ ಅಂತ ಅಂದ್ರೆ, ಆ ರಾಮನು ಮೆಟ್ಟುವಂತಹ ಕಾಲಲ್ಲಿ ನಾನಿದೀನಲ್ಲ, ನಾನು ಎಷ್ಟು ಕೃತಜ್ಞತಾ ಅಂದ್ರೆ ನಾನು ಎಷ್ಟು ಪುಣ್ಯವಂತ ಅನ್ನುವಂತಹ ಒಂದು ಕೃತಜ್ಞತಾ ಮನೋಭಾವ ಕೂಡ ಆ ಪಾದುಕೆಗೆ ಬಂತಂತೆ. ಕಡೆಗೆ ಏನಾಯ್ತು, ರಾಮರು ಆ ಪಾದುಕೆಯನ್ನ ಸ್ವಲ್ಪ ಮಟ್ಟಿಗೆ ದಿನಗಳ ಕಾಲ ಯೂಸ್ ಮಾಡಿದಾಗ ರಾಮರಿಗೆ ಆ ಪಾದುಕೆಗಳನ್ನ ಹಾಕೊಂಡಾಗ ಅದರ ಒಂದು ಭಾವನೆನೂ ಕೂಡ ರಾಮರಿಗೆ ಅರ್ಥ ಆಯ್ತಂತೆ. ಏನ್ ಅರ್ಥ ಆಯ್ತು ಅಂತ ಅಂದ್ರೆ, ಪ್ರತಿ ಸತಿ ಹೆಜ್ಜೆ ಇಡ್ತಾ ಇರ್ಬೇಕಂದ್ರೂ ಕೂಡ ಆ ಪಾದುಕೆಗಳು ಕಲ್ಲು ಮುಳ್ಳುಗಳನ್ನ ಸ್ಪರ್ಶಿಸ್ತಾ ಇತ್ತಲ್ಲ, ಆ ಕಲ್ಲು ಮುಳ್ಳುಗಳನ್ನ ಸ್ಪರ್ಶಿಸ್ತಾ ಇದ್ದಾಗಲೂ ಕೂಡ ಆ ಪಾದುಕೆಗಳು ಏನ್ ಹೇಳ್ತಾ ಇತ್ತು ಅಂತ ಅಂದ್ರೆ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ರಾಮನ ಧ್ಯಾನವನ್ನೇ ಮಾಡ್ತಿತ್ತಂತೆ.
ನಾವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ನಾವು ಹೇಳ್ತೀವಲ್ಲ, ನಿಮ್ಗೇನಾದ್ರು ನೋವು ಆದ್ರೆ ಶಿವ ಅನ್ನಿ, ರಾಮ ಅನ್ನಿ, ಕೃಷ್ಣ ಅನ್ನಿ ಅಂತ. ಅದೇ ರೀತಿಯಲ್ಲಿ ಆ ಪಾತಕಗಳಿಗೆ ಒಂದು ಕಲ್ಲು ತಾಕಿದಾಗ, ಒಂದು ಮುಳ್ಳು ತಾಕಿದಾಗ ಆ ಶ್ರೀರಾಮನ ಒಂದು ಸ್ಮರಣೆಯನ್ನೇ ಅದು ಮಾಡ್ತಾ ಇತ್ತಂತೆ. ಯಾಕಂದ್ರೆ ಅದಕ್ಕೆ ಅವನೇ ಹೇಳಿದಾಗೆ ಭಾವನೆಗಳಿತ್ತು ಅನ್ನೋ ಅರ್ಥ. ಈ ಒಂದು ವಿಚಾರ ಶ್ರೀರಾಮನಿಗೆ ಗೊತ್ತಾಯ್ತು. ಪಾತಕಗಳು ಕೂಡ ನನ್ನನ್ನೇ ಸ್ಮರಿಸ್ತಾ ಇದೆ, ನನ್ನನ್ನೇ ಕೂಡ ಆರಾಧನೆ ಮಾಡ್ತಾ ಇದೆ ಅಂತ. ಅದಕ್ಕೆ ರಾಮ ಏನು ಯೋಚನೆ ಮಾಡ್ತಾನೆ ಅಂತ ಅಂದ್ರೆ, ಯಾವಾಗ ಭರತ ಮತ್ತೆ ರಾಮನನ್ನ ಹುಡಿಕೊಂಡು ಬರ್ತಾನಲ್ಲ, ಮತ್ತೆ ನೀನು ರಾಜ್ಯಕ್ಕೆ ಮರಳಿ ಬಾ, ನಿನ್ನನ್ನು ಬಿಟ್ಟು ನಾನು ರಾಜ್ಯವನ್ನ ಮಾಡೋದಕ್ಕೆ ಅಸಾಧ್ಯ, ನೀನೇ ಸಿಂಹಾಸನದಲ್ಲಿ ಕೂತ್ಕೊಳ್ಳಕ್ಕೆ ಅರ್ಹ ಅಂತ ಅಂದ್ಬಿಟ್ಟು ಭರತ ಮತ್ತೆ ಕಾಡಿಗೆ ಮರಳಿ ಬರ್ತಾನೆ. ಆಗ ಶ್ರೀರಾಮರು ಆ ಪಾದುಕೆಗಳನ್ನ ಭರತನಿಗೆ ಕೊಡ್ತಾರಂತೆ. 14 ವರ್ಷಗಳ ಕಾಲ ಈ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ಅದಕ್ಕೆ ಅಲಂಕರಿಸಿ ನೀನು ಪೂಜೆಯನ್ನ ಮಾಡು ಅಂತ. ಯಾಕೆ ಶ್ರೀರಾಮರು ಆ ಪಾದುಕೆಗಳನ್ನ ಕೊಟ್ರು ಅಂತ ಅಂದ್ರೆ, ಇಷ್ಟು ದಿನಗಳ ಕಾಲ ವನವಾಸ ಸ್ಟಾರ್ಟ್ ಆಗಿ ಎಷ್ಟು ಅರಣ್ಯಗಳನ್ನ, ಎಷ್ಟು ಕಾಡುಗಳನ್ನ ಅಲಿತಾ ಈ ಪಾತಿಗಳು ರಾಮ 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 ಅಂತ ಅದರ ಧ್ಯಾನವನ್ನು ಮಾಡ್ತಿತ್ತಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ ಅದಕ್ಕೆ ಏನಂತ ಅದಕ್ಕೆ ಆ ರಿಸಲ್ಟ್ ಇಂದ ಶ್ರೀರಾಮರು ಆ ಪಾತಿಗೆಗಳನ್ನ ಭರತನ ತಲೆ ಮೇಲೆ ಅಂದ್ರೆ ಭರತನಿಗೆ ಕೊಟ್ಟು, ಭರತ ತನ್ನ ತಲೆ ಮೇಲೆ ಆ ಪಾತಿಗೆಗಳನ್ನ ಇಟ್ಕೊಂಡು ಅದಕ್ಕೆ ಸಿಂಹಾಸನ ಅಂದ್ರೆ ಶ್ರೀರಾಮರು ಕೂತ್ಕೊಳ್ತಂತಹ ಆಸನದ ಒಂದು ಯೋಗ್ಯತೆ ಆ ಒಂದು ಪಾತಿಕೆಗಳಿಗೆ ಸಿಕ್ತಂತೆ. ಈ ರೀತಿಯ ಕಥೆಗಳು ನಮ್ಗೆ ಸರ್ವೇ ಸಾಮಾನ್ಯವಾಗಿ ರಾಮಾಯಣವನ್ನ ಅಧ್ಯಯನ ಮಾಡಿದವ್ರಿಗೆ ಸಿಗಲ್ಲ. ನಮ್ಗೆಲ್ಲರೂ ಕೂಡ ಅನ್ಸುತ್ತೆ ಒಂದು ಇದರಲ್ಲಿ ನಿಜವಾಗ್ಲೂ ಪಾತಿಕೆಗಳಿಗೆ ಮಾತಾಡುವಂತ ಶಕ್ತಿ ಇರ್ತಿತ್ತ, ಭಾವನೆಗಳ ಶಕ್ತಿ ಇರ್ತಿತ್ತ ಅಂತ. ಆ ಒಂದು ಸಂಬಂಧ ಯಾವಾಗ ನಮ್ಗೆ ಅರ್ಥೈಸ್ಕೊಳಕ್ ಆಗತ್ತೆ ಅಂತ ಅಂದ್ರೆ, ನಾವು ತುಂಬಾ ಸೂಕ್ಷ್ಮತನವಾಗಿ ಪ್ರಪಂಚವನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡಿದಾಗ ನಾವು ಗಿಡಗಳ ಜೊತೆ ಮಾತಾಡ್ಬೋದು, ಮರಗಳ ಜೊತೆ ಮಾತಾಡ್ಬೋದು, ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ಬೋದು. ಹಾಗೆ ಶ್ರೀರಾಮರು ಪಾದಕೆಗಳ ಜೊತೆ ಮಾತಾಡ್ತಿದ್ರಂತೆ. ಪ್ರತಿ ಸತಿ ಅದು ಶ್ರೀರಾಮ ಶ್ರೀರಾಮ, ನೋವನ್ನು ತಿಂತ ಅದು ಶ್ರೀರಾಮ ಅನ್ನೋ ಧ್ಯಾನ ಮಾಡ್ತಿರೋಂತ ಒಂದು ರಿಸಲ್ಟ್ ಆಗಿ ಶ್ರೀರಾಮರು ಅವರ ಆಸನವನ್ನೇ 14 ವರ್ಷ ಆ ಪಾದಕೆಗಳಿಗೆ ಬಿಟ್ಕೊಟ್ರು ಅನ್ನೋದು ನಮ್ಗೆ ಇಲ್ಲಿ ಗೋಚರ ಆಗ್ತಾ ಹೋಗುತ್ತೆ. ಸೊ ಹಾಗೆ ಇನ್ನ ಆ ಪಾದಕೆಗಳಿಗೆ ಅಂತಹ ಒಂದು ಯೋಗ್ಯತೆ ಸಿಗ್ತಾ ಇದೆ ಅಂದಾಗ ನಮಗೆ ಎಲ್ಲಾ ರೀತಿಯ ಒಂದು ಅನುಕೂಲ ಇದೆ ನಮಗೆ ಅಲ್ವಾ. ಚಿಂತನೆ ಮಾಡುವಂತಹ ಒಂದು ಅನುಕೂಲ ಇದೆ, ಶಾಸ್ತ್ರಗಳಿದೆ ನಮ್ಮಲ್ಲಿ. ರಾಮನೇ ಕೃಷ್ಣನೇ ದೊಡ್ಡವನು ಅನ್ನುವಂತಹ ಒಂದು ಜ್ಞಾನ ನಮಗಿದೆ. ಮಾತಾಡೋದಕ್ಕಾಗತ್ತೆ, ಯೋಚನೆ ಮಾಡೋದಕ್ಕಾಗತ್ತೆ, ಎಲ್ಲವನ್ನೂ ಕೂಡ ನಮಗೆ ಕೃಷ್ಣ ಕೊಟ್ಟಿದ್ದಾನೆ. ಆದ್ರೆ ನಾವ್ ಏನ್ ಮಾಡ್ತಿದ್ದೀವಿ, ಅವನನ್ನ ಬಿಟ್ಟು ಮಿಕ್ಕಿದೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅವನ ಧ್ಯಾನ ಬಿಟ್ಟು ಮಿಕ್ಕಿದೆಲ್ಲರ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ, ಮೊಬೈಲ್, ಆಫೀಸು, ದುಡ್ಡು, ಅಪಾರ್ಟ್ಮೆಂಟು, ಮನೆ, ಕಾರು, ಈ ರೀತಿಯ ಒಂದು ಪ್ರಪಂಚದಲ್ಲೇ ನಾವು ಮಗ್ನರಾಗ್ಬಿಟ್ಟು ಅಮೋಘ ಅನ್ನುವಂತಹ ಒಂದು ನಾಮವನ್ನ ನಾವು ಸ್ಮರಿಸ್ಕೊಂತಾ ಇಲ್ಲ, ಪೂಜಿಸ್ತಾ ಇಲ್ಲ, ಅವನಿಗೆ ನಾವು ಕೃತಜ್ಞತೆಯನ್ನ ಕೊಡ್ತಾ ಇಲ್ಲ. ಆ ಒಂದು ಮರದ ತುಂಡು ರಾಮನ ಸಿಂಹಾಸನಕ್ಕೆ ಹೋಗುವಂತಹ ಯೋಗ್ಯತೆ ಅದಕ್ಕೆ ಸಿಗುತ್ತೆ ಅಂತ ಅಂದ್ರೆ ನಮಗೆ ಸಿಗೋದಿಲ್ವಾ? ಖಂಡಿತ ಸಿಕ್ಕೇ ಸಿಗತ್ತೆ. ಅದು ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಪೂಜಿತಃ ಸ್ಮರಿತಃ ಸ್ತುತಃ ವಾ ಸರ್ವ ಫಲಂ ದದಾತಿ. ಎಲ್ಲಾ ರೀತಿಯ ಫಲವನ್ನ ಅವನು ಕೊಟ್ಟೇ ಕೊಡ್ತಾನೆ. ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕರ್ಮಕ್ಕೆ, ನಾವು ಮಾಡ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ಕೆ ಫಲ ಅನ್ನೋದು ಇದ್ದೇ ಇದೆ. ಖಂಡಿತ ಅದಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲೇ ಇಲ್ಲ. ನಾವೇನ್ ಮಾಡ್ಬೇಕು, ಸಾತ್ವಿಕವಾದಂತಹ ಕರ್ಮಗಳನ್ನ ಮಾಡ್ಬೇಕು. ಅಷ್ಟೇ ನಮ್ಮ ಕೆಲಸ. ನಾವ್ ಯಾಕೆ ಇಲ್ಲಿ ಬಂದಿದೀವಿ, ಅವನನ್ನ ಮತ್ತೆ ಸೇರೋದಕ್ಕೆ ಬಂದಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ, ಕಾರ್ಯವನ್ನ, ಕರ್ಮವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಈ ಒಂದು 2 ಗಂಟೆಗಳ ಕಾಲ ನೀವೇನು ಇಲ್ಲಿ ಕೂತಿದ್ರಿ, ವಿಷ್ಣುವಿನ ನಾಮಕ್ಕೆ ಕಿವಿಗಳನ್ನ ಕೊಟ್ರಿ, ಅದರ ಫಲ ಖಂಡಿತ ನಿಮ್ಗೆ ಸಿಕ್ಕೇ ಸಿಗತ್ತೆ. ಅಥವಾ ನನಗೆ ಹೇಳಿದಂತ ಫಲ ಖಂಡಿತ ನನಗೂ ಸಿಕ್ಕೇ ಸಿಗತ್ತೆ. ಆದ್ರೆ ಏನ್ ಬೇಕಿಲ್ಲಿ, ಭಕ್ತಿ ಬೇಕು. ನಾನು ಕೂತ್ಕೊಂಡು ಕೇಳ್ತೀನಿ, ವಿಷ್ಣು ಮೇಲೆ ನನಗೆ ವಿಶ್ವಾಸ ಇದೆ, ಅನುರಾಗ ಇದೆ, ಅಂದ್ರೆ ಅವನ ಮೇಲೆ ಭಕ್ತಿ ಇದೆ ಅಂತ ಯಾರು ಒಂದು ಸಂಕಲ್ಪವನ್ನು ಮಾಡಿ ಕೂತ್ಕೊಂತೀರಾ ಅಥವಾ ಆರಾಧನೆ ಮಾಡ್ತೀರಾ, ಅದರ ಫಲ ಖಂಡಿತ ನಮ್ಗೆ ಸಿಕ್ಕೇ ಸಿಗತ್ತೆ. ಆ ರೀತಿಯಾಗಿ ಅಮೋಘನಾಗಿದ್ದಾನೆ. ಅಮೋಘ ಅಂತಂದ್ರೆ ಯಾರು ಈ ರೀತಿಯ ಒಂದು ಕರ್ಮಗಳನ್ನ ಮಾಡ್ತಾ ಇರ್ತಾರೆ, ಅವನಿಗೋಸ್ಕರ ಶರಣಾಗತಿ ಆಗಿರ್ತಾರೆ, ಅವನಿಗೆ ತಕ್ಕ ಫಲಗಳನ್ನ ಕೊಡೋ ಅಂತಾನೆ ಅಮೋಘ ಅನ್ನೋದು. ಸೊ ಇನ್ನು ಮಾಡುವಂತಹ ಉತ್ಸಾಹದಲ್ಲೇ ನಾನು ಕೂಡ ಇದ್ದೀನಿ. ಆದ್ರೆ ನಿಮ್ಗೆಲ್ಲರಿಗೂ ಕೂಡ ಸಂಜೆ ಆಯ್ತು, ದೀಪಗಳನ್ನ ಹಚ್ಬೇಕು ಮನೆಯಲ್ಲಿ, ಬೇರೆ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಗೋಸ್ಕರ
ಕಾಯ್ತಿರ್ತಾರೆ, ಅವ್ರಿಗೇನೋ ಕೆಲ್ಸಗಳನ್ನ ಮಾಡ್ಕೊಡ್ಬೇಕು ಧನ್ಯವಾದ. ಅಂತ ತುಂಬಾ ಚೆನ್ನಾಗಿತ್ತು ಗುರುಗಳೇ, ಇವತ್ತಿನ ತುಂಬಾ ಖುಷಿ ಆಯ್ತು. ಮುಗಿಸೋಣ. ಎರಡ್ ಕತೆನೂ ಗೊತ್ತಿರ್ಲಿಲ್ಲ, ಎರಡ್ ಕತೆನೂ ಗೊತ್ತಾಯ್ತು. ಆಗ್ಲಿ ಶಬರಿ ಮತ್ತೆ ಆಂಜನೇಯ ಎರಡು ಗೊತ್ತಿರ್ಲಿಲ್ಲ. ಆಗ್ಲಿ. ಒಂದು ನಿಮಿಷಗಳ ಕಾಲ ಇಷ್ಟು ನಾಮಗಳಿಗೆ ನಾವು ಬೆಲೆಯನ್ನ ಕೊಡ್ತಾ, ಅಂದ್ರೆ ನಾವ್ ಏನ್ ಕಲ್ತ್ಕೊಂಡಿದೀವಿ ಆ ಒಂದು ಸಿದ್ಧಿ ನಮ್ಗಾಗ್ಲಿ, ಆ ಭಗವಂತ ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು 30 ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ ಸಮಸ್ಥಿತಿಯಲ್ಲಿ ಯಾವುದೇ ಆಸನದಲ್ಲಿ ಕೂತ್ಕೊಂಡು ವಿಷ್ಣುವಿನ ಒಂದು ಧ್ಯಾನವನ್ನು ಅವರಿಗೋಸ್ಕರ ಒಂದು ನಿಮಿಷ ಧ್ಯಾನಾಸಕ್ತರಾಗಿ, ಪ್ರಪಂಚದಲ್ಲಿ ಏನೂ ಇಲ್ಲ, ನಾನು ಮತ್ತೆ ವಿಷ್ಣು ಮಾತ್ರ ಇದ್ದೀವಿ ಆ ಒಂದು ಪರಿಕಲ್ಪನೆಯಲ್ಲಿ ನಾವು ಒಂದು ಧ್ಯಾನ, ಎಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ ಇಲ್ಲಿ ಕೂತ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರಿಗೂ ಕೂಡ ಜೈ ಶ್ರೀರಾಮ್. ಜೈ ವಾಟ್ಸಪ್ ಶ್ರೀರಾಮ್. ಧನ್ಯವಾದಗಳು. ಧನ್ಯವಾದಗಳು ಮಹೋದಯ. ಧನ್ಯವಾದ ಮಹೋದಯ. ಚೆನ್ನಾಗಿದೆ. ಧನ್ಯವಾದ. ಹರಿ ಓಂ. ಧನ್ಯವಾದಗಳು ಮಹೋದಯ. ಯಾರಿಗಾದ್ರೂ ಸಂದೇಹ ಮತ್ತೆ ಅನುಮಾನಗಳಿದ್ದಲ್ಲಿ ದಯವಿಟ್ಟು ವಾಟ್ಸಪ್ ಗಣ ಓಪನ್ ಆಗುತ್ತೆ, ಧನ್ಯವಾದಗಳು ಮಹೋದಯ. ಮ್ಯೂಟ್ ಮಾಡ್ಕೊಂಡು ಸಾರಿ ಎಲ್ಲರೂ ಕೂಡ ಸಂದೇಶ ಮಾಡ್ಬೋದು. ಧನ್ಯವಾದ ಎಲ್ಲರಿಗೂ. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ ಇದೇ ಸತ್ಸಂಗದಲ್ಲಿ. ಅಲ್ಲಿವರೆಗೂ ವಿಷ್ಣುವಿನ ನಾಮಗಳನ್ನ ಸ್ಮರಣೆ ಮಾಡ್ತಾ, ಪಾರಾಯಣವನ್ನ ಮಾಡ್ತಾ ನಮ್ಮ ಜೀವನವನ್ನ ಕೃತಾರ್ಥನಾಗಿ ಮಾಡ್ಕೊಳ್ಳೋಣ. ಧನ್ಯವಾದ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.